ಗಳ ಪದರ ಗೊತ್ತಾಯ್ತಲ್ಲ. ವಾಯುಮಂಡಲ ಅಂದ್ರೇನು? ನಮ್ಮ ಭೂಮಿಯ ಸುತ್ತ, ಇದು ನಮ್ಮ ಪೃಥ್ವಿ ನೋಡಿ, ಭಾರತ ಇದೆ ನೋಡಿ, ಇಂಡಿಯಾ ಇದೆ ನೋಡಿ ಅಲ್ಲಿ. ನಮ್ಮ ಭೂಮಿ ಇದು, ಕರೆಕ್ಟ್, ನಮ್ಮ ಪೃಥ್ವಿ ಇದು. ನಮ್ಮ ಪೃಥ್ವಿಯ ಸುತ್ತ ಇರುವಂತ ತೆಳುವಾದ ಅನಿಲಗಳ ಪದರ, ಅ ಥಿನ್ ಬ್ಲಾಂಕೆಟ್ ಆಫ್ ಏರ್ ನೋಡಿ, ಅ ಥಿನ್ ತೆಳುವಾದ ಅನಿಲಗಳ ಪದರ, ಬ್ಲಾಂಕೆಟ್ ಆಫ್ ಏರ್, ಬ್ಲಾಂಕೆಟ್ ಆಫ್ ಏರ್, ತೆಳುವಾದ ಅನಿಲಗಳ ಪದರವನ್ನು ನಾವು ವಾಯುಮಂಡಲ ಅಂತ ಕರಿತೀವಿ. ಸೊ ಈ ವಾಯುಮಂಡಲದಲ್ಲಿ ಏನಿದೆ? ಗಾಳಿ ಇದೆ, ಏರ್ ಇದೆ. ಏರ್ ಅಂದ್ರೇನು? ಗಾಳಿ ಅಂದ್ರೇನು? ಅನಿಲಗಳ ಮಿಶ್ರಣ. ಇದನ್ನ ಅರ್ಥ ಆಗ್ತದೆ. ಅನಿಲಗಳು ಅಂದ್ರೆ ಗ್ಯಾಸಸ್, ಅನಿಲಗಳು, ಮತ್ತು ಧೂಳಿನ ಕಣಗಳು, ಡಸ್ಟ್, ಧೂಳು, ಮತ್ತು ನೀರಾವಿ, ವಾಟರ್ ವೇಪರ್. ವಾಟರ್ ವೇಪರ್ ನೋಡಿ, ಎಲ್ಲ ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಅದರ ಸಂಯೋಜನೆ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ವಾಯುಮಂಡಲದಲ್ಲಿ ಏನೇನಿದೆ ಅದನ್ನೆಲ್ಲ ನಾವು ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ಮೊದಲಿಗೆ ನೀವು ಏನು ಅರ್ಥ ಮಾಡ್ಕೋಬೇಕು ಇವಾಗ ಅಂದ್ರೆ, ನಮ್ಮ ವಾಯುಮಂಡಲದಲ್ಲಿ ಏನೇನಿದೆ, ಅದರ ಸಂಯೋಜನೆ ಏನು ಗೊತ್ತಿದೆ ಎಲ್ಲರಿಗೂ. ನೋಡಿ ಇಲ್ಲಿ ಅನಿಲಗಳು, ಗ್ಯಾಸಸ್ ಇದೆ, ಗ್ಯಾಸಸ್ ಇನ್ ಅವರ್ ಅಟ್ಮಾಸ್ಫಿಯರ್. ಯಾವುದು ಮುಖ್ಯವಾಗಿ ಅನಿಲಗಳು? ಯಾವುದು ನಮ್ಮ ವಾತಾವರಣದಲ್ಲಿರೋ ಅನಿಲಗಳು? ನೈಟ್ರೋಜನ್, ಕರೆಕ್ಟಾ? 78.08% ನೈಟ್ರೋಜನ್ ಇದೆ. ಆಕ್ಸಿಜನ್ ನೋಡಿ 20.95, ಆಯ್ತಾ, 21% ಇದೆ ಆಕ್ಸಿಜನ್. ಇವೆರಡೇ ನೋಡಿ ಮೆಜಾರಿಟಿ, 78, 21, 99 ಆಯ್ತಿಲ್ಲ. 99% ನಮ್ಮ ಗ್ಯಾಸಸ್ ಯಾವ್ದು? ನೈಟ್ರೋಜನ್, ಆಕ್ಸಿಜನ್. ದೆನ್ ಕಮ್ಸ್ ಮೂರನೇದು ನೋಡಿ, ಇದು ಮೊದಲನೇದು, ಇದು ಎರಡನೇದು, ಮೂರನೇದು ನೋಡಿ ಆರ್ಗಾನ್, ನಾಲ್ಕನೇದು ನೋಡಿ ಕಾರ್ಬನ್ ಡೈಆಕ್ಸೈಡ್, ಐದನೇದು ನೋಡಿ ನಿಯಾನ್, ಆರನೇದು ಹೀಲಿಯಂ, ಏಳನೇದು ಕ್ರಿಪ್ಟಾನ್, ಎಂಟನೇದು ಹೈಡ್ರೋಜನ್, 9 ಜೆನಾನ್, 10 ಓಝೋನ್. ಗೊತ್ತಾಯ್ತು ಎಲ್ಲರಿಗೂ? ಟಾಪ್ 10 ಗ್ಯಾಸಸ್ ಹೇಳ್ತಾ ಇದ್ದೀನಿ, ಗೊತ್ತಾಗ್ತಿದೆ ಎಲ್ಲರಿಗೂ? ನಮ್ಮ ವಾತಾವರಣದಲ್ಲಿ ಇರುವಂತ ಅನಿಲಗಳು, ವಾತಾವರಣದಲ್ಲಿರುವಂತ ಅನಿಲಗಳು ನೋಡಿ ಎಷ್ಟು ಚೆನ್ನಾಗಿದೆ. ಪೈ ಚಾರ್ಟ್ ನೋಡಿದಾಗ ಏನಾಗುತ್ತೆ ಹೇಳಿ? ನಾನೊಂದು ಲಿಸ್ಟ್ ಕೊಟ್ಬಿಡ್ಬೋದಾಯ್ತು ನಿಮ್ಗೆ ಅನಿಲಗಳು ಅಂತ. ಆದ್ರೆ ಈ ಪೈ ಚಾರ್ಟ್ ನೋಡೋದ್ರಿಂದ ಸುಲಭ ಆಗುತ್ತೆ. ಮೊದಲು 4 ಕೇಳ್ತಾರೆ, ನೈಟ್ರೋಜನ್, ಆಕ್ಸಿಜನ್, ಆರ್ಗಾನ್, ಕಾರ್ಬನ್ ಡೈಆಕ್ಸೈಡ್ ನ ಕೇಳ್ತಾರೆ, ಆಯ್ತಾ? ಈ 10 ಅನಿಲಗಳು ಅಲ್ಲದೆ ಬಾಕಿ ಯಾವ ಅನಿಲಗಳಿದೆ ಅಂದ್ರೆ ನೋಡಿ, ಮೀಥೇನ್ ಇದೆ, ಮೀಥೇನ್, ಸಲ್ಫರ್ ಡೈಆಕ್ಸೈಡ್ ಇದೆ, ನೈಟ್ರೋಜನ್ ಡೈಆಕ್ಸೈಡ್ ಇದೆ, ಗೊತ್ತಾಗ್ತಿದೆ ಎಲ್ಲರಿಗೂ? ಕರೆಕ್ಟ್. ಕಾರ್ಬನ್ ಮೊನಾಕ್ಸೈಡ್ ಇದೆ, ಆಯ್ತಾ? ನೈಟ್ರಸ್ ಆಕ್ಸೈಡ್ ಇದೆ, ನೈಟ್ರಸ್ ಆಕ್ಸೈಡ್, ಕ್ಲೋರೋಫ್ಲೋರೋಕಾರ್ಬನ್ ಇದೆ, ಹೈಡ್ರೋಫ್ಲೋರೋಕಾರ್ಬನ್ ಇದೆ, ಸಲ್ಫರ್ ಎಕ್ಸಾಫ್ಲೋರೈಡ್, ಪರ್ಫ್ಲೋರೋಕಾರ್ಬನ್. ಈ ರೀತಿ ಹಲವಾರು ಅನಿಲಗಳಿದೆ, ಗ್ಯಾಸಸ್ ಇದೆ. ಇವೆಲ್ಲ ನಮಗೆ ನಮ್ಮ ಭೂಮಿ ಮೇಲಿರುವಂತ ಅನಿಲಗಳು. ಎಷ್ಟು ಅರ್ಥ ಆಗ್ತದೆ? ನಾನು ಎಲ್ಲ ಬರ್ದಿದ್ದೀನಿ ನೋಡಿ. ನಮ್ಮ ವಾಯುಮಂಡಲದಲ್ಲಿ ಇರುವಂತ ಚಿಕ್ಕ ಚಿಕ್ಕ ಅನಿಲಗಳನ್ನ ಕೂಡ ಬರ್ದಿದ್ದೀನಿ. ಮೀಥೇನ್, ಇದು CH4 ಅಂದ್ರೆ ಸಲ್ಫರ್ ಡೈಆಕ್ಸೈಡ್, ಇದು ಓಕೆ. ನೈಟ್ರೋಜನ್ ಡೈಆಕ್ಸೈಡ್, ಇದು ಕಾರ್ಬನ್ ಮೊನಾಕ್ಸೈಡ್, ಇದು ಸ್ವಲ್ಪ ಜಾಗ ಇಕ್ಕಟ್ಟಾಗ್ತಾ ಇದೆ. ಒಂದು ಕೆಲಸ ಮಾಡ್ತೀನಿ ನೋಡ್ರಿ, ನೆಕ್ಸ್ಟ್ ಪೇಜ್ ಅಲ್ಲಿ ಬರೀತೀನಿ. ಇದಿಷ್ಟು ನಾವು ನೆಕ್ಸ್ಟ್ ಪೇಜ್ ಅಲ್ಲಿ ಬರೀತೀನಿ. ನಿಮಿಷ ಎಲ್ಲರೂ ಹಂಗೇರಿ.
ಹಾ ನೋಡಿ, ಈ ಅನಿಲಗಳನ್ನ ನಾನು ಮತ್ತೆ ಇನ್ನೊಂದು ಪೇಜಲ್ಲಿ ಬರೀತೀನಿ. ಸೊ ಮೀಥೇನ್ ನೋಡಿ, CH4 ಮೀಥೇನ್. ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಮೋನೋ ಅಂದ್ರೆ ಒಂದು, ಓಕೆ, ಒಂದು ಆಟಮ್ ಅಂತ. ಸಲ್ಫರ್ ಡೈಆಕ್ಸೈಡ್ 2 ಅಂತ, ಸಲ್ಫರ್ ಡೈಆಕ್ಸೈಡ್. ಬರೀರಿ ಬೇಗ ಎಲ್ಲರೂ. ಓಕೆ, ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಆಯ್ತಾ. ಸಲ್ಫರ್ ಹೆಕ್ಸಾಫ್ಲೋರೈಡ್, ಸಲ್ಫರ್ ಅಂದ್ರೆ ಗೊತ್ತಿದೆ ಎಲ್ಲರಿಗೂ, ಸಲ್ಫರ್. ಹೆಕ್ಸಾ ಅಂದ್ರೇನು 6 ಅಂತ, 6 atoms of fluoride. ಓಕೆ, ಸಲ್ಫರ್ ಹೆಕ್ಸಾಫ್ಲೋರೈಡ್. ಇನ್ನೇನು ಹೇಳ್ತೇನೆ ನಾನು ಆಗ್ಲೇ, ನೈಟ್ರಸ್ ಆಕ್ಸೈಡ್, ಓಕೆ, ನೈಟ್ರಸ್ ಆಕ್ಸೈಡ್. ಕ್ಲೋರೋಫ್ಲೋರೋಕಾರ್ಬನ್, ಹೈಡ್ರೋಫ್ಲೋರೋಕಾರ್ಬನ್, ಪರ್ಫ್ಲೋರೋಕಾರ್ಬನ್. ಬರೀರಿ ಎಲ್ಲರೂ. ಹಾ, ಎಸ್. ಸ್ವಲ್ಪ ಕೆಮಿಸ್ಟ್ರಿ ಇದೆ, ಹೌದಲ್ಲ? ಕ್ಲೈಮೆಟಾಲಜಿನಲ್ಲಿ ಸ್ವಲ್ಪ ಫಿಸಿಕ್ಸ್, ಕೆಮಿಸ್ಟ್ರಿ ಜಾಸ್ತಿ ಬರುತ್ತೆ. ಯಾರ್ಯಾರು ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದೆ ಅವರು ಸಮಾಧಾನವಾಗಿರ್ಬೇಕು, ಸ್ವಲ್ಪ ಕಷ್ಟಪಟ್ಟು ಓದೋಕ್ಕೆ ರೆಡಿ ಇರಬೇಕು. ಯಾಕೆಂದ್ರೆ ಸ್ವಲ್ಪ ಟೆಕ್ನಿಕಲ್ ಆಗುತ್ತೆ ಟಾಪಿಕ್ ಇದು. ನಾ ಹೇಳಲಿಲ್ಲ ಅಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಕಷ್ಟ ಆಗುತ್ತೆ, ಗೊತ್ತಾಯ್ತಾ ಎಲ್ಲರಿಗೂ? ಈಗ ನಾನು ಹೇಳಿದೇನು ಮುಗಿಸ್ಬೋದು, ಒಂದು ಟ್ರಿಕ್ ಇದೆ ಕ್ಲೈಮೆಟಾಲಜಿ ಮುಗಿಸಕ್ಕೆ, ಆದ್ರೆ ಎಕ್ಸಾಮ್ ಅಲ್ಲಿ ಯಾವುದು ಬರಲ್ಲ ಅದು. ಸೊ ಎಕ್ಸಾಮ್ ಅಲ್ಲಿ ಬರೋದು ಹೇಳ್ಬೇಕು ಅಂದ್ರೆ ಇವೆಲ್ಲ ಬರುತ್ತೆ. ನಾನು ಬರೀತಾ ನೋಡಿ, ಇದು ಬರುತ್ತೆ ಎಕ್ಸಾಮ್ ಅಲ್ಲಿ, ಇದು ಬರುತ್ತೆ ಎಕ್ಸಾಮ್ ಅಲ್ಲಿ. ನೀವು ಯಾವ್ದು ಕೇಳಿರಲ್ಲ ಅದೇ ಬರೋದು ಎಕ್ಸಾಮ್ ಅಲ್ಲಿ. ಅದಕ್ಕೋಸ್ಕರ ನಾನು ಅದನ್ನು ಕವರ್ ಮಾಡಲೇಬೇಕು. ಸೊ ಸಮಾಧಾನವಾಗಿದೆ ಎಲ್ಲರೂ ನೋಡಿ. ಓಕೆ, ಗೊತ್ತಾಯ್ತು ಎಲ್ಲರಿಗೂ? ಸೊ ಇವೆಲ್ಲ ಅನಿಲಗಳು ನಮ್ಮ ವಾಯುಮಂಡಲದಲ್ಲಿದೆ. ಇವೆಲ್ಲದರ ಮಿಶ್ರಣನೇ ಗಾಳಿ. ಹಲವಾರು ಅನಿಲಗಳ ಮಿಶ್ರಣವನ್ನು ಗಾಳಿ ಎಂದು ಕರೆಯುತ್ತೇವೆ, ಮಿಕ್ಸ್ಚರ್ ಆಫ್ ಗ್ಯಾಸಸ್. ಗೊತ್ತಾಯ್ತು ಎಲ್ಲರಿಗೂ? ಏರ್ ಏನು? ಮಿಕ್ಸ್ಚರ್ ಆಫ್ ಗ್ಯಾಸಸ್, ಮಿಶ್ರಣ, ಅನಿಲಗಳ ಮಿಶ್ರಣ. ಇಷ್ಟರಲ್ಲೂ ಅತಿ ಮುಖ್ಯವಾದ ಅನಿಲ ಯಾವ್ದು ಹೇಳಿ? ನಾನು ಆಗ್ಲಿಂದ ಅಷ್ಟು ಬರ್ದಿದ್ದೀನಿ ನೋಡಿ, ಇಲ್ಲಿವರೆಗೂ ಬರ್ದಿದ್ದೀನಿ. ಇಷ್ಟು ಅನಿಲಗಳಲ್ಲಿ ಪರವಾಗಿಲ್ಲ, ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ. ಎಸ್, ಕಾರ್ಬನ್ ಡೈಆಕ್ಸೈಡ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಗ್ಯಾಸ್, ಕರೆಕ್ಟ್ ಅಲ್ಲ? ಸೊ ಎಲ್ಲರೂ ಯೂಶಲಿ ಎಲ್ಲರೂ ನೈಟ್ರೋಜನ್ ಅಂತಾರೆ, ಆಕ್ಸಿಜನ್ ಅಂತಾರೆ, ಬಟ್ ಆಕ್ಚುಲಿ ಕಾರ್ಬನ್ ಡೈಆಕ್ಸೈಡ್ ಅತಿ ಮುಖ್ಯವಾದಂತ ಅನಿಲ, ಕರೆಕ್ಟ್ ಅಲ್ವಾ? ಸೊ ನಮ್ಮ ದೇಹದಲ್ಲಿ ಇರೋದೇ ಕಾರ್ಬನ್, ಮೇನ್ ಆಗಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಹಂಗೆ ನಮ್ಮ ಪ್ರತಿನಿತ್ಯ ಆಹಾರ ಸಿಗದೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಇಂದ, ಗಾಳಿ ಆಕ್ಸಿಜನ್ ಸಿಗದೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಇಂದ. ಆ ಕಾರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅತಿ ಮುಖ್ಯವಾದ ಅನಿಲ. ಅತಿ ಮುಖ್ಯವಾದಂತ ಅನಿಲ ಯಾವುದು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಗಿಂತನೂ ಮುಖ್ಯ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಸೊ ನೋಡಿ, ನಮ್ಮ ವಾಯುಮಂಡಲದ ಏನಿದೆ, ಮೊದಲು ಅನಿಲಗಳು, ಅನಿಲಗಳು, ಅನಿಲಗಳು. ಎರಡನೇದು ನೋಡಿ, ನಮ್ಮ ವಾಯುಮಂಡಲದಲ್ಲಿ ಧೂಳಿನ ಕಣಗಳಿದೆ ನೋಡಿ, ಧೂಳಿನ ಕಣಗಳು ಕಾಣ್ತಾ ಇದೆ ಎಲ್ಲರಿಗೂ? ಧೂಳಿನ ಕಣಗಳು, ಇದು ಟಿಂಡಾಲ್ ಎಫೆಕ್ಟ್ ಅಂತ ಕರಿತೀವಿ. ಎಷ್ಟು ಜನ ಕೇಳಿದಾರೆ ಜಾನ್ ಟಿಂಡಾಲ್ ಅವರ ಹೆಸರನ್ನ? ಕರೆಕ್ಟಾ? ಸೊ ಇವ್ರೇನ್ ಹೇಳ್ತಾರೆ, ಸೊ ಯಾವುದೇ ಒಂದು ಫ್ಲೂಯಿಡ್ ಮೀಡಿಯಂ ಅಲ್ಲಿ, ಓಕೆ, ನಾವು ಲೈಟ್ ಪೆನೆಟ್ರೇಟ್ ಆದಾಗ ಅದ್ರ ಮೇಲೆ ಮಧ್ಯದಲ್ಲಿರುವಂತ ಪಾರ್ಟಿಕಲ್ಸ್ ಎಲಿಮಿನೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಗಾಳಿನಿಂದ ಧೂಳಿನ ಕಣಗಳ ಮೇಲೆ ಯಾವಾಗ ಬೆಳಕು ಬೀಳುತ್ತೆ ಅದು ಇಲಿಮಿನೇಟ್ ಆಗುತ್ತೆ, ಅವಾಗ ನಾವು ಅದನ್ನ ನಮ್ಗೆ ಕಾಣುತ್ತೆ. ಅದನ್ನ ನಾವು ಟಿಂಡಾಲ್ ಎಫೆಕ್ಟ್ ಅಂತ ಕರಿತೀವಿ. ಧೂಳಿನ ಕಣಗಳು ನೋಡಿ ಹೆಂಗ್ ಕಾಣುತ್ತೆ. ಇದು ಕತ್ಲೆ ರೂಮ್ಗೆ, ನೀವೊಂದು ಕತ್ಲೆ ರೂಮ್ ಹೋದಾಗ ಫುಲ್ ಎಲ್ಲ ಕಡೆಯಿಂದನೂ ಕವರ್ ಆಗಿರುತ್ತೆ, ಒಂದ್ ಕಡೆಯಿಂದ ಮಾತ್ರ ಬೆಳಕು ಬರುತ್ತೆ ಅನ್ಕೊಳ್ಳಿ. ಅಂಚಿನ ಮನೆಗಳು ನೋಡಿರ್ತೀರ ನೀವು, ಅಂಚಿನ ಮನೆಗಳಲ್ಲಿ ಗ್ಲಾಸ್ ಇರುತ್ತೆ ಮೇಲ್ಗಡೆ, ಅವಾಗ ನಮ್ಗೆ ಕಾಣುತ್ತೆ. ಎಷ್ಟೊಂದ್ಸತಿ ಅದನ್ನ ಹಿಡಿಯಕ್ ಹೋಗ್ತೀರಾ ನೀವು, ಕೈಲಿ ಸಿಗಲ್ಲ. ಧೂಳಿನ ಕಣಗಳು ನಮ್ಮ ವಾಯುಮಂಡಲದಲ್ಲಿ ಈ ತರ ಎಷ್ಟೋ ಧೂಳಿನ ಕಣಗಳು ತೇಲ್ತಾ ಇದೆ. ಗಾಳಿಯಲ್ಲಿ ತೇಲುವಂತ ಕಣಗಳು ನಮ್ಮ ವಾಯುಮಂಡಲದ ಇದೆ, ಧೂಳಿನ ಕಣಗಳು. ಗೊತ್ತಾಯ್ತು ಎಲ್ಲರಿಗೂ? ಮೂರನೇದು ನೀರಾವಿ. ನಮ್ಮ ವಾಯುಮಂಡಲದ ಏನೇನಿದೆ ಅಂದ್ರೆ ನಾವು ಏನೇನು ಹೇಳ್ಬೇಕು ಅಂದ್ರೆ, ಮೊದಲನೇದು ಅನಿಲಗಳು, ಧೂಳಿನ ಕಣಗಳು ಮತ್ತು ನೀರಾವಿ.
ಮೂರು ಅಂಶಗಳನ್ನ ನಾವು ಗಮನಿಸಬೇಕು. ಗೊತ್ತಾಯ್ತಲ್ಲ? ಸೊ ಇಲ್ಲಿ ಬರ್ದಿದೆ ನೋಡಿ, ಕಾಣ್ತಾ ಇದೆ ಎಲ್ಲರಿಗೂ? ಗ್ಯಾಸಸ್, ಡಸ್ಟ್ ಮತ್ತು ವೇಪರ್. ದ ವರ್ಡ್ ಅಟ್ಮಾಸ್ ಅನ್ನೋದು ಗ್ರೀಕ್ ಪದ ನೋಡಿ. ಅಟ್ಮಾಸ್ ಎಂಬ ಪದ ಏನಿದೆ ಅದು ಗ್ರೀಕ್ ಪದ, ಗ್ರೀಕ್ ಪದದಿಂದ ಬಂದಿದೆ. ಅಟ್ಮಾಸ್ಫಿಯರ್ ಅನ್ನೋದು ಗ್ರೀಕ್ ಪದದಿಂದ ಬಂದಿದೆ. ಅಟ್ಮಾಸ್ ಅಂದ್ರೆ ವೇಪರ್ ಅಂತ, ನೀರಾವಿ ಅಂತ. ನಮ್ಮ ವಾಯುಮಂಡಲದಲ್ಲಿ ಇರೋದೇ ನೀರಾವಿದೆ ಅಲ್ವಾ? ಅದಕ್ಕೋಸ್ಕರ ಅಟ್ಮಾಸ್ ಎಂಬ ಪದ ಗ್ರೀಕ್ ನಲ್ಲಿ ವೇಪರ್ ಅಂತ ಕೇಳ್ತಾರೆ. ಇದನ್ನ ಅಟ್ಮಾಸ್ ಎಂಬ ಪದ ಯಾವ ಭಾಷೆದು ಅಂತ ಕೇಳ್ತಾರೆ. ಗ್ರೀಕ್. ವೇಪರ್ ಅಂತ, ನೀರಾವಿ ಅಂತ, ತೇವಾಂಶ ಅಂತ, ಆರ್ದ್ರತೆ ಅಂತ. ಗೊತ್ತಾಗ್ತಿದೆ ಎಲ್ಲರಿಗೂ ಪದಗಳು? ಅವೆಲ್ಲ ಅಟ್ಮಾಸ್ಫಿಯರ್. ಸ್ಪಿಯರ್ ಅಂದ್ರೆ ಏನು? 3 ಆಯಾಮಗಳು. ನಮ್ಮ ಸುತ್ತ, ಭೂಮಿ ಸುತ್ತ ಇರುವಂತಹ 3 ಆಯಾಮಗಳ ಪದರಕ್ಕೆ ಸ್ಪಿಯರ್ ಅಂತ ಕರಿತೀವಿ, ಅಥವಾ ಮಂಡಲ ಅಂತ ಕರಿತೀವಿ. ಆಯ್ತಾ? ನೋಡಿ, ವಾಯುಮಂಡಲ ಯಾವ ರೀತಿ ವಿಕಾಸ ಆಯ್ತು ನೋಡೋಣ. ಮೊದಲಿಗೆ ನಮ್ಮ ಭೂಮಿ ವಿಕಾಸ ಆದಾಗ ನೋಡಿ, 4.54 ಬಿಲಿಯನ್ ವರ್ಷಗಳಿಂದೆ, 4.5 ಬಿಲಿಯನ್ ವರ್ಷಗಳಿಂದೆ, 4.5 ಬಿಲಿಯನ್ ವರ್ಷಗಳಿಂದ ನಮ್ಮ ಭೂಮಿ ವಿಕಾಸ ಆದಾಗ ನಮ್ಮ ಭೂಮಿಯ ತಾಪಮಾನ ತುಂಬಾ ಜಾಸ್ತಿ ಇತ್ತು. ಅಂದ್ರೆ ಅರ್ತ್ ವಾಸ್ ಅ ವೆರಿ ಹಾಟ್ ಪ್ಲಾನೆಟ್. ವೆನ್ ಅವರ್ ಅರ್ತ್ evolved as a planet 4.54 billion years ago, our earth's temperature was very high. ತಾಪಮಾನ ಜಾಸ್ತಿ ಇತ್ತು, ಟೆಂಪರೇಚರ್ ಜಾಸ್ತಿ ಇತ್ತು. ಇವಾಗ ತಾಪಮಾನ ಜಾಸ್ತಿ ಇದ್ದಾಗ ಏನಾಗುತ್ತೆ? ಇನಿಷಿಯಲಿ ಹೋಗ್ತಾ 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 ತಾಪಮಾನ ಕಮ್ಮಿ ಆಗುತ್ತೆ. ಅದನ್ನ ನಾವು ಡಿಗ್ಯಾಸಿಂಗ್ ಅಂತ ಕರಿತೀವಿ. ಎಷ್ಟು ಅರ್ಥ ಆಗ್ತದೆ? ಡಿಗ್ಯಾಸಿಂಗ್ ಅಂದ್ರೆ ತಂಪಾಗಿಸುವಿಕೆ. ಭೂಮಿಯ ತಾಪಮಾನ ಕಡಿಮೆ ಆಗುತ್ತೆ. ನೋಡಿ, ಭೂಮಿಯ ಶಾಖ ಹೋಗ್ತಾ ಇದೆ ನೋಡಿ. ಯಾವುದೇ ಒಂದು ವಸ್ತು ಬಿಸಿ ಇದ್ದು ತಂಪಾಗಬೇಕು ಅಂದ್ರೆ ಏನಾಗುತ್ತೆ? ಅದ್ರ ಶಾಖ ಕಳ್ಕೊಳ್ಬೇಕು ತಾನೆ. ಅದು ಸುತ್ತ, ಅದ್ರ ಸುತ್ತ ವಾಯುಮಂಡಲ ಕಡೆಗೆ ಎಲ್ಲ ಕಡೆಗೂ ಶಾಖನ ಕಳ್ಕೊಳ್ಬೇಕು. ಅದನ್ನ ನಾವು ಡಿಗ್ಯಾಸಿಂಗ್ ಅಂತ ಕರಿತೀವಿ, ತಂಪಾಗುವಿಕೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ಅದು ತಂಪಾಗುವಿಕೆ? ಸೊ ತಂಪಾಗ್ತಾ ಇದೆ ಭೂಮಿ. ಭೂಮಿ ತಂಪಾದಾಗ ಏನಾಗುತ್ತೆ ಹೇಳಿ? ಭೂಮಿ ಒಳಗಿಂದ ಎಲ್ಲ ಅನಿಲಗಳು ಹೊರಗಡೆ ಬರ್ತವೆ, ಶಾಖ ಹೊರಗಡೆ ಬರುತ್ತೆ. ಕರೆಕ್ಟಾ? ಅನಿಲಗಳು ಹೊರಗಡೆ ಬರ್ತವೆ. ನೀವು ಯಾವ್ದಾದ್ರು ಒಂದು ಬಿಸಿಯಾಗಿರುವಂತ ವಸ್ತು ನೋಡಿರ್ಬೋದು, ಅದರ ಧಗೆ ಎದ್ದೇಳ್ತಾ ಇರುತ್ತೆ ಮೇಲಕ್ಕೆ ಹಿಂಗೆ. ಕರೆಕ್ಟ್? ಬಿಸಿ ಇರುವಂತ ವಸ್ತುಗಳಿಂದ ಅನಿಲಗಳು ಬರ್ತಾ ಇರುತ್ತೆ, ಶಾಖ ತಗೊಂಡ್ ಬರ್ತಾ ಇರುತ್ತೆ, ನೀರಾವಿ ಬರ್ತಾ ಇರುತ್ತೆ. ಕರೆಕ್ಟಾ? ಸೊ ಅವೆಲ್ಲ ಏನು? ಭೂಮಿಯ ತಂಪಾಗುತ್ತೆ. ಸೊ ಹೋಗ್ತಾ ಹೋಗ್ತಾ ನೋಡಿ, ಜ್ವಾಲಾಮುಖಿಗಳಾದವು. ಜ್ವಾಲಾಮುಖಿಗಳು ನೋಡಿ, ಜ್ವಾಲಾಮುಖಿಗಳಾದಾಗ ಏನಾಗುತ್ತೆ? ತುಂಬಾ ಧೂಳು. ನೆನಪಿದೆ ಎಲ್ಲರಿಗೂ? ಜ್ವಾಲಾಮುಖಿಗಳಾದಾಗ ಅನಿಲಗಳು, ಧೂಳು, ಹೊಗೆ, ಬೂದಿ ಎಲ್ಲ ಬರ್ತಾ ಇದೆ. ಇದನ್ನ ನಾವು ಪೈರೋಕ್ಲಾಸ್ಟಿಕ್ ಮಿಶ್ರಣ ಅಂತ ಕರೆಯೋದು. ಪೈರೋಕ್ಲಾಸ್ಟಿಕ್ ಮಿಶ್ರಣ, ಪೈರೋಕ್ಲಾಸ್ಟಿಕ್ ವಸ್ತುಗಳು ಅಂತ ಕರಿತೀವಿ. ಪೈರೋಕ್ಲಾಸ್ಟಿಕ್ ಮೆಟೀರಿಯಲ್, ಪೈರೋಕ್ಲಾಸ್ಟಿಕ್ ಮೆಟೀರಿಯಲ್. ನೆನಪಿಟ್ಕೊಳ್ಳಿ, ಜ್ವಾಲಾಮುಖಿಗಳು ಇಂದ ಹಲವಾರು ವಸ್ತು ಹೊರಗಡೆ ಬಂತು. ಯಾವಾಗ ಇವೆಲ್ಲ ಹೊರಗಡೆ ಬಂತು ಎಲ್ಲೋಗುತ್ತೆ? ನಮ್ಮ ಭೂಮಿನ ಆವರಿಸುತ್ತೆ. ಯಾಕೆ? ಭೂಮಿಯ ಗುರುತ್ವಾಕರ್ಷಣೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಗುರುತ್ವಾಕರ್ಷಣೆ. ಭೂಮಿದು ಗುರುತ್ವಾಕರ್ಷಣೆ ಇರೋದ್ರಿಂದ ನೋಡಿ, ಇದು ಭೂಮಿ ಅಂದ್ರೆ, ಇದು ಭೂಮಿ ಅಂದ್ರೆ ನೋಡಿ, ಇದು ಭೂಮಿ, ಇದು ನೋಡಿ, ಇದು ನಮ್ಮ ವಾಯುಮಂಡಲ. ಕಾಣ್ತಾ ಇದೆಯಾ? ಇದು ವಾಯುಮಂಡಲ, ಇದು ಬಾಹ್ಯಾಕಾಶ, ಸ್ಪೇಸ್. ಇಲ್ಲಿಂದ ನೋಡಿ ಇಲ್ಲಿವರೆಗೂ ನಮ್ಮ ವಾಯುಮಂಡಲ ಇದೆ ನೋಡಿ. ಕಾಣ್ತಿದೆ ಎಲ್ಲರಿಗೂ? ನಮ್ಮ ವಾಯುಮಂಡಲ ಹತ್ರ ಕಾಣ್ತಾ ಇದೆ. ಭೂಮಿಯಿಂದ ಆಕಾಶದವರೆಗೂ ಏನಿದೆ ಅದು. ಇದು ನಮ್ಮ ವಾಯುಮಂಡಲ ಇರೋದಕ್ಕೆ ಕಾರಣ ಏನು? ಗುರುತ್ವಾಕರ್ಷಣೆ. ಭೂಮಿ ಗುರುತ್ವಾಕರ್ಷಣೆ ಏನ್ ಮಾಡುತ್ತೆ? ಅನಿಲಗಳನ್ನ ಇಟ್ಕೊಂಡಿದೆ, ಧೂಳಿನ ಇಟ್ಕೊಂಡಿದೆ, ನೀರಾವಿನ ಇಟ್ಕೊಂಡಿದೆ. ಅದಕ್ಕೆ ನಮ್ಗೆ ಏನಾಗುತ್ತೆ? ವಾಯುಮಂಡಲ ಇದೆ. ಸೊ ನಾವು ಭೂಮಿ ಮೇಲೆ ಇರ್ತೀವಿ ಅನ್ಕೊಳ್ಳಿ, ಮೇಲೆ ಆರದಾಗ ಏನಾಗುತ್ತೆ? ವಾಪಸ್ ಬೀಳ್ತೀವಿ ಕೆಳಗಡೆ. ಯಾಕೆ? ಯೋಚನೆ ಮಾಡಿ ಎಲ್ಲರೂ. ಕರೆಕ್ಟ್ ಅಲ್ವಾ? ಗ್ರಾವಿಟಿಗೆ ಏನಾಗುತ್ತೆ? ವಾಪಸ್ ಬೀಳ್ತೀವಿ. ಅದೇ ರೀತಿ ನಮ್ಮ ಭೂಮಿ ನಮ್ಮನ್ನ ಇಟ್ಕೊಂಡಿದೆಯಲ್ಲ, ಅದೇ ರೀತಿ ಅನಿಲಗಳನ್ನ ಇಟ್ಕೊಂಡಿದೆ, ಧೂಳಿನ ಇಟ್ಕೊಂಡಿದೆ. ಓಕೆ, ಗೊತ್ತಾಯ್ತಲ್ಲ? ಅನಿಲಗಳನ್ನ ಇಟ್ಕೊಂಡಿದೆ, ನೀರಾವಿನ ಇಟ್ಕೊಂಡಿದೆ, ನಮ್ಮ ಗಾಳಿಯಲ್ಲಿರುವ ಮೋಡಗಳನ್ನ ಇಟ್ಕೊಂಡಿದೆ. ಸೊ ಗುರುತ್ವಾಕರ್ಷಣೆ ತುಂಬಾ ಇಂಪಾರ್ಟೆಂಟ್. ಸೊ ಗುರುತ್ವಾಕರ್ಷಣೆ ಸ್ವಲ್ಪ ಕಡಿಮೆ ಇದೀವಿ ಏನಾಗುತ್ತೆ? ಎಲ್ಲ ಅನಿಲಗಳು ಹೊಟ್ಟೋಗಿರೋದು ಮೇಲಕ್ಕೆ, ಧೂಳು ಹೊಟ್ಟೋಗಿರೋದು. ಕರೆಕ್ಟಾ? ನೀರಾವಿ ಹೊಟ್ಟೋಗಿರೋದು, ಮೋಡಗಳು ಹೊಟ್ಟೋಗಿರೋದು. ಸೊ ಗ್ರಾವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನೆನಪಿಟ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ. ಸೊ 3 ಅಂಶಗಳು ನಮ್ಮ ವಾಯುಮಂಡಲ ವಿಕಾಸಕ್ಕೆ. 3 ಅಂಶಗಳು. ಮೊದಲನೇದು ತಂಪಾಗಿಸುವಿಕೆ, ಡಿಗ್ಯಾಸಿಂಗ್.
ಒಂದು ಯಾವುದು ಡಿಗ್ಯಾಸಿಂಗ್. ಎಕ್ಸಾಮ್ ಅಲ್ಲಿ ತಂಪಾಗಿಸುವಿಕೆ ಅಂತ ಕೇಳಲ್ಲ ಅವರು, ಡಿಗ್ಯಾಸಿಂಗ್ ಅಂತ ಕೊಡ್ತಾರೆ. ಈಗಲೇ ಹೇಳಿದ್ದೀನಿ ನಾನು, ತಂಪಾಗಿಸುವಿಕೆ ಅಂತ ನಾನು ಬರ್ದಿದ್ದೀನಿ ಇಲ್ಲಿ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಡಿಗ್ಯಾಸಿಂಗ್ ಅಂದ್ರೆ ಯಾಕೆ ಅನಿಲಗಳೆಲ್ಲ ಬರುತ್ತೆ. ಸೊ ತಂಪಾಗಿಸುವಿಕೆ ನಾವು ಕೆಟ್ಕೊಳ್ಳಿಲ್ಲ, ಆಯ್ತಾ. ಜ್ವಾಲಾಮುಖಿ, ಮೂರನೇದು ಗುರುತ್ವಾಕರ್ಷಣೆ. ಮೂರು ಕಾರಣಗಳು ಹೇಳಿದ್ದೀನಿ ನಾನು. ಫ್ರೆಂಡ್ಸ್ ಗೊತ್ತಾಯ್ತಾ ಎಲ್ಲರಿಗೂ? ಕಂಟಿನ್ಯೂ ಮಾಡ್ಬೋದಾ? ಸೊ ವಾಯುಮಂಡಲ ಅಂದ್ರೆ ಏನು, ಅದರಲ್ಲಿ ಏನಿದೆ, ಗಾಳಿ ಜೊತೆಗೆ ಅದರಲ್ಲಿ ವಿಕಾಸ ಯಾವ ರೀತಿ ಆಗುತ್ತೆ. ಹಾ, ಸೊ ಡಿಗ್ಯಾಸಿಂಗ್, ಜ್ವಾಲಾಮುಖಿಗಳು, ತಂಪಾಗಿಸುವಿಕೆ, ಜ್ವಾಲಾಮುಖಿಗಳು ಮತ್ತು ಗುರುತ್ವಾಕರ್ಷಣೆ ಗೊತ್ತಾಗಿದೆ ಎಲ್ಲರಿಗೂ. ನೆಕ್ಸ್ಟ್ ನೋಡಿ, ನಮ್ಮ ವಾಯುಮಂಡಲ ನಮ್ಗೆ ಹಲವಾರು ಉಪಯೋಗಗಳನ್ನ ಕೊಡುತ್ತೆ. ಏನೇನು? ಕರೆಕ್ಟ್, ಇಂಪಾರ್ಟೆನ್ಸ್ ಆಫ್ ಅಟ್ಮಾಸ್ಫಿಯರ್ ಏನೇನು? ಮೊದಲು, ನಮ್ಮ ವಾಯುಮಂಡಲ ನಮ್ಮನ್ನ ಎಕ್ಸ್ರೇ, UV ವಿಕಿರಣಗಳಿಂದ ನಮ್ಮನ್ನ ರಕ್ಷಿಸುತ್ತದೆ. ಕರೆಕ್ಟ್, ಇಂಗ್ಲಿಷ್ ಅಲ್ಲಿ ಇದೆ ನೋಡಿ, ಅವರ್ ಅಟ್ಮಾಸ್ಫಿಯರ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ಎಕ್ಸ್ರೇ, UV ಹಾರ್ಮ್ಫುಲ್ ರೇಡಿಯೇಷನ್ ಬರ್ತಾ ಇರುತ್ತಲ್ಲ, ವಿಕಿರಣಗಳು, ಅದರಿಂದ ನಮ್ಮನ್ನ ರಕ್ಷಿಸುತ್ತದೆ. ಯಾಕೆಂದ್ರೆ ಎಲ್ಲ ನಮ್ಗೆ ಬೇಕಾಗಿಲ್ಲ, ಕೆಲವು ವಿಕಿರಣಗಳು ತುಂಬಾ ಡೇಂಜರಸ್ ಇದೆ, ಅದರಿಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಯಾವುದು? ನಮ್ಮ ವಾಯುಮಂಡಲ. ಮೊದಲನೇದು ಗೊತ್ತಾಯ್ತು ಎಲ್ಲರಿಗೂ? ಕರೆಕ್ಟಾ? ಉಲ್ಕೆಗಳು, ಶುದ್ಧ ಗ್ರಹಗಳು ಕೇಳಿದ್ರೆಲ್ಲರೂ, ಉಲ್ಕೆ, ಶುದ್ಧ ಗ್ರಹ, ಅವುಗಳಿಂದ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಧೂಮಕೇತುಗಳಿಂದ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಯಾವುದು? ನಮ್ಮ ವಾಯುಮಂಡಲ. ಯಾಕೆ? ಆಕ್ಸಿಜನ್ ಇರೋದ್ರಿಂದ ಬೆಂಕಿ ಎತ್ಕೊಂಡು ಹುರಿದೋಗ್ತವೆ. ನಮ್ಮ ವಾಯುಮಂಡಲದಲ್ಲಿ ಆಕ್ಸಿಜನ್ ಇರೋದ್ರಿಂದ ಅವೆಲ್ಲ ಬೆಂಕಿ ಎತ್ಕೊಂಡು ಹುರಿದೋಗಿ ಭಸ್ಮ ಆಗೋಗುತ್ತೆ. ನಮ್ಮ ವಾಯುಮಂಡಲ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಅವರ್ ಅಟ್ಮಾಸ್ಫಿಯರ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ಆಸ್ಟ್ರಾಯ್ಡ್ಸ್, ಮೀಟಿಯರ್ಸ್ ಅಂಡ್ ಕಾಮೆಟ್ಸ್. ಬರ್ದೇ ನೋಡಿ ಇಲ್ಲಿ ಎರಡನೇ ಪಾಯಿಂಟ್, ಆಯ್ತಾ. ಮೂರನೇದು ನೋಡಿ, ಜಲಚಕ್ರದ ಮುಖಾಂತರ ನಮ್ಮ ವಾಯುಮಂಡಲದಲ್ಲಿರುವಂತಹ ನೀರನ್ನು ಸ್ವಚ್ಛಗೊಳಿಸುತ್ತೆ. ಜಲಚಕ್ರ, ವಾಟರ್ ಸೈಕಲ್ ಮುಖಾಂತರ ನಮ್ಮ ನೀರನ್ನು ಶುದ್ಧಗೊಳಿಸುತ್ತದೆ ನಮ್ಮ ವಾಯುಮಂಡಲ. ಸೊ ಅವರ್ ಅಟ್ಮಾಸ್ಫಿಯರ್ ಫಿಲ್ಟರ್ಸ್ ವಾಟರ್ ಥ್ರೂ ವಾಟರ್ ಸೈಕಲ್, ನಾವು ಕಟ್ಕೊಳ್ಳಿ ಜಲಚಕ್ರ. ನಮ್ಮ ವಾಯುಮಂಡಲದಲ್ಲಿ ಹಲವಾರು ಅನಿಲಗಳಿದೆಯಲ್ಲ, ಅದು ನಮ್ಮ ಗಿಡಗಳು ಬೆಳವಣಿಗೆಗೆ ತುಂಬಾ ಪೂರಕ. ಸೊ ನಮ್ಮ ಸಸ್ಯಗಳು ಏನಿದೆ ಅವುಗಳಿಗೆ ಹಲವಾರು ಅಗತ್ಯವಾದ ಅನಿಲಗಳನ್ನ ಒದಗಿಸುತ್ತೆ. ಯಾವುದು? ನಮ್ಮ ವಾಯುಮಂಡಲ. ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಎಲ್ಲ ಇಲ್ಲದೆ ಗಿಡಗಳು ಬೆಳೆಯಲ್ಲ. ಗೊತ್ತಾನೆ ಎಲ್ಲರಿಗೂ? ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಇಲ್ಲದೆ ಗಿಡಗಳು ಬೆಳೆಯಕ್ಕಾಗಲ್ಲ. ಸೊ ಅವರ್ ಅಟ್ಮಾಸ್ಫಿಯರ್ ಪ್ರೊವೈಡ್ಸ್ ಎಸೆನ್ಷಿಯಲ್ ಗ್ಯಾಸಸ್ ಟು ದಿ ಪ್ಲಾಂಟ್ಸ್. ಅತ್ಯಗತ್ಯವಾದಂತ ಅನಿಲಗಳನ್ನ ಒದಗಿಸುತ್ತದೆ. ಅದನ್ನ ಕಟ್ಕೊಳ್ಳಿ, ಅತ್ಯಗತ್ಯವಾದಂತ. ಹಂಗೆ ಹಲವಾರು ಜೀವಿಗಳಿಗೆ ಆಮ್ಲಜನಕ ಒದಗಿಸುತ್ತದೆ. ಕರೆಕ್ಟಾ? ನಾವು ಕಟ್ಕೊಳ್ಳಿ. ಇದೆಷ್ಟನೇದು? ಇದು 4, ಇದು 5. ಆಮ್ಲಜನಕ ಅಂದ್ರೆ ಆಕ್ಸಿಜನ್. ಗೊತ್ತಾಗುತ್ತೆ ಎಲ್ಲರಿಗೂ? ಆಮ್ಲಜನಕ, ಸಾರಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಇವೆಲ್ಲ ನಾವು ಕಟ್ಕೊಳ್ಬೇಕು ನೀವು. ಸೊ ಆಮ್ಲಜನಕವನ್ನು ಒದಗಿಸುತ್ತದೆ ನಮ್ಮ ವಾಯುಮಂಡಲ. ಇಟ್ ಪ್ರೊವೈಡ್ಸ್ ನೋಡಿ ಎಸೆನ್ಷಿಯಲ್ ಗ್ಯಾಸಸ್ ಟು ದ ಪ್ಲಾಂಟ್ಸ್ ಅಂಡ್ ದ ಸೇಮ್ ಟೈಮ್ ಇಟ್ ಪ್ರೊವೈಡ್ಸ್ ಆಕ್ಸಿಜನ್ ಟು ದಿ ಆರ್ಗಾನಿಸಮ್ಸ್. ನೆಕ್ಸ್ಟ್, ನಮ್ಮ ವಾಯುಮಂಡಲ ನಮ್ಮ ತಾಪಮಾನವನ್ನು ಹೆಚ್ಚಿಸುತ್ತದೆ. ಕರೆಕ್ಟಾ? ನಮ್ಮ ಭೂಮಿಯ ಮೇಲಿರುವಂತ ಅನಿಲಗಳು ಸೂರ್ಯನಿಂದ ಬರುವಂತ ವಿಕಿರಣಗಳನ್ನ ಬಿಟ್ಟು ಭೂಮಿಗೆ ಬರಕ್ ಬಿಟ್ಬಿಡ್ತಾವ. ಅವುಗಳನ್ನ ಭೂಮಿ ಕಾಯತ್ತೆ. ಭೂಮಿ ಕಾದ್ಮೇಲೆ ಹೊರಗಡೆ ಹೋಗುತ್ತಲ್ಲ ವಿಕಿರಣ, ಹೊರ ವಿಕಿರಣ, ಅದನ್ನ ತಡೀತಾವ. ನಮ್ಮ ಭೂಮಿಯ ಮೇಲಿರುವಂತ ಹಸಿರು ಮನೆ ಅನಿಲಗಳು
ಹಸಿರುಮನೆ ಅನಿಲಗಳು ಭೂಮಿಗೆ ಬರುವಂತ ವಿಕಿರಣವನ್ನು ಬಿಟ್ಟು ಸೂರ್ಯನಿಂದ ಬರುವಂತ ವಿಕಿರಣವನ್ನು ಭೂಮಿಗೆ ಬರಕ್ ಬಿಟ್ಬಿಡ್ತಾವೆ. ದೇ ಆರ್ ಟ್ರಾನ್ಸ್ಪರೆಂಟ್ ಟು ಇನ್ಕಮಿಂಗ್ ರೇಡಿಯೇಷನ್ ಬಟ್ ಒಪೇಕ್ ಟು ಔಟ್ ಗೋಯಿಂಗ್. ಅಂದ್ರೆ ಹೊರಗಡೆ ಹೋಗುವಂತ ವಿಕಿರಣವನ್ನು ತಡೆಯುವ ಶಕ್ತಿ ಇದೆ. ಯಾವುದು ಹಸಿರುಮನೆ ಅನಿಲ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ಕರೆಕ್ಟಾ, ನೈಟ್ರಸ್ ಆಕ್ಸೈಡ್, ಮೀಥೇನ್, ಓಝೋನ್, ಕ್ಲೋರೋಫ್ಲೋರೋಕಾರ್ಬನ್, ಹೈಡ್ರೋಫ್ಲೋರೋಕಾರ್ಬನ್, ಪರ್ಫ್ಲೋರೋಕಾರ್ಬನ್, ಸಲ್ಫರ್ ಹೆಕ್ಸಾಫ್ಲೋರೈಡ್, ಇವೆಲ್ಲ ಹಸಿರುಮನೆ ಅನಿಲಗಳು. ಗೊತ್ತಾಗ್ತದೆ ಎಲ್ಲರಿಗೂ? ಈ ಹಸಿರುಮನೆ ಅನಿಲಗಳು ಏನ್ ಮಾಡ್ತವೆ, ಸೂರ್ಯನಿಂದ ಬರುವಂತಹ ವಿಕಿರಣವನ್ನು ಬಿಟ್ಬಿಡ್ತಾವೆ ಭೂಮಿಗೆ ಬರಕ್ಕೆ. ಭೂಮಿ ಕಾದ್ಮೇಲೆ ವಾಪಸ್ ಹೋಗುತ್ತಲ್ಲ ವಿಕಿರಣ, ಅದನ್ನ ತಡೀತಾವೆ. ಅವಾಗ ಏನಾಗುತ್ತೆ, ಟೆಂಪರೇಚರ್ ಏನಾಗುತ್ತೆ, ಹೆಚ್ಚಾಗುತ್ತೆ ಗಾಳಿದು. ಇನ್ ಕೇಸ್ ಇವು ಯಾವ ಇರ್ಲಿಲ್ಲ ಅನ್ಕೊಳ್ಳಿ, ಯೋಚನೆ ಮಾಡಿ ಎಲ್ಲರೂ ಒಂದೆರಡು ನಿಮಿಷ. ಇವು ಯಾವ ಇರ್ಲಿಲ್ಲ ಅಂದಿದ್ರೆ ನಮ್ಮ ಭೂಮಿಯ ತಾಪಮಾನ ಏನಾಗ್ತಿತ್ತು, ಸೂರ್ಯನಿಂದ ಬರೋ ವಿಕಿರಣ ಎಲ್ಲ ವಾಪಸ್ ಹೊಟ್ಟೋಗ್ತಿತ್ತು. ಕರೆಕ್ಟಾ? ಇವಾಗ 100% ಒಳಗೆ ಬಂದ್ರೆ ಅಷ್ಟೇ ಹೊರಗಡೆ ಹೊರಟೋಗ್ತಿತ್ತು. ಅವಾಗ ಏನಾಗೋದು, ನಮ್ಮ ಭೂಮಿಯ ತಾಪಮಾನ ತುಂಬಾ ಕಡಿಮೆ ಇರ್ತಿತ್ತು, -18 ಇರ್ತಿತ್ತು ನಮ್ಮ ಭೂಮಿಯ ತಾಪಮಾನ. ಅವಾಗ ಯಾವುದೋ ಜೀವಿಗಳ ವಿಕಾಸ ಆಗಕ್ಕೆ ಆಗ್ತಾ ಇರಲಿಲ್ಲ. ದೇರ್ ವುಡ್ ಹ್ಯಾವ್ ಬೀನ್ ನೋ ಲೈಫ್ ಆನ್ ಅರ್ತ್ ಬಿಕಾಸ್ ಅರ್ತ್ ಸರ್ಫೇಸ್ ಟೆಂಪರೇಚರ್ ಇಸ್ -18 ಬಿಕಾಸ್ ದೇರ್ ಆರ್ ನೋ ಗ್ರೀನ್ ಹೌಸ್ ಗ್ಯಾಸಸ್. ಗೊತ್ತಲ್ಲ, ಇಲ್ಲ ಅಂದಿದ್ರೆ ಅವರ್ ಟೆಂಪರೇಚರ್ ವುಡ್ ಬಿ ವೆರಿ ಲೋ, ತುಂಬಾ ಕಡಿಮೆ ಇರೋದು. ಈಗ ಇವೆಲ್ಲ ಇರೋದ್ರಿಂದ ಏನಾಗಿದೆ, ಟೆಂಪರೇಚರ್ ಎಲ್ಲಿಗೆ ಬಂದಿದೆ, 15 ಡಿಗ್ರಿ ಬಂದಿದೆ. ಗೊತ್ತಾಗುತ್ತೆ ಎಲ್ಲರಿಗೂ? -18 ಅಲ್ಲಿ ತುಂಬಾ ಕಡಿಮೆ, 15 ಅಲ್ಲಿ ನೋಡಿ ಎಷ್ಟು ಜಾಸ್ತಿ ಆಗಿದೆ. -18 ಇಂದ 0 ಇಂದ 15 ಅಂದ್ರೆ ಎಷ್ಟು, 33 ಡಿಗ್ರಿ ಜಂಪ್ ಆಗಿದೆ ಟೆಂಪರೇಚರ್. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ಇದು? -18 ಇಂದ 0 ಇಂದ 15, 0 ಇಂದ 15. ಸೊ 33 ಡಿಗ್ರಿ ಹೆಚ್ಚಾಗಿದೆ ಈ ಹಸಿರುಮನೆ ಅನಿಲಗಳಿಂದ. ಇಲ್ಲಿವರೆಗೂ ಬಂದಿದೆ ನೋಡಿ, ಇದನ್ನೇ ನಾವು ಹಸಿರುಮನೆ ಪರಿಣಾಮ ಎಂದು ಕರೆಯುತ್ತೇವೆ. ಇದು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಬಂದಿದೆ ನೋಡಿ ಉಷ್ಣಾಂಶ, ಇದನ್ನೇ ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರೆಯುತ್ತೆ. ಹಸಿರುಮನೆ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್. ನಾವು ಬಂದು ಏನ್ ಮಾಡ್ತಾ ಇದೀವಿ, 18, 19ನೇ ಶತಮಾನದಿಂದ ಏನಾಗುತ್ತೆ, ಕೈಗಾರಿಕೆಗಳನ್ನ ಹೆಚ್ಚು ಮಾಡಿದ್ವಿ, ಸಂಪನ್ಮೂಲಗಳನ್ನ ಜಾಸ್ತಿ ಬಳಸ್ತಾ ಇದೀವಿ, ಎಲ್ಲ ಅನಿಲ ಇದೀವಿ ನಾವು. ಅದೊಂದು ಮಿತಿಲಿತ್ತು, ಅದನ್ನ ನಾವು ಆ ಸಮತೋಲನ ನಾವು ಹಾಳು ಮಾಡ್ತಾ ಇದೀವಿ. ಗೊತ್ತಾಯ್ತಲ್ಲ? ಅವಾಗ ಏನಾಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಅದಕ್ಕೆ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ. ಗೊತ್ತಾಯ್ತು ಎಲ್ಲರಿಗೂ? ಹಸಿರುಮನೆ ಅನಿಲಗಳು ಆಕ್ಚುಲಿ ಬೇಕು. ಎಲ್ಲರೂ ಬರ್ದ್ಬಿಟ್ರೆ ಆಮೇಲೆ ಹಸಿರುಮನೆ ಅನಿಲಗಳು ಬೇಡ ನಮಗೆ ಅಂತ ಬರಿಬೇಡಿ ಇಲ್ಲವೇ. ಹಸಿರುಮನೆ ಅನಿಲಗಳು ತುಂಬಾ ಅಗತ್ಯ. ಓಕೆ, ಸೊ ಹಸಿರುಮನೆ ಅನಿಲಗಳು ಮೂಲಕ ತಾಪಮಾನ ಹೆಚ್ಚಿಸುತ್ತದೆ, ಅದು 6ನೇದು. ಗೊತ್ತಾಯ್ತಾ? ಸೊ ಗ್ರೀನ್ ಹೌಸ್ ಗ್ಯಾಸಸ್ ಕೀಪ್ ಅಸ್ ವಾರ್ಮ್, ನೋಡಿ 6ನೇ ಪಾಯಿಂಟ್. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಸಿಂಪಲ್ ಆಗಿದೆ ಟಾಪಿಕ್, ಹೌದಾ? ನೋಡಿ, ನಿಮ್ಮ ಎಕ್ಸಾಮ್ಗಳಲ್ಲಿ ನಮ್ಮ ವಾಯುಮಂಡಲದ ಉಪಯೋಗಗಳೇನು ಇದೆ ಕ್ವಶನ್. ಎಕ್ಸ್ಪ್ಲೇನ್ ದಿ ಫಾರ್ಮೇಶನ್ ಆಫ್ ಅಟ್ಮಾಸ್ಫಿಯರ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಅಟ್ಮಾಸ್ಫಿಯರ್. ಇದೇ ನಿಮ್ಗೆ ಮೇನ್ಸ್ ಅಲ್ಲಿ ಕ್ವಶನ್. ಓಕೆ ಚೇತನ್, ನೋಡಿ ಇಲ್ಲಿ ಸ್ಲೈಡ್, ನಾ ಇಂಗ್ಲಿಷ್ ಕನ್ನಡ ಎರಡೂ ಹೇಳ್ತಾ ಬಂದಿದ್ದೀನಿ. ಓಕೆ, so our atmosphere keeps us warm through greenhouse gases. So if the greenhouse gases were absent, temperature of the earth would have been -18. Because of greenhouse gases, okay, our temperature of the earth is +15. That is greenhouse effect. Okay, greenhouse effect, greenhouse effect, greenhouse effect. So what we are doing is we are trying to increase the concentration. ಅವುಗಳನ್ನ ಅನಿಲಗಳ ಕಾನ್ಸಂಟ್ರೇಷನ್ ಹೆಚ್ಚು ಮಾಡ್ಬಿಡ್ತಾ ಇದೆ, ಅದರಿಂದ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಎಸ್ ಸತೀಶ್, ಪ್ರತಿ ವರ್ಷ ಬರುತ್ತದು, ಕರೆಕ್ಟ್ ಅಲ್ವಾ? ಈ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಅಂತೂ ಪ್ರತಿ ವರ್ಷ ಕ್ವಶನ್ ಆಗ್ತಿದೆ, ಕರೆಕ್ಟ್?
ಕಂಟಿನ್ಯೂ ಮಾಡ್ಬೋದಾ? ಬರ್ದ್ರೆ ಎಲ್ಲರೂ? ಇಂಗ್ಲಿಷು ಕನ್ನಡ 2 ಸ್ಲೈಡ್ ತೋರಿಸ್ತಾ ಇದ್ದೀನಿ, ಪ್ಲೀಸ್ ಯಾರು ಬೇಕೋ ಬರೀರಿ. ನೋಡಿ, ಈ ಕಾರಣದಿಂದ ನಾವು ನಮ್ಮ ವಾಯುಮಂಡಲವನ್ನು ನಮ್ಮ ಭೂಮಿ ಮೇಲಿರುವಂತಹ ಜೀವರೇಖೆ ಅಂತ ಕರಿತೀವಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಇವು ಒಂದ್ 2 ನಿಮಿಷ ಯೋಚನೆ ಮಾಡಿ. ನಮ್ಮ ಭೂಮಿ ಮೇಲೆ ಅನಿಲಗಳಿರಲಿಲ್ಲ ಅನ್ಕೊಳ್ಳಿ, ಅಥವಾ ವಾಯುಮಂಡಲನೇ ಇರಲಿಲ್ಲ ಅನ್ಕೊಳ್ಳಿ, ಗೊತ್ತಾಯ್ತಲ್ಲ? ಅವಾಗ ಏನಾಗ್ತಿತ್ತು ಹೇಳಿ? ವಾಯುಮಂಡಲನೇ ಇರಲಿಲ್ಲ ಅಥವಾ ಅನಿಲಗಳೇ ಇರಲಿಲ್ಲ ಅಂದ್ರೆ ನಾವ್ಯಾರು ಇರ್ತಿದ್ವಾ? ಗಿಡಗಳು ಇರ್ತಿದ್ವಾ ಭೂಮಿ ಮೇಲೆ? ಪ್ರಾಣಿಗಳು ಇರ್ತಿದ್ವಾ ಭೂಮಿ ಮೇಲೆ? ಯೋಚನೆ ಮಾಡಿಲ್ಲರು? ಹೇಳಿ, ಯೋಚನೆ ಮಾಡಿ. ಥಿಂಕ್ ಅಬೌಟ್ ದಿಸ್. ನಮ್ಮ ಭೂಮಿಯ ಮೇಲೆ ಅನಿಲಗಳಿಲ್ಲ ಅಥವಾ ಗಾಳಿ ಇಲ್ಲ ಅಂದಿದ್ರೆ ಏನಾಗ್ತಿತ್ತು? ಯಾವುದು ಲೈಫೇ ಇರ್ತಿರ್ಲಿಲ್ಲ. ಸೊ ಆಸ್ ರಿಸಲ್ಟ್ ನಮ್ಮ ವಾಯುಮಂಡಲವನ್ನು ನಾವು ಜೀವರೇಖೆ ಎಂದು ಕರೆಯುತ್ತೇವೆ, ಲೈಫ್ ಲೈನ್ ಆನ್ ಅರ್ತ್. ಗೊತ್ತದಲ್ಲ ಎಲ್ಲರಿಗೂ? ನೋಡಿ, ಒಂದಷ್ಟು ಬೇಸಿಕ್ಸ್ ನೋಡೋಣ ಈಗ. ಮೊದಲನೇದು, ನಮ್ಮ ಭೂಮಿಯ ಬಾಗುವಿಕೆ. ನಮ್ಮ ಸೂರ್ಯನಿಂದ ಎಷ್ಟು ಶಾಖ ಬರುತ್ತೆ? ನಮ್ಮ ಸೂರ್ಯನಿಂದನೇ ಎಲ್ಲಾ ತರ ಶಾಖ ಮತ್ತು ಬೆಳಕು ಬರ್ತಾ ಇರೋದು ನಮ್ಮ ಭೂಮಿಗೆ, ಹೌದಾ? ಸೂರ್ಯನಿಂದ ಬರುವಂತ ಬೆಳಕು ನಮ್ಗೇನಿದೆ ಅದನ್ನ ನಾವು ಸೌರಜನ್ಯ ಶಾಖ ಅಂತ ಕರಿತೀವಿ, ಇನ್ಸುಲೇಷನ್ ಅಂತ ಕರಿತೀವಿ. ಗೊತ್ತಲ್ಲ ಎಲ್ಲರಿಗೂ? ನಮ್ಮ ಸೂರ್ಯನಿಂದ ನಮ್ಗೆ ಏನ್ ಬರ್ತಾ ಇದೆ ಬೆಳಕು, ಅದನ್ನ ನಾವು ಸೌರಜನ್ಯ ಶಾಖ ಎಂದು ಕರೆಯುತ್ತೇವೆ. ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್, ಇದು ನೋಡಿ ಎಲ್ಲರೂ ಸ್ವಲ್ಪ. ಓಕೆ, ಸೌರಜನ್ಯ ಶಾಖ. ಸೌರಜನ್ಯ ಶಾಖ ಅಂದ್ರೆ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್. ಇನ್ಕಮಿಂಗ್ ಅಂದ್ರೇನು? ಒಳ ಬರ್ತಾ ಇರೋಂಥದ್ದು ನಮ್ಮ ಭೂಮಿ ಕಡೆಗೆ. ಸೋಲಾರ್ ಅಂದ್ರೇನು? ಸೌರಶಕ್ತಿ, ವಿಕಿರಣ, ರೇಡಿಯೇಷನ್. ಓಕೆ, ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್. ಈ 3 ಪದಗಳನ್ನ ಸೇರಿಸಿದ್ರೆ ನಮಗೆ ಇನ್ಸುಲೇಷನ್ ಎಂಬ ಪದ ಬರುತ್ತೆ. ಎಕ್ಸಾಮ್ ಅಲ್ಲಿ ಸೌರಜನ್ಯ ಶಾಖ ಅಂತ ಕೇಳಲ್ಲ, ಗೊತ್ತಾಗ್ತಿದೆ ಎಲ್ಲರಿಗೂ? ಕನ್ನಡದವರು ಕನ್ನಡದಲ್ಲಿ ಏನ್ ಮಾಡ್ತಾರೆ, ಇದನ್ನ ಕೊಡಲ್ಲ. ಇನ್ಸುಲೇಷನ್ ಅಂತ ಕನ್ನಡದಲ್ಲಿ ಬರ್ದಿರ್ತಾರೆ. ಹಾ, ಸೊ ಪ್ಲೀಸ್ ನಾವು ಕಟ್ಕೊಳ್ಳಿ. ಇದು ಸನ್, ಇದು ಓಕೆ ಎಲ್ಲ ಗಮನಿಸಿ. ಇದು ನಮ್ಮ ಪೃಥ್ವಿ. ಸೊ ನಮ್ಮ ಭೂಮಿಗೆ ಬರ್ತಾ ಇರೋಂಥ ವಿಕಿರಣ ಏನಿದೆ, ಇದು ಒಳ ವಿಕಿರಣ. ಇದು ಶಾರ್ಟ್ ವೇವ್ ವಿಕಿರಣ. ಇದರದ ವೇವ್ ಲೆಂತ್ ತುಂಬಾ ಕಡಿಮೆ ಇರುತ್ತೆ, ಶಾರ್ಟ್ ವೇವ್. ಓಕೆ, ಅಂದ್ರೆ ಯಾವ್ದು? ಎಕ್ಸ್ರೇ ಬರ್ತಾ ಇದೆ, ಅಲ್ಟ್ರಾ ವೈಲೆಟ್ ಬರ್ತಾ ಇದೆ, ವಿಸಿಬಲ್ ಬರ್ತಾ ಇದೆ, ನಿಯರ್ ಇನ್ಫ್ರಾರೆಡ್ ಬರ್ತಾ ಇದೆ. ಆಯ್ತಾ? ನೋಡಿ, ಸೂರ್ಯನೊಳಗೆ ಇವೆಲ್ಲ ವಿಕಿರಣಗಳು ವಿಕಾಸಗೊಂಡು ನಮ್ಮ ಭೂಮಿ ಕಡೆ ಬರ್ತದೆ. ನೀವು ಕೇಳ್ಬೋದು, ಸರ್ ಗಾಮ ಬರ್ತಾ ಇಲ್ವಾ? ಇಲ್ಲ, ಗಾಮ ಸನ್ ಒಳಗೆ ಫಾರ್ಮ್ ಆಗುತ್ತೆ, ಗಾಮಾ ರೇಸ್. ಆದ್ರೆ ಅದು ನಮ್ಮ ಅರ್ಥ ಕಡೆಗೆ ಬರಲ್ಲ. ಗೊತ್ತಾಗ್ತಿದೆ ಎಲ್ಲರಿಗೂ? ಕೇಳ್ತಾರೆ ಇದನ್ನ. ಸೂರ್ಯನಿಂದ ಗಾಮಾ ರೇಸ್ ಬರೋದಿಲ್ವಾ? ಇಲ್ಲ, ಭೂಮಿ ಕಡೆಗೆ ಬರೋದಿಲ್ಲ ಅದು. ಓಕೆ, ಬರೋದು ಯಾವುದು? ಎಕ್ಸ್ರೇ, ಯುವಿ, ವಿಸಿಬಲ್, ನಿಯರ್ ಇನ್ಫ್ರಾರೆಡ್. ಈ ವಿಕಿರಣಗಳು ಬರುತ್ತೆ. ಭೂಮಿ ಬರುವಾಗ ಏನಾಗುತ್ತೆ? ಭೂಮಿ ಕಾಯುತ್ತೆ. ನೋಡಿ ಎಲ್ಲರೂ ಗಮನಿಸಿ, ಇಲ್ಲಿ ನಮ್ಮ ಪೃಥ್ವಿಯ ಯಾವ ಭಾಗ ಸೂರ್ಯನ ಕಡೆಗಿದೆ? ಇದು ಈ ಭಾಗ ಸೂರ್ಯನ ಕಡೆಗಿದೆ. ಸೊ ಅದು ದಿನ, ಡೇ. ಅರ್ಥ ಆಗ್ತಿದೆ ಎಲ್ಲರಿಗೂ? ಇನ್ನೊಂದು ಭಾಗ ನೋಡಿ ಈ ಕಡೆ, ಇನ್ನೊಂದು ಭಾಗ ಮರೆಯಾಗಿದೆ, ಅದು ರಾತ್ರಿ. ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ದಿನ ಮತ್ತು ರಾತ್ರಿ. ಸೊ ನಮ್ಮ ಪೃಥ್ವಿಯ ಯಾವ ಭಾಗ ಸೂರ್ಯನ ಕಡೆಗಿದೆ ಅದು ದಿನ, ಇನ್ನೊಂದು ಭಾಗ ಮರೆಯಾಗಿದೆ. ದ ಪಾರ್ಟ್ ವಿಚ್ ಇಸ್ ನಾಟ್ ಫೇಸಿಂಗ್ ದ ಸನ್ ಇಸ್ ಡಾರ್ಕ್, ಡಾರ್ಕ್, ಕತ್ಲು, ದಟ್ ಇಸ್ ನೈಟ್. ಗೊತ್ತಾಯ್ತಲ್ಲ? ಈ ಕಡೆ ದಿನ ಎಲ್ಲ ನೋಡಿ ಎಷ್ಟು ಬ್ರೈಟ್ ಆಗಿದೆ, ಯಾವುದೋ LED ಲೈಟ್ ಹಾಕಿದಂಗೆ ಕಾಣುತ್ತೆ. ಬ್ರೈಟ್ LED ಹಾಕಿದಾಗ ಹೆಂಗ್ ಕಾಣುತ್ತೆ ಹೇಳಿ? ಆತರ ಕಾಣ್ತಾ ಇದೆ ಈ ಸೈಡ್. ಈ ಕಡೆ ಕತ್ಲು. ಸೊ ಕತ್ಲು ಅಂದ್ರೇನು? ಬೆಳಕು ಇಲ್ದೇ ಇರೋದು. ಡಾರ್ಕ್ನೆಸ್ ಇಸ್ ಅಬ್ಸೆನ್ಸ್ ಆಫ್ ಲೈಟ್. ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ಡಾರ್ಕ್ನೆಸ್ ಇಸ್ ಆಬ್ಸೆನ್ಸ್ ಆಫ್ ಲೈಟ್. ಕತ್ಲು ಅನ್ನೋದು ಬೆಳಕಿಲ್ದೇ ಇರೋದು. ನೋಡಿ, ಈ ಕಡೆ ದಿನ ಇದೆ, ಈ ಕಡೆ ರಾತ್ರಿ ಇದೆ. ಅದನ್ನ ಸಪರೇಟ್ ಮಾಡುತ್ತಲ್ಲ ಈ ರೇಖೆ. ಇಲ್ಲಿ ಒಂದು ಇಮ್ಯಾಜಿನರಿ ಲೈನ್ ನೋಡಿ, ಕಾಲ್ಪನಿಕ ರೇಖೆ ಕಾಣ್ತಾ ಇದೆ ಎಲ್ಲರಿಗೂ, ಒಂದು ರೇಖೆ ತರ ಕಾಣ್ತಾ ಇದೆ. ಇದನ್ನ ನಾವು ಸರ್ಕಲ್ ಆಫ್ ಇಲ್ಯುಮಿನೇಷನ್ ಅಂತ ಕರೆಯೋದು, ಟರ್ಮಿನೇಟರ್ ಲೈನ್ ಅಂತ ಕರೆಯೋದು. ಎಷ್ಟು ಜನ ಕೇಳಿದ್ರೆ ಅದನ್ನ ಟರ್ಮಿನೇಟರ್ ಲೈನ್? ಇಲ್ಲಿ ನೋಡಿ, ಇದು ಈ ತರ ಇದೆ ನೋಡಿ. ಇದು ರಾತ್ರಿ, ಕತ್ಲು, ಇದು ದಿನ, ಡೇ. ಅದನ್ನ ಬೇರೆ ಪಡಿಸುವಂತ ರೇಖೆಗೆ ಏನಂತ ಕರಿತೀವಿ?
ಟರ್ಮಿನೇಟರ್ ಲೈನ್ ಆರ್ ಸರ್ಕಲ್ ಆಫ್ ಇಲ್ಯುಮಿನೇಷನ್. ಓಕೆ, ಗೊತ್ತಾಗ್ತಿದೆ ಸ್ನೇಹಿತರೆ ಎಲ್ಲರಿಗೂ? ನಮ್ಮ ಸೂರ್ಯನಿಂದ ಬರುವಂತ ಬೆಳಕು ಯಾವ ಭಾಗಕ್ಕೆ ಬೀಳುತ್ತೆ ಅದು ದಿನ, ಇನ್ನೊಂದ್ ಕಡೆ ರಾತ್ರಿ, ನೈಟ್. ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಟರ್ಮಿನೇಟರ್ ಲೈನ್ ಅಂತ ಕರೀತಾರೆ ಇದನ್ನ. ಈ ಕಡೆ ಕತ್ಲಾಗಿದೆ ನೋಡಿ, ಇಲ್ಲೆಲ್ಲ ಕತ್ಲಾದ ತಕ್ಷಣ ಏನಾಗುತ್ತೆ, ಇಲ್ಲೆಲ್ಲ ಲೈಟ್ ಹಾಕಿದ್ದಾರೆ ನೋಡಿ, ಇಲ್ಲಿ ಈ ಕಡೆ ಕತ್ಲಾದ ತಕ್ಷಣ ನೋಡಿ ಲೈಟ್ ಹಾಕಿದ್ದಾರೆ, ಇಲ್ಲಿ ಎಲ್ಲ ಸ್ಟ್ರೀಟ್ ಲೈಟ್ಸ್, ಮನೆಗಳಲ್ಲಿ ಲೈಟ್ ಹಾಕುತ್ತಲ್ಲ ಆ ತರ. ಈ ಲೈನ್ ಏನ್ ಮಾಡುತ್ತೆ, ದಿನ ಮತ್ತು ರಾತ್ರಿನ ಬೇರೆ ಮಾಡುತ್ತೆ. ಓಕೆ, ಸರ್ಕಲ್ ಆಫ್ ಇಲ್ಯುಮಿನೇಷನ್ ಗೊತ್ತಾಯ್ತು ಎಲ್ಲರಿಗೂ. ಸೌರಜನ್ಯ ಶಾಖ ಗೊತ್ತಾಗ್ತದೆ ಎಲ್ಲರಿಗೂ. ನೋಡಿ ಫಸ್ಟ್ ಏನಾಗುತ್ತೆ, ಭೂಮಿ ಕಾಯುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಶಾಖ ಬೀಳ್ತಾ ಇದ್ದಾಗ ಭೂಮಿ ಕಾದ್ಬಿಡುತ್ತೆ. ಭೂಮಿ ಕಾದ್ಮೇಲೆ ಏನಾಗುತ್ತೆ, ಶಾಖ ಉಳಿಸ್ಕೊಳುತ್ತಾ? ಇಲ್ಲ, ಆ ಶಾಖವನ್ನು ಭೂಮಿ ವಾಪಸ್ ಹಿಂತಿರುಗಿಸುತ್ತೆ. ಯಾಕೆ? ಅರ್ತ್ ಇಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್. ಕರೆಕ್ಟ್. ಅರ್ತ್ ಒಳಗೆ ನಾನ್ ಮೆಟಲ್ಸ್ ಜಾಸ್ತಿ, ಅಲೋಹಗಳು ಜಾಸ್ತಿ. ಜನಕ್ಕೆ ಅರ್ಥ ಆಗ್ತದೆ? ಅಲೋಹಗಳು ಜಾಸ್ತಿ ಇರೋದ್ರಿಂದ ಭೂಮಿ ಆ ಶಾಖವನ್ನು ಹಸ್ತಾಂತರ ಮಾಡಲ್ಲ, ಬೇರೆ ಬೇರೆ ಭಾಗಗಳಿಗೆ ಕಂಡಕ್ಟ್ ಮಾಡಲ್ಲ, ಸಂವಹನ ಮಾಡಲ್ಲ, ವಾಪಸ್ ಕಳಿಸ್ಬಿಡುತ್ತೆ. ಭೂಮಿಯ ಮೇಲ್ಭಾಗ ಭೂಮಿಗೆ ಬಂದಿರೋ ಶಾಖವನ್ನು ವಾಪಸ್ ಹಿಂತಿರುಗಿಸುತ್ತೆ. ಲಾಂಗ್ ವೇವ್ ವಿಕಿರಣಗಳು, ಲಾಂಗ್ ವೇವ್ ವಿಕಿರಣವಾಗಿ ಕಳಿಸುತ್ತೆ. ಔಟ್ ಗೋಯಿಂಗ್ ಹೊರ ವಿಕಿರಣ, ಔಟ್ ಗೋಯಿಂಗ್ ಲಾಂಗ್ ವೇವ್ ಗೊತ್ತಾಗ್ತದೆ ಎಲ್ಲರಿಗೂ? ಹೊರ ವಿಕಿರಣ ಅಂತ ಕರಿತೀವಿ ನಾವು. ಈ ರೀತಿ ಹೊರಗಡೆ ಹೋಗ್ತಾ ಇದೆಯಲ್ಲ, ಇದು ಫಾರ್ ಇನ್ಫ್ರಾರೆಡ್ ಇರುತ್ತೆ. ಇದು ಸ್ವಲ್ಪ ವೇವ್ ಲೆಂತ್ ಜಾಸ್ತಿ, ವೇವ್ ಲೆಂತ್ ಜಾಸ್ತಿ. ಒಳ ವಿಕಿರಣಗಿಂತ ಇದು ಸ್ವಲ್ಪ ವೇವ್ ಲೆಂತ್ ಜಾಸ್ತಿ, ಲಾಂಗ್ ವೇವ್ ಲೆಂತ್. ಸೊ ಇದನ್ನ ತಡಿತಾವ್ ಹಸಿರು ಮನೆ ಅನಿಲಗಳು, ಇದನ್ನ ತಡೆದು ಬಿಡ್ತಾವ. ಹಸಿರು ಮನೆ ಅನಿಲಗಳು ಏನಿರ್ತಾವಲ್ಲ, ಗ್ರೀನ್ ಹೌಸ್ ಗ್ಯಾಸಸ್, ಅವುಗಳು ಈ ಫಾರ್ ಇನ್ಫ್ರಾರೆಡ್ ರೇಡಿಯೇಷನ್ ತಡೆಯುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಗಾಳಿಯ ತಾಪಮಾನ ಹೆಚ್ಚಾಗುತ್ತೆ, ಭೂಮಿಯ ತಾಪಮಾನ ಹೆಚ್ಚಾಗುತ್ತೆ. ಸೊ ನೆನಪಿಟ್ಕೊಳ್ಳಿ ಎಲ್ಲರೂ, ಲಾಂಗ್ ವೇವ್, ಔಟ್ ಗೋಯಿಂಗ್, ಭೂಮಿಯಿಂದ ಹೋಗ್ತಾ ಇರೋದ್ರಿಂದ ಹೊರ ವಿಕಿರಣ, ಟೆರೆಸ್ಟ್ರಿಯಲ್. ನೋಡಿ ಬರ್ದಿ ನೋಡಿ, ಭೂ ವಿಕಿರಣ, ಭೂ ವಿಕಿರಣ, ಟೆರೆಸ್ಟ್ರಿಯಲ್ ರೇಡಿಯೇಷನ್. ಸೊ ಒಳಗೆ ಬರ್ತಾ ಇರೋದು ಶಾರ್ಟ್ ವೇವ್, ಹೋಗ್ತಾ ಇರೋದು ಲಾಂಗ್ ವೇವ್. ಆಯ್ತಲ್ವಾ? ಕಂಟಿನ್ಯೂ ಮಾಡ್ಬೋದಾ? ನೋಡಿ, ಈ ಸೌರಜನ್ಯ ಶಾಖ ಭೂಮಿಯಿಂದ ನಮಗೆ, ನಮ್ಮ ಸೂರ್ಯನಿಂದ ನಮಗೆ ಬರುವಂತ ಶಾಖ, ಸೂರ್ಯನಿಂದ ಬರುವಂತ ಶಾಖ ಹಲವಾರು ಅಂಶಗಳ ಮೇಲೆ ನಿರ್ಧಾರ ಆಗುತ್ತೆ. ಕರೆಕ್ಟಾ? ಸೊ ಇದನ್ನ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನಮ್ಮ ಭೂಮಿಯಿಂದ ನಮಗೆ ಬರುವಂತ ಶಾಖ ಹಲವಾರು ಅಂಶಗಳ ಮೇಲೆ ಆಧಾರಿತವಾಗಿದೆ. ಅದನ್ನ ನಾನು ಇಲ್ಲೊಂದು ಚಿಕ್ಕದ ಚಿತ್ರದ ಮುಖಾಂತರ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ, ಎಲ್ಲರಿಗೂ ಕಾಣ್ತಾ ಇದೆಯಾ ಯಾವ ರೀತಿ ನಮ್ಮ ವಾಯುಮಂಡಲ ಇದೆ? ನೋಡಿ, ನಮ್ಮ ಭೂಮಿ ಸುತ್ತ ಎಲ್ಲ ಡಾಟ್ 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 ಬರ್ತಾ ಇದೆ ನೋಡಿ, ಅದು ವಾಯುಮಂಡಲ. ಅದು ಹಿಂಗ್ ಕಾಣುತ್ತೆ ನೋಡಿ ನಮ್ಮ ವಾಯುಮಂಡಲ. ಇದೆಲ್ಲ ಅನಿಲಗಳು, ಧೂಳಿನ ಕಣಗಳು ಮತ್ತು ನೀರಾವಿ. ಭೂಮಿಯ ಮೇಲ್ ಜಾಸ್ತಿ ಇದೆ, ಹೌದಾ? ಭೂಮಿ ಮೇಲೆ ಜಾಸ್ತಿ ಇದೆ. ಭೂಮಿ ಮೇಲೆ ಹೋಗ್ತಾ 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 ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಗುರುತ್ವಾಕರ್ಷಣೆ ನಾವು ಆಕಾಶದಲ್ಲಿ ಮೇಲೆ ಹೋದಂಗೆ ಕಡಿಮೆ ಆಗುತ್ತೆ. ಇಲ್ಲಿ ನೋಡಿ, ತಂಪಾಗುವಿಕೆ ನೋಡಿ, ಇಲ್ಲಿ ತಂಪಾಗುವಿಕೆ. ಭೂಮಿ ಯಾವ ರೀತಿ ತಂಪಾಗ್ತಾ ಇದೆ ನೋಡಿ. ಇದು ನಮ್ಮ ನಕ್ಷತ್ರ ಸೂರ್ಯ, ಇದು ನಮ್ಮ ಪೃಥ್ವಿ. ಭೂಮಿ ಯಾವ ರೀತಿ ತಂಪಾಗ್ತಾ ಇದೆ ನೋಡಿ. ಧೂಳು, ಅನಿಲಗಳು, ಶಾಖ ಎಲ್ಲ ಹೋಗ್ತಾ ಇದೆ, ಆ ಧಗೆ ಎದುರಿತಾ ಇದೆ ನೋಡಿ, ಧೂಳು, ತಂಪಾಗುವಿಕೆ. ಇದು ನೋಡಿ ಜ್ವಾಲಾಮುಖಿಗಳು. ಹೇಳಿದ್ನಲ್ಲ, ಜ್ವಾಲಾಮುಖಿಗಳಿಂದ ನಮಗೆ ಹಲವಾರು ಅನಿಲಗಳು, ಧೂಳು ಎಲ್ಲ ಹೊರಗಡೆ ಬರುತ್ತೆ ಅಂತ. ಕರೆಕ್ಟಾ? ಲಾವಾ ಜೊತೆಗೆ ಇವೆಲ್ಲ ಹೊರಗಡೆ ಬರುತ್ತೆ, ಜ್ವಾಲಾಮುಖಿಗಳು. ಇನ್ನೊಂದು ಗುರುತ್ವಾಕರ್ಷಣೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಈಗ ಗುರುತ್ವಾಕರ್ಷಣೆ. ನೆಕ್ಸ್ಟ್, ನಮ್ಮ ಸೂರ್ಯನ ಸುತ್ತ ನಮ್ಮ ಪೃಥ್ವಿಯ ಪ್ರದಕ್ಷಿಣೆ ನೋಡಿ. ಎಲ್ಲರೂ ಗಮನಿಸಿ ಯಾವ ರೀತಿ ನಮ್ಮ ಸೂರ್ಯ ಇದೆ ಮಧ್ಯದಲ್ಲಿ, ಸುತ್ತ
ನಮ್ಮ ಪೃಥ್ವಿ ಪ್ರದಕ್ಷಿಣೆ ಆಗ್ತಾ ಇರೋದು. ರೆವಲ್ಯೂಷನ್ ಆಫ್ ಅರ್ತ್ ಅರೌಂಡ್ ಸನ್ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಆರ್ಬಿಟ್ ಆಫ್ ಅರ್ತ್ ಅರೌಂಡ್ ಸನ್ ಯಾವ ರೀತಿ ನೋಡಿ, ಅರ್ತ್ ಸುತ್ತ ಸನ್ ಸುತ್ತ ಹೋಗ್ತಾ ಇದೆ. ಕರೆಕ್ಟ್. ಡಿಸ್ಟೆನ್ಸ್ ಏನಾಗುತ್ತೆ? ಉಚ್ಚ ಸ್ಥಾನ ನೀಚ ಸ್ಥಾನ, ಎಫಿಲಿಯನ್ ಪೆರಿಲಿಯನ್. ನಾ ಹೇಳಿದ್ದೀನಿ ಸ್ಟಾರ್ಟಿಂಗ್ ಕ್ಲಾಸ್ ಅಲ್ಲಿ ಎಫಿಲಿಯನ್ ಅಂದ್ರೇನು, ಪೆರಿಲಿಯನ್ ಅಂದ್ರೇನು ಅಂತ. ಕರೆಕ್ಟಾ? ಇದು ಗೊತ್ತಿದೆ ಎಲ್ಲರಿಗೂ. ಉಚ್ಚ ಸ್ಥಾನ ಅಂದ್ರೆ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಸನ್ ಮತ್ತೆ ಅರ್ತ್ ಮಧ್ಯ. ಓಕೆ, ಅದನ್ನ ನಾವು 152 ಮಿಲಿಯನ್ ಕಿಲೋಮೀಟರ್ಸ್ ಅಂತ ಕರಿತೀವಿ, ಎಫಿಲಿಯನ್ ಅಂತ ಕರಿತೀವಿ. ನೀಚ ಸ್ಥಾನ ಅಂದ್ರೆ ಕಡಿಮೆ, ಪೆರಿಲಿಯನ್ ಅಂತ ಕರಿತೀವಿ. ಸೂರ್ಯ ಮತ್ತು ಪೃಥ್ವಿ ಮಧ್ಯ ಅಂತರ ಕಡಿಮೆ ಆಗುತ್ತೆ. ಸರಾಸರಿ ಅಂತರ ಎಷ್ಟು ಬರುತ್ತೆ ನೋಡಿ? ಉಚ್ಚ ಸ್ಥಾನ ಮತ್ತು ನೀಚ ಸ್ಥಾನ ಮಧ್ಯ ಸರಾಸರಿ 150 ದಶಲಕ್ಷ ಕಿಲೋಮೀಟರ್ಗಳು. ಇದೆಲ್ಲ ಫಸ್ಟ್ ಕ್ಲಾಸ್ ಅಲ್ಲಿ ಓದಿದೀವಿ ನಾವು, ಗೊತ್ತಲ್ಲ? ಇದು ಗೊತ್ತಿದೆ ಎಲ್ಲರಿಗೂ. ಸೊ ಹಂಗೆ ನೋಡಿ, ಇಲ್ಲಿ ನೋಡಿ ಸರ್ಕಲ್ ಆಫ್ ಇಲ್ಯುಮಿನೇಷನ್ ನೋಡಿ, ದಿನ ಮತ್ತು ರಾತ್ರಿಯನ್ನು ಬೇರ್ಪಡಿಸುವಂತ ಈ ರೇಖೆಗೆ ಸರ್ಕಲ್ ಆಫ್ ಇಲ್ಯುಮಿನೇಷನ್, ಟರ್ಮಿನೇಟರ್ ಲೈನ್. ಓಕೆ, ಸೊ ಭೂಮಿಯ ದಿನ ಮತ್ತು ರಾತ್ರಿಯನ್ನು ವಿಭಾಜಿಸುವ ರೇಖೆ. ಓಕೆ, ಒಂದ್ ಕಡೆ ದಿನ ಇರುತ್ತೆ, ಇನ್ನೊಂದ್ ಕಡೆ ರಾತ್ರಿ ಇರುತ್ತೆ. ನೋಡಿ, ರಾತ್ರಿ ಆದ ತಕ್ಷಣ ಅಲ್ಲಿ ಲೈಟ್ ಆನ್ ಆಗೋದು ನೋಡಿ, ಇಲ್ಲಿ ಲೈಟ್ ಆನ್ ಆಗುತ್ತೆ, ಈ ಸೈಡ್ ಯಾವ ರೀತಿ ಲೈಟ್ ಆನ್ ಆಗ್ತಾ ಇದೆ, ಆಯ್ತಾ? ಗಮನಿಸಿ. ನೆಕ್ಸ್ಟ್, ಸೂರ್ಯನ ಕಿರಣಗಳು ನಮ್ಮ ಇನ್ನೂ ಯಾವ್ದ್ರ ಮೇಲೆ ಅವಲಂಬಿಸಿದೆ ಅಂದ್ರೆ ಬಾಗುವಿಕೆ, ನಮ್ಮ ಪೃಥ್ವಿಯ ಬಾಗುವಿಕೆ ನೋಡಿ. ಎಲ್ಲ ಗೊತ್ತಾಗ್ತಿದೆ ಎಲ್ಲರಿಗೂ? ಟಿಲ್ಟ್ ನಮ್ಮ ಪೃಥ್ವಿ ಎಷ್ಟು ಬಾಗಿದೆ? 23.5 ಡಿಗ್ರಿ ಬಾಗಿದೆ. 23.5 ಡಿಗ್ರಿ ಬಾಗಿದೆ. ಕರೆಕ್ಟಾ? ಇದು ನಮ್ಮ ಅಚ್ಚು, ಪೃಥ್ವಿಯ ಅಚ್ಚು. ಉತ್ತರಕ್ಕೆ ಪೊಲರಿಸ್ ನಕ್ಷತ್ರ ಇದ್ರೆ, ದಕ್ಷಿಣಕ್ಕೆ ಸಿಗ್ಮಾ ಆಕ್ಟಾಂಟಿಸ್ ನಕ್ಷತ್ರ ಇದೆ. ಇದೆಲ್ಲ ಹೇಳ್ಕೊಟ್ಟಿದ್ದೀನಿ ಸ್ಟಾರ್ಟಿಂಗ್. ನಾರ್ತ್ ಸ್ಟಾರ್, ಸೌತ್ ಸ್ಟಾರ್, ಇದು ಅರ್ಸಾ ಮೈನರ್ ಕಾನ್ಸ್ಟಲೇಷನ್, ಇದು ಆಕ್ಟಾಂಟಿಸ್ ಕಾನ್ಸ್ಟಲೇಷನ್, ಉತ್ತರ ದಕ್ಷಿಣ. ಆಯ್ತಾ? ನಾವು ಕಟ್ಕೊಳ್ಳಿ ಎಲ್ಲರೂ. ಬಾಗುವಿಕೆ ಇಲ್ಲದಿದ್ದರೆ ನೋಡಿ, ಬಾಗುವಿಕೆ ಇಲ್ಲ ಅಂದ್ರೆ ಹಿಂಗಿರ್ತಿತ್ತು ಸ್ಟ್ರೈಟ್ ಆಗಿ. ಇವಾಗ ನೋಡಿ ಬಾಗುವಿಕೆ ಇದೆ, ಅದಕ್ಕೆ ನೋಡಿ ಅರ್ಥ ಟಿಲ್ಟ್ ಆಗಿರೋದ್ರಿಂದ ನಮಗೆ ಋತುಗಳು ಸಿಗೋದು, ಸೀಸನ್ಸ್. ಗೊತ್ತಾಯ್ತು ಎಲ್ಲರಿಗೂ? ನೋಡಿ, ಯಾವಾಗ ಸೂರ್ಯನ ಕಿರಣಗಳು ನೇರವಾಗಿ ಈಕ್ವೇಟರ್ ಮೇಲೆ ಬೀಳುತ್ತೆ, ಅದು ಈಕ್ವಿನಾಕ್ಸ್ ಅಂತ ಕರಿತೀವಿ. ಈಕ್ವಿನಾಕ್ಸ್ ನೋಡಿ, ಅದನ್ನ ಇದು ಮಾಡ್ತೀನಿ ನೋಡಿ. ಸೂರ್ಯನ ಕಿರಣಗಳು ನೇರವಾಗಿ ಈಕ್ವೇಟರ್ ಮೇಲೆ ಬಿದ್ದಾಗ ಈಕ್ವಿನಾಕ್ಸ್, ದಿನ ಮತ್ತು ರಾತ್ರಿ ಸಮ. ಯಾವಾಗ ಬಾಗುವಿಕೆ ಇರೋದ್ರಿಂದ ಏನಾಗುತ್ತೆ? ಸೂರ್ಯ ಉತ್ತರಕ್ಕೂ ದಕ್ಷಿಣಕ್ಕೂ ಹೋಗ್ತಾನೆ, ಅವಾಗ ನಮಗೆ ಸಾಲ್ಸ್ಟೈಸ್ ಅಂತ ಕರಿತೀವಿ. ಸೊ ಇದು ಗೊತ್ತಿದೆ ಎಲ್ಲರಿಗೂ, ಹೌದಲ್ಲ? ಹಂಗೆ ನೆಕ್ಸ್ಟ್ ಆಂಗಲ್ ನೋಡಿ, ಆಂಗಲ್ ಆಫ್ ಇನ್ಸುಲೇಷನ್. ಸೊ ನಮಗೆ ನಮ್ಮ ಪೃಥ್ವಿ ಬಾಗಿರೋದ್ರಿಂದ ಉಷ್ಣವಲಯದಲ್ಲಿ ಗೊತ್ತಾಗುತ್ತೆ ಎಲ್ಲರಿಗೂ, ಡೈರೆಕ್ಟ್ ರೇಸ್. ಆದ್ರೆ ನಾವು ಧ್ರುವೀಯ ಕಡೆಗೆ ಹೋಗ್ತಾ ಇದ್ರೆ ಆಂಗಲ್ ನೋಡಿ ಕಮ್ಮಿ ಆಗ್ತಾ ಹೋಗುತ್ತೆ, ಆಂಗಲ್ ಓರೆ ಕಿರಣಗಳು ಬರ್ತಾವೆ, ಆಬ್ಲಿಕ್ ರೇಸ್ ಬರುತ್ತೆ. ಟ್ರಾಪಿಕ್ಸ್ ಉಷ್ಣವಲಯದಲ್ಲಿ ನೇರವಾದ ಕಿರಣಗಳು ಸೂರ್ಯನಿಂದ. ನಾವು ಧ್ರುವೀಯ ಪ್ರದೇಶಕ್ಕೆ ಹೋಗ್ತಾ ಹೋದಂಗೆ ಏನಾಗುತ್ತೆ? ಓರೆ ಕಿರಣಗಳು ಬೀಳ್ತಾವೆ, ಆಂಗಲ್ ಹೆಚ್ಚಾಗುತ್ತೆ, ಆಂಗಲ್ ಆಫ್ ರೇಸ್ ಚೇಂಜ್ ಆಗುತ್ತೆ. ಸೊ ಸ್ಲ್ಯಾಂಟ್ ರೇಸ್ ಬೀಳುತ್ತೆ ನೋಡಿ, ಆಬ್ಲಿಕ್ ರೇಸ್ ಬೀಳುತ್ತೆ. ಗೊತ್ತಾಯ್ತಾ ಎಲ್ಲರಿಗೂ? ಹಾ ಹೌದು ರಾಘವ್, ಇದು ಎಷ್ಟೊಂದು ಕ್ವಶನ್ಸ್ ಗಳು ಇದ್ರ ಮೇಲೆ ಬಂದಿದೆ ಆಲ್ರೆಡಿ. ನಾವು ಆಲ್ರೆಡಿ ಯೂಟ್ಯೂಬ್ ಕ್ಲಾಸಸ್ ಎಲ್ಲ ಅವಾಗಲೇ ಮಾಡಿದ್ವಿ. ಆಮೇಲೆ ಇವಾಗ ಎಕ್ಸಾಮ್ಸ್ ಗಳಲ್ಲಿ ತುಂಬಾ ಕ್ವಶನ್ಸ್ ಗಳು ನಮ್ದ್ರಲ್ಲಿ ಬಂದಿದೆ. ಓಕೆ, ಸೊ ನೀವು ಇದನ್ನ ನೋಡಿದಾಗ ರೆಕಾರ್ಡಿಂಗ್ಸ್ ಅಲ್ಲೂ ವಿಡಿಯೋಸ್ ಇರುತ್ತೆ, ನೀವು ಆಮೇಲೆ ನೋಡ್ಬೋದು, ಎಷ್ಟೊತ್ತಿ ಯಾರು ನೋಡ್ಬೋದು ಇದನ್ನ. ಓಕೆ, ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ ನಿಮ್ಗೆ ಅವಾಗ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಸೊ ಇವಾಗ ನೋಡಿ, ಇವೆಲ್ಲ ಅರ್ಥ ಆಯ್ತು ನಿಮ್ಗೀಗ. ಸೊ ನಮ್ಮ ಪೃಥ್ವಿ ಸೂರ್ಯನ ಸುತ್ತ ಪ್ರದಕ್ಷಿಣೆ ಆಗ್ತಾ ಇರೋದ್ರಿಂದ ನಮ್ಗೆ ಬರುವಂತ ವಿಕಿರಣಗಳು ವ್ಯತ್ಯಾಸ ಇರುತ್ತೆ. ಒಂದು ಅಂತರ, ಸನ್ ಮತ್ತೆ ಅರ್ತ್ ಮಧ್ಯೆ ಅಂತರ. ಇನ್ನೊಂದು ಟಿಲ್ಟ್, ಬಾಗುವಿಕೆ. ಹಂಗೆ ನಮ್ಮ ವಾಯುಮಂಡಲದಲ್ಲಿರುವಂತ ಮೋಡಗಳು, ಧೂಳು, ಅವುಗಳಿಂದನೂ ನಮ್ಗೆ ಸೂರ್ಯನ ವಿಕಿರಣಗಳಲ್ಲಿ ವ್ಯತ್ಯಾಸ ಬರುತ್ತೆ. ಕರೆಕ್ಟ್ ಅಲ್ವಾ? ಅದರಲ್ಲೂ ಸಹ ವ್ಯತ್ಯಾಸ ಬರುತ್ತೆ. ಜೊತೆಗೆ ಸೂರ್ಯನ ವಿಕಿರಣಗಳು ಎಷ್ಟು ಭೂಮಿಗೆ ಬಂದು ಬೀಳುತ್ತಲ್ಲ, ಅದರಲ್ಲಿ ಕೆಲವು ಅಂಶಗಳನ್ನ ಗಮನಿಸಬೇಕು. ಇದು ನಮ್ಮ ಪೃಥ್ವಿ. ಇಲ್ಲಿ ನೋಡಿ, ಉಷ್ಣವಲಯದಲ್ಲಿ
ವೆರಿ ಗುಡ್ ರಾಘವ್, ವೆರಿ ನೈಸ್. ACSAD, ವೆರಿ ನೈಸ್, ಕಂಗ್ರಾಟ್ಸ್, ತುಂಬಾ ಒಳ್ಳೆ ವಿಷಯ ಇದು. ಸೊ ದಯವಿಟ್ಟು ಹಂಗೆ ಓದಿ, ತುಂಬಾ ಒಳ್ಳೊಳ್ಳೆ ಅಧಿಕಾರಿಗಳಾಗಿ ಒಳ್ಳೊಳ್ಳೆ ಎಕ್ಸಾಮ್ಸ್ಗಳಲ್ಲಿ ನೀವು ಈ ತರ ಉತ್ತೀರ್ಣರಾದ್ರೆ ಸೊ ಅದೊಂದು ದೊಡ್ಡ ಖುಷಿಯ ವಿಷಯ ನಮಗೆ. ದಯವಿಟ್ಟು ಇನ್ನೂ ಚೆನ್ನಾಗಿ ಓದಿ, ಆಯ್ತಾ? ಯಾರ್ಯಾರು ನೀವು ಈ ತರ ಕೋರ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ನಂಗೆ ಭಾರಿ ಖುಷಿ ಆಗುತ್ತೆ. ಈ ತರ ಮಾಹಿತಿ ನೀವು ನನಗೆ ಕಳ್ಸೋದ್ರಿಂದ ನಾನು ಬಾಕಿ ಸ್ಟೂಡೆಂಟ್ಸ್ಗೆ ಹೇಳ್ಬೋದು ಈ ರೀತಿ ನಮ್ಮ ಸ್ಟೂಡೆಂಟ್ಸ್ಗಳು ಕ್ಲಿಯರ್ ಆಗಿದ್ದಾರೆ ಅಂತ. ದಯವಿಟ್ಟು ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ. ಓಕೆ ರಾಘವ್, ಥ್ಯಾಂಕ್ ಯು. ಹಾ, ಸೊ ನೋಡಿ ಇವಾಗ, ಸೊ ಇಲ್ಲಿ ನಮ್ಮ ಭೂಮಿಯ ಮೇಲೆ ಬೀಳುವಂತ ವಿಕಿರಣಗಳು ನೋಡಿ, ವಾಯುಮಂಡಲದ ಮೇಲೆ ಫಸ್ಟ್ ಬೀಳುತ್ತೆ, ಹೌದಾ? ಸೂರ್ಯನಿಂದ ಬೀಳೋದು ಫಸ್ಟ್ ವಾಯುಮಂಡಲದ ಮೇಲೆ ಬೀಳುತ್ತೆ. ಓಕೆ, ಎಷ್ಟು ನಮ್ಮ ವಾಯುಮಂಡಲದ ಮೇಲೆ ಬೀಳುತ್ತಲ್ಲ ಅದು ಸೋಲಾರ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಓಕೆ, ಸೋಲಾರ್ ಕಾನ್ಸ್ಟೆಂಟ್, ಅದನ್ನ ಸೋಲಾರ್ ಕಾನ್ಸ್ಟೆಂಟ್. ಇದು ನಮ್ಮ ಪೃಥ್ವಿ ನೋಡಿ, ಇದು ನಮ್ಮ ಪೃಥ್ವಿ, ಇದು ನಮ್ಮ ಪೃಥ್ವಿ, ಇದು ನಮ್ಮ ವಾಯುಮಂಡಲ. ಸೂರ್ಯನಿಂದ ಬರುವಂತ ಬೆಳಕು ಅಥವಾ ಶಾಖ ಎಷ್ಟು ವಾಯುಮಂಡಲದ ಮೇಲ್ಭಾಗದ ಮೇಲೆ ಬೀಳುತ್ತೆ ಅದನ್ನ ನಾವು ಸೋಲಾರ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸೋಲಾರ್ ಕಾನ್ಸ್ಟೆಂಟ್ ಎಷ್ಟದು? 1373, 1373 ವ್ಯಾಟ್ ಪರ್ ಸ್ಕ್ವೇರ್ ಮೀಟರ್. ಅಂದ್ರೆ ಒಂದು ಸ್ಕ್ವೇರ್ ಮೀಟರ್ ಜಾಗದಲ್ಲಿ 1373 ವ್ಯಾಟ್ ಪರ್ ಸ್ಕ್ವೇರ್ ಮೀಟರ್ ಬೀಳುತ್ತೆ ಎನರ್ಜಿ. ಇಷ್ಟು ಮೇಲೆ ಅಷ್ಟು ಭೂಮಿಗೆ ಬಂದು ರೀಚ್ ಆಗಲ್ಲ. ಯಾಕೆ? ಮೋಡಗಳಿರುತ್ತೆ, ಧೂಳು ಇರುತ್ತೆ, ಇಲ್ಲಿ ಕರೆಕ್ಟಾ, ಒಂದೊಂದ್ಸತಿ ನೀರಾವಿ ಇರುತ್ತೆ, ಸ್ಮಾಗ್ ಇರುತ್ತೆ, ಫಾಗ್ ಇರುತ್ತೆ, ಸ್ವಲ್ಪ ಮಾತ್ರ ಬಂದು ರೀಚ್ ಆಗುತ್ತೆ. ಅದನ್ನ ನಾವು ಸೋಲಾರ್ ಫ್ಲಕ್ಸ್ ಅಂತ ಕರಿತೀವಿ. ಸೋಲಾರ್ ಫ್ಲಕ್ಸ್ ಎಷ್ಟು ಭೂಮಿಯ ಮೇಲೆ ಬಂದು ರೀಚ್ ಆಗುತ್ತೆ ಅದನ್ನ ಸೋಲಾರ್ ಫ್ಲಕ್ಸ್ ಅಂತ ಕರಿತೀವಿ. ಎಷ್ಟು ಜನ ಕರ್ತಾ ಇತ್ತಿದ್ದು? ಸ್ವಲ್ಪ ಕಷ್ಟ ಇದೆ. ನಮ್ಮ ವಾಯುಮಂಡಲದ ಮೇಲೆ ಎಷ್ಟು ಶಾಖ ಬಿಡುತ್ತೆ ಅದು ಸೋಲಾರ್ ಕಾನ್ಸ್ಟೆಂಟ್, ಯಾವಾಗ್ಲೂ ಅಷ್ಟೇ ಇರುತ್ತೆ ಇದು. ಆದ್ರೆ ಅದರಲ್ಲಿ ಎಷ್ಟು ಭೂಮಿಗೆ ಬಂದು ರೀಚ್ ಆಗುತ್ತೆ ಅದನ್ನ ಸೋಲಾರ್ ಫ್ಲಕ್ಸ್ ಅಂತ ಕರಿತೀವಿ. ಸೋಲಾರ್ ಫ್ಲಕ್ಸ್. ಅಮೌಂಟ್ ಆಫ್ ಇನ್ಸುಲೇಷನ್ ರೀಚಿಂಗ್ ದಿ ಸರ್ಫೇಸ್ ಇಸ್ ಸೋಲಾರ್ ಫ್ಲಕ್ಸ್. ಅಮೌಂಟ್ ಆಫ್ ಇನ್ಸುಲೇಷನ್ ರೀಚಿಂಗ್ ಆನ್ ಟಾಪ್ ಆಫ್ ದಿ ಅಟ್ಮಾಸ್ಫಿಯರ್ ಇಸ್ ಕಾಲ್ಡ್ ಎಸ್ ಸೋಲಾರ್ ಕಾನ್ಸ್ಟೆಂಟ್. ಓದೋದಲ್ಲ ಸ್ನೇಹಿತರೆ? ಸೋಲಾರ್ ಫ್ಲಕ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ನಮ್ದು ಅಟ್ಮಾಸ್ಫಿಯರ್ ಅಲ್ಲಿರುವಂತ ಟ್ರಾನ್ಸ್ಪರೆನ್ಸಿ, ಧೂಳು, ಮೋಡಗಳು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ ಆಲ್ಬಿಡೋ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ಬಿಡೋ, ರಿಫ್ಲೆಕ್ಟಿವಿಟಿ, ಪ್ರತಿಫಲನಾಂಕ, ನಮ್ಮ ಭೂಮಿಯ ಪ್ರತಿಫಲನಾಂಕದ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ಬಿಡೋ ಜಾಸ್ತಿ ಇದೆ ಅನ್ಕೊಳ್ಳಿ, ಅರ್ಥದ್ದು ಭೂಮಿಗೆ ಬರುವಂತ ಶಾಖ ಎಲ್ಲ ವಾಪಸ್ ಹೊಟ್ಟೋಗುತ್ತೆ. ಅಬ್ಸರ್ವ್ ಆಗೋಕ್ಕಿಂತ ಮುಂಚೆ, ಭೂಮಿ ಮೇಲೆ ಶಾಖ ಬೀಳೋದಕ್ಕಿಂತ ಮುಂಚೆ ಎಷ್ಟೋ ಶಾಖ ವಾಪಸ್ಸು ಪ್ರತಿಫಲನ ಆಗಿ ಹೊಟ್ಟೋಗುತ್ತೆ. ಗೊತ್ತಾಗುತ್ತೆ ಎಲ್ಲರಿಗೂ ಪ್ರತಿಫಲನಾಂಕ ಅಂದ್ರೆ? ಆಲ್ಬಿಡೋ. ಆಲ್ಬಿಡೋ ಅಂದ್ರೆ ರಿಫ್ಲೆಕ್ಟಿವಿಟಿ ಅಂತ. ಆಲ್ಬಿಡೋ ಇಲ್ಲಿ ಹಾಕಿದೆ ನೋಡಿ. ಓಕೆ, ಆಲ್ಬಿಡೋ ಅಂದ್ರೆ ಪ್ರತಿಫಲನಾಂಕ. ಇಟ್ ಕಮ್ಸ್ ಫ್ರಮ್ ದ ಗ್ರೀಕ್ ವರ್ಡ್ ಆಲ್ಬಸ್. ಆಲ್ಬಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ, ಮೀನಿಂಗ್ ವೈಟ್, ಬಿಳಿ ಅಂತ. ಆಲ್ಬಸ್ ಅಂದ್ರೆ ಆಲ್ಬಿನೋ, ಆಲ್ಬಸ್ ವೈಟ್. ಆಲ್ಬಿಡೋ 0 to 1, 0 to 1. ಡಾರ್ಕ್ ಆಬ್ಜೆಕ್ಟ್ಸ್ ಇರುತ್ತಲ್ಲ, ಬ್ಲಾಕ್ ಡಾರ್ಕ್ ಆಬ್ಜೆಕ್ಟ್ಸ್ 0, ವೈಟ್ ಆಬ್ಜೆಕ್ಟ್ಸ್ಗೆ 1. ಬಿಳಿ ಇರೋದಕ್ಕೆ ಆಲ್ಬಿಡೋ ಜಾಸ್ತಿ. ಓಕೆ, 0 ಡಾರ್ಕ್ ಆಬ್ಜೆಕ್ಟ್ಸ್, ಆಯ್ತಾ? ರಾಜ್, ಎಕನಾಮಿಕ್ಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಇನ್ಸ್ಪೆಕ್ಟರ್. ಓ ವೆರಿ ನೈಸ್, ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್ ರಾಜ್ ಅವರೇ. ಹಂಗೆ KPSC ಎಕ್ಸಾಮ್ಸ್, IAS ಎಕ್ಸಾಮ್ಸ್ಗೂ ಓದಿ ಚೆನ್ನಾಗಿ. ಓಕೆ, ಸೊ ಒಳ್ಳೆ ವಿಷಯ ಇದು. ಸೊ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ, ಆಯ್ತಾ? ಯಾಕೆಂದ್ರೆ ಅವಾಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತಾರೆ ಅವಾಗ ಕ್ಲಾಸಸ್ನ. ಓಕೆ, ದಯವಿಟ್ಟು ನನಗೆ ಮೆಸೇಜ್ ಮಾಡಿ, ರಾಘವ್ ಮತ್ತು ರಾಜ್. ಓಕೆ, ಸೊ ನೆನಪಿಟ್ಕೊಳ್ಳಿ, ಆಲ್ಬಿಡೋ ಅಂದ್ರೆ ಪ್ರತಿಫಲನಾಂಕ. ಪ್ರತಿಫಲನಾಂಕ ಜಾಸ್ತಿ ಇದ್ದಷ್ಟು ಏನಾಗುತ್ತೆ? ಒಳ್ಳೇದು, ರಿಫ್ಲೆಕ್ಟ್ ಆಗೋಗುತ್ತೆ, ಶಾಖ ಅಬ್ಸರ್ವ್ ಆಗಲ್ಲ. ಅದಕ್ಕೆ ನಾವು ಮನೆಗಳಿಗೆ ಬಿಳಿ ಪೇಂಟ್ ಹೊಡಿತಾರೆ. ನೋಡಿದ್ರೆ ಬಿಳಿ ಪೇಂಟ್ ಏನಕ್ಕೆ ಹೊಡಿತಾರೆ? ಎಷ್ಟೊಂದು ಜನ ವೈಟ್ ಕಾರ್ ಏನಕ್ಕೆ ತಗೋತಾರೆ? ಕರೆಕ್ಟ್. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಜನಗಳು ಯಾಕೆ ವೈಟ್ ಶರ್ಟ್, ವೈಟ್ ಲುಂಗಿ ಹಾಕ್ತಿವಿ, ವೈಟ್ ಟೋಪಿ ಹಾಕ್ತಿವಿ? ಅದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂಕೇತ, ಬಿಳಿ ಟೋಪಿ, ಸ್ವರಾಜ್, ಕರೆಕ್ಟಾ? ಸೊ ಖಾದಿ ಮೂಮೆಂಟ್ ಅದು ಒಂದು ಚಿಹ್ನೆ ಆಗಿದೆ ಅದು. ಆದ್ರೆ ವೈಟ್ ಏನಕ್ಕೆ ಗೊತ್ತೈತೆ ಎಲ್ಲರಿಗೂ? ಬಿಳಿನೇ ಏನಕ್ಕೆ ಅಂದ್ರೆ ಬಿಕಾಸ್ ನಮ್ಮ ಜನಗಳು ಹೊರಗಡೆ ಇರ್ತಾರೆ, ಬೇಸಿಗೆ, ಬಿಸಿಲು, ಆ ಕಾರಣದಿಂದ ಲೈಟ್ ನ ರಿಫ್ಲೆಕ್ಟ್ ಮಾಡುತ್ತೆ ಬಿಳಿ ಬಣ್ಣ. ಸೊ ದೇಹಕ್ಕೆ ಆ ತಾಪಮಾನ ತಾಗಲ್ಲ. ಗೊತ್ತಾಯ್ತು ಎಲ್ಲರಿಗೂ? ಲೆಸ್ ಹೀಟ್. ಉಷ್ಣವಲಯದಲ್ಲಿ ಇದೀವಲ್ವಾ? ಎಸ್ ನಂದಿನಿ, ಕರೆಕ್ಟ್.
ಉಷ್ಣವಲಯದಲ್ಲಿರೋದ್ರಿಂದ ನಾವು ಅದನ್ನ ನೋಡ್ಕೋಬೇಕಾಗತ್ತೆ ಶಾಖನ. ಸೊ ನಾವು ಹೊರಗಡೆ ಬಿಸಿಲಲ್ಲಿ ನಿಂತಿದೀವಿ, ಕಪ್ಪು ಬಟ್ಟೆ ಹಾಕೊಂಡಿದೀವಿ ಅಂದ್ರೆ ಸೆಕೆ ಆಗೋಗುತ್ತೆ. ಅದೇ ನೀವು ಶಾಖನ ಉಳಿಸ್ಬೇಕು, ಬಾಡಿ ಹೀಟ್ ನ ಕನ್ಸರ್ವ್ ಮಾಡ್ಬೇಕು ಅನ್ಕೊಳ್ಳಿ, ಅವಾಗ ಬ್ಲಾಕ್ ಯೂಸ್ ಮಾಡ್ತೀವಿ ನಾವು. ಲೆಟ್ಸ್ ನಾವು ಬೆಟ್ಟಗಳ ಹತ್ತಕ್ಕೆ ಹೋಗ್ತೀವಿ ಅನ್ಕೊಳ್ಳಿ, ಬೆಟ್ಟಗಳ ಹತ್ತಕ್ಕೆ ಹೋದಾಗ ಏನಾಗುತ್ತೆ, ವಿ ಹ್ಯಾವ್ ಟು ಕನ್ಸರ್ವ್ ದಿ ಬಾಡಿ ಹೀಟ್, ಪ್ಲಸ್ ಚಳಿ ಇರುತ್ತೆ ಹೊರಗಡೆ, ಅವಾಗ ಏನಾಗುತ್ತೆ ಬ್ಲಾಕ್ ಇಸ್ ಬೆಸ್ಟ್. ಅದಕ್ಕೆ ಶಬರಿಮಲೆಗೆ ಹೋಗೋರು ಏನ್ ಮಾಡ್ತಾರೆ, ಕಪ್ಪು ಶರ್ಟ್ ಕಪ್ಪು ಲುಂಗಿ ಬಿಡಿಸ್ತಾರೆ. ಎಷ್ಟು ಜನ ಗಮನಿಸ್ತಾ ಇರ ನಾ ಹೇಳ್ತಾ ಇರೋದನ್ನ, ಗೊತ್ತಲ್ಲ? ಸೊ ಆಸ್ ರಿಸಲ್ಟ್ ಏನಾಗುತ್ತೆ, ಬಟ್ಟೆ ಚೇಂಜ್ ಆಗುತ್ತೆ ನಮ್ಮ ಇದ್ರ ತಕ್ಕಂತೆ, ವೆದರ್ ತಕ್ಕಂತೆ. ಜೊತೆಗೆ ಚಳಿಗಾಲ, ಶಬರಿಮಲೆಗೆಲ್ಲ ಹೋಗೋದು ಡಿಸೆಂಬರ್ ಜನವರಿ ಟೈಮಲ್ಲಿ, ಸೊ ಚಳಿ ಇರುತ್ತೆ ಸಖತ್. ಅವಾಗ ಬಾಡಿ ಹೀಟ್ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೋಸ್ಕರ ವಿ ಯೂಸ್ ಬ್ಲ್ಯಾಕ್. ಇಲ್ಲಾಂದ್ರೆ ನಾರ್ಮಲ್ ಆಗಿ ವೈಟ್ ಅಂಡ್ ವೈಟ್ ಇಸ್ ದ ಬೆಸ್ಟ್. ಆಯ್ತಾ? ಎಲ್ಲರಿಗೂ ನೋಡಿ, ಎಲ್ಲಾ ಗ್ರಹಗಳದ್ದು ಪ್ರತಿಫಲನಾಂಕ ಇದೆ ನೋಡಿ. ಸೂರ್ಯನಿಂದ ಬರುವಂತ ಎಷ್ಟು ಬೆಳಕನ್ನ ಭೂಮಿ ಪ್ರತಿಫಲಿಸುತ್ತದೆ ಅಂತ ಪ್ರತಿಫಲನಾಂಕ ಅಂದ್ರೆ ನೋಡಿ. ವೀನಸ್ಗೆ ಅತಿ ಹೆಚ್ಚು ಪ್ರತಿಫಲನಾಂಕ ಇರೋದು, ಹೈಯೆಸ್ಟ್. ಅರ್ಥದ ಎಷ್ಟು ನೋಡಿ, 0.31 ಆಯ್ತಾ, 0.31 ಅರ್ಥದ್ದು ಹೈಯೆಸ್ಟ್ ವೀನಸ್. ಅದಾದ್ಮೇಲೆ ನೋಡಿ ಯುರೇನಸ್, ಓಕೆ, ದೆನ್ ನೆಪ್ಟ್ಯೂನ್, ಸ್ಯಾಟರ್ನ್, ಜುಪಿಟರ್. ಎಲ್ಲ ನೋಡ್ಕೊಳ್ಳಿದ್ದೀನ? ಇದೇ ಕ್ವಶನ್ ಎಕ್ಸಾಮ್ ಅಲ್ಲಿ ಪ್ರತಿಫಲನಾಂಕ. ಎಲ್ಲರೂ ಬರ್ತಾ ಇದ್ದ ಶಲೆ ಕಂಟಿನ್ಯೂ ನೋಡಿ. ಆಲ್ಬಿಡೋ, ನಮ್ಮ ಭೂಮಿಯಲ್ಲಿ ಬೆಟ್ಟಗುಡ್ಡ ಪ್ರದೇಶಗಳಿದೆ, ಮೋಡಗಳಿದೆ, ಹಿಮ ಇದೆ, ಕರೆಕ್ಟ್, ಗ್ಲೇಷಿಯರ್ಸ್ ಇದೆ, ಹಿಮ ನದಿಗಳಿದೆ. ಇವುಗಳದೆಲ್ಲ ಆಲ್ಬಿಡೋ ಬೇರೆ ಬೇರೆ. ಸ್ನೋ ಇರುತ್ತೆ, ಕರೆಕ್ಟಾ? ಆಲ್ಬಿಡೋ ಅವೆಲ್ಲ ಜಾಸ್ತಿ. ಹಂಗೆ ರಸ್ತೆಗಳಿದೆ, ಕಪ್ಪು ರಸ್ತೆಗಳು, ಹಂಗೆ ನೀರು, ಕರೆಕ್ಟಾ? ಹುಲ್ಲು, ಮರಗಳು, ಎಲ್ಲದ್ರದ್ದು ಆಲ್ಬಿಡೋ ಬೇರೆ ಬೇರೆ. ಆಲ್ಬಿಡೋ ಎಲ್ಲದ್ರದ್ದು ಬೇರೆ ಬೇರೆ. ಸೊ ಆಲ್ಬಿಡೋ ತಕ್ಕಂತೆ ಏನಾಗುತ್ತೆ, ನಮ್ಮ ಭೂಮಿಯ ಮೇಲೆ ಏನಿದೆ, ಸೊ ಅದು ತಕ್ಕಂತೆ ನಾವು ಇದನ್ನ ಗಮನಿಸಬೇಕಾಗುತ್ತೆ. ಓವರ್ ಆಲ್ ನಮ್ಮ ಭೂಮಿಯ ಪ್ರತಿಫಲನಾಂಕ ಎಷ್ಟಿದೆ, 31% ಅಥವಾ 0.31. 0 to 1 ಅಲ್ಲಿ ಹೇಳ್ಬೋದು, ಇಲ್ಲಾಂದ್ರೆ ಪರ್ಸೆಂಟೇಜ್ ಅಲ್ಲಿ ಹೇಳ್ಬೋದು. ಪರ್ಸೆಂಟೇಜ್ ಅಂದ್ರೆ ಮಲ್ಟಿಪ್ಲೈ ಬೈ 100 ಮಾಡ್ಬೇಕಷ್ಟೇ, ಆಯ್ತಾ? ಭೂಮಿಯ ಪ್ರತಿಫಲನಾಂಕ ಎಷ್ಟು ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಎಷ್ಟು. ಓಕೆ, ಸೊ ಹಂಗೆ ಬೇರೆ ಬೇರೆ ವಸ್ತುಗಳದ್ದು ಬೇರೆ ಬೇರೆ ಪ್ರತಿಫಲನಾಂಕ ಇದೆ. ಹೈಯೆಸ್ಟ್ ನಮಗೆ ಪ್ರತಿಫಲನಾಂಕ ಬರೋದೇ ಸ್ನೋ ಮತ್ತು ಕ್ಲೌಡ್ಸ್, ಬಿಳಿ ಮೋಡಗಳು ಮತ್ತು ಹಿಮ ಮತ್ತು ಗ್ಲೇಷಿಯರ್ಗಳದ್ದು ಅತಿ ಹೆಚ್ಚು. ಅತಿ ಕಡಿಮೆ ಪ್ರತಿಫಲನಾಂಕ ಬರೋದು ನಮಗೆ ಯಾವ್ದ್ರದ್ದು, ಕಪ್ಪು ರಸ್ತೆಗಳದ್ದು, ತಾರ್ ರೋಡ್, ಬಿಟುಮಿನ್ ರೋಡ್ ಇದೆಯಲ್ಲ ಹೊರಗಡೆ, ಅದು. ಅದಕ್ಕೆ ಎಷ್ಟೊಂದು ಸಿಟೀಸ್ಗಳಲ್ಲಿ ಡಾಂಬರ್ ರಸ್ತೆ ತೆಗೆದು ವೈಟ್ ಸಿಮೆಂಟ್ ರಸ್ತೆ ಮಾಡ್ತಾ ಇದ್ದಾರೆ, ನೋಡಿದಿರಾ? ಅಂದ್ರೆ ವೈಟ್ ಟಾಪಿಂಗ್ ಅಂತ ಕರಿತೀವಿ. ಎಷ್ಟು ಜನ ಗಮನಿಸ್ತಾ ಇದ್ರೆ ಹೇಳ್ತಾ ಇರೋದನ್ನ, ವೈಟ್ ಟಾಪಿಂಗ್. ಬೆಂಗಳೂರೇ ತಗೊಳ್ಳಿ, ಬೆಂಗಳೂರಿನಲ್ಲಿ ಎಷ್ಟೊಂದು ಕಡೆ ರಸ್ತೆಗಳನ್ನ ಸಿಮೆಂಟ್ ರೋಡ್ ಮಾಡ್ತಾ ಇದ್ದಾರೆ. ಎಷ್ಟು ಜನ ಗಮನಿಸ್ತಾ ಇದ್ದಾರೆ ಅದನ್ನ? ಏನಕ್ಕೆ? ಪ್ರತಿಫಲನಾಂಕ ಹೆಚ್ಚಿಸ್ತಾ ಇದ್ದಾರೆ ನಗರಗಳದ್ದು. ಯಾಕೆ? ನಗರಗಳ ತಾಪಮಾನ ಹೆಚ್ಚಾಗ್ತಾ ಇದೆ. ಅದನ್ನ ತಡೆಗಟ್ಟಕ್ಕೆ ಒಂದೇ ದಾರಿ ಏನು, ನಮ್ಮ ಬಿಲ್ಡಿಂಗ್ಗಳಿಗೆಲ್ಲ ಬಿಳಿ ಬಣ್ಣ ಹೊಡಿಬೇಕು ಒಂದು. ಇನ್ನೊಂದು, ರಸ್ತೆಗಳನ್ನ ಸ್ವಲ್ಪ ಕಪ್ಪು ರಸ್ತೆ, ಡಾಂಬರ್ ರಸ್ತೆ ತೆಗೆದು ಸಿಮೆಂಟ್ ರಸ್ತೆ ಮಾಡೋದ್ರಿಂದ ಸ್ವಲ್ಪ ಪ್ರತಿಫಲನಾಂಕ ವ್ಯತ್ಯಾಸ ಬರುತ್ತೆ. ಓಕೆ, ತಾರ್ ರೋಡು ಮತ್ತೆ ಕೊಳಚೆ ನೀರಿರುತ್ತೆ, ನೋಡಿದ್ರಾ? ವಾಟರ್, ಪೊಲ್ಯೂಟೆಡ್ ವಾಟರ್, ಅವುಗಳದೆಲ್ಲ ಪ್ರತಿಫಲನಾಂಕ ಕಮ್ಮಿ. ಪ್ರತಿಫಲನಾಂಕ ಕಡಿಮೆ.
ಗೊತ್ತಾಯ್ತಾ ಸ್ನೇಹಿತರೆ ಎಲ್ಲರಿಗೂ ಪ್ರತಿಫಲನಾಂಕ ಅಂದ್ರೆ ಏನು ಅಂತ? ಸೊ ಪ್ರತಿಫಲನಾಂಕ ಏನಾದ್ರು ಜಾಸ್ತಿ ಇದ್ದಷ್ಟು ಏನಾಗುತ್ತೆ, ಎಷ್ಟೊಂದು ಶಾಖ ಹೊರಟೋಗುತ್ತೆ ಹೊರಗಡೆಗೆ, ಪ್ರತಿಫಲನ ಆಗುತ್ತೆ, ಭೂಮಿ ಇಟ್ಕೊಳ್ಳಲ್ಲ ಅವಾಗ. ಸೊ ಅದಕ್ಕೆ ನಮಗೆ ಸ್ನೋ ಗ್ಲೇಷಿಯರ್ಸ್ ಎಲ್ಲ ಇಂಪಾರ್ಟೆಂಟ್. ಎಷ್ಟು ಅರ್ಥ ಆಗ್ತಿದೆ? ಸ್ನೋ ಗ್ಲೇಷಿಯರ್ಸ್ ಜಾಸ್ತಿ ಇದ್ದಷ್ಟು ಪ್ರತಿಫಲನಾಂಕ ಚೆನ್ನಾಗಿರುತ್ತೆ, ಭೂಮಿ ಕಾಯಲ್ಲ, ಐಸ್ ಕೂಲ್ ಆಗಿ ಇಟ್ಕೊಳ್ಳುತ್ತೆ ನಮ್ಮ ಭೂಮಿನ. ಅದಕ್ಕೆ ನಮ್ಮ ಭೂಮಿಯ ಮೇಲೆ ಆರ್ಟಿಕ್ ಮತ್ತು ಅಂಟಾರ್ಟಿಕಾದಲ್ಲಿರುವಂತಹ ಹಿಮ ಪ್ರದೇಶ, ಅದನ್ನ ನಾವು ಕ್ರಯೋಸ್ಪಿಯರ್ ಅಂತ ಏನ್ ಕರಿತೀವಿ, ಅದು ತುಂಬಾ ಮುಖ್ಯ ಭೂಮಿಯ ತಾಪಮಾನ ನಿಯಂತ್ರಣಕ್ಕೆ. ಎಷ್ಟು ಅರ್ಥ ಆಗ್ತದೆ? ಕ್ರಯೋಸ್ಪಿಯರ್ ರೆಗ್ಯುಲೇಟ್ಸ್ ಅವರ್ ಅರ್ತ್ಸ್ ಹೀಟ್ ಬ್ಯಾಲೆನ್ಸ್. ಕ್ರಯೋಸ್ಪಿಯರ್ ಅಂದ್ರೆ ತುಂಬಾ ಕಡಿಮೆ ತಾಪಮಾನ ಇರುವಂತಹ ಪ್ರದೇಶಗಳು ಭೂಮಿಯ ಮೇಲೆ, ಎಲ್ಲಿ ಉಷ್ಣಾಂಶ ತುಂಬಾ ಕಡಿಮೆ ಇರುತ್ತಲ್ಲ, ಸಬ್ ಜೀರೋ ಇರುತ್ತಲ್ಲ ಟೆಂಪರೇಚರ್, ಅಂತ ಜಾಗಗಳನ್ನ ಏನಂತ ಕರಿತೀವಿ? ಕ್ರಯೋಸ್ಪಿಯರ್. ರೀಜನ್ಸ್ ಆಫ್ ದಿ ಅರ್ತ್ ವಿಚ್ ಸಬ್ ಜೀರೋ ಟೆಂಪರೇಚರ್, regions of earth which are sub-zero temperature means Arctic, Antarctic, Himalayas, Tibet ಅವೆಲ್ಲ ಕರೆಕ್ಟ್. ಪರ್ಮಾಫ್ರಾಸ್ಟ್ ಇವೆಲ್ಲ ಕ್ರಯೋಸ್ಪಿಯರ್. ಈ ಕ್ರಯೋಸ್ಪಿಯರ್ ನಲ್ಲಿ ಏನಿರುತ್ತೆ ಟೆಂಪರೇಚರ್ ಮೈನಸ್ ಅಲ್ಲಿ ಇರುತ್ತೆ, ಮೈನಸ್. ಸೊ ಆಸ್ ರಿಸಲ್ಟ್ ಏನಾಗುತ್ತೆ, ಕೂಲ್ ಆಗಿರುತ್ತೆ ಅರ್ಥ. ಐಸ್ ಹೋಯ್ತಾ ನಮ್ ಕತೆ ಮುಗೀತು ಅಂತ ಅರ್ಥ. ಆರ್ಟಿಕ್ ಅಂಟಾರ್ಟಿಕ್ ಐಸ್ ಕರಗೋದ್ರೆ ಭೂಮಿ ತಾಪಮಾನ ಇನ್ನೂ ಹೆಚ್ಚಾಗೋಗುತ್ತೆ. ಅಷ್ಟೊತ್ತಿಗಾಗ್ಲೇ ಐಸ್ ಎಲ್ಲ ಕರಗಿ ಸಾಗರ ಮಟ್ಟಕ್ಕೆ ಸೇರಿದ್ರೆ ಕರಾವಳಿ ತೀರ ದ್ವೀಪಗಳೆಲ್ಲ ಮುಳುಗೋದೆ. ಗೊತ್ತಾಯ್ತು ಎಲ್ಲರಿಗೂ? ಹೊಸ ಹೊಸ ಸಮಸ್ಯೆಗಳು ಬಂದ್ಬಿಡ್ತಾವ ನಮ್ಗೆ. ಕಂಟಿನ್ಯೂ ಮಾಡ್ಬೋದಾ? ಎಲ್ಲರಿಗೂ ಅರ್ಥ ಆಗ್ತಿದ್ಯಾ? ಅಂದ್ರೆ ಸೂರ್ಯನಿನ ವಿಕಿರಣಗಳು ಭೂಮಿ ಮೇಲೆ ಬಿಡಬೇಕಾದ್ರೆ ಏನೇನು ಅಂಶಗಳನ್ನ ಗಮನಿಸಬೇಕು ಅನ್ನೋದ್ರಲ್ಲೇ ಇದೀವಿ ನಾವು. ಇನ್ನೂ ನಾವು ಮುಂದಕ್ಕೆ ಹೋಗಿಲ್ಲ. ಟಾಪಿಕ್ ಎಲ್ಲಿದೀವಿ ನಾವು? ಸೌರಜನ್ಯ ಶಾಖ ಭೂಮಿಗೆ ಬಂದು ತಲುಪಲು ಯಾವ್ಯಾವ ಅಂಶಗಳು ಅವಲಂಬಿಸಿದೆ. ಓಕೆ, ಇಲ್ಲಿ ನೋಡಿ, ಹಸಿರುಮನೆ ಪರಿಣಾಮದ ಬಗ್ಗೆ ಹೇಳಿದ್ದೀನಿ ನಾನು. ನೋಡಿ, ಹಸಿರುಮನೆ ಪರಿಣಾಮ ಅಂದ್ರೆ ಏನು ಅಂತ ಹೇಳಿದೀನಿ. ನಮ್ಮ ಸೂರ್ಯನಿಂದ ಬರುವಂತ ಶಾಖ ನಮ್ಮ ವಾಯುಮಂಡಲವನ್ನು ಭೇದಿಸಿ ಬರುತ್ತೆ. ಸೊ ನಮ್ಮ ವಾಯುಮಂಡಲ ಅನಿಲಗಳೆಲ್ಲ ಒಳಬಿಟ್ಬಿಡುತ್ತೆ, ಭೂಮಿ ಕಾಯುತ್ತೆ. ಭೂಮಿ ಕಾದ್ಮೇಲೆ ಹೊರಗ್ತದೆ ನೋಡಿ ಹೊರ ವಿಕಿರಣ. ಇಲ್ಲಿ ನೋಡಿ, ಹೊರ ವಿಕಿರಣ ಇದನ್ನ ತಡಿತಾ ಇದೆ ಹಸಿರುಮನೆ ಅನಿಲಗಳು. ನೋಡಿ ಇಲ್ಲೇ ಇರುತ್ತೆ, ಭೂಮಿ ಒಳಗೆ ಇರುತ್ತೆ. ಯಾವ್ದು? ಕಾರ್ಬನ್ ಡೈಆಕ್ಸೈಡ್ ಅವೆಲ್ಲ. ಸೊ ಗ್ರೀನ್ ಹೌಸ್ ಎಫೆಕ್ಟ್, ಹಸಿರುಮನೆ ಪರಿಣಾಮ. ಸೊ ಇದು ಗೊತ್ತಾಗಿದೆ ಎಲ್ಲರಿಗೂ. ಓಕೆ, ನಮ್ಮ ವಾಯುಮಂಡಲದಲ್ಲಿರುವಂತಹ ಹಸಿರುಮನೆ ಅನಿಲಗಳು ಯಾವುದು ಅಂದ್ರೆ ನೋಡಿ, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ಪರ್ಫ್ಲೋರೋಕಾರ್ಬನ್, ಸಲ್ಫರ್ ಹೆಕ್ಸಾಫ್ಲೋರೈಡ್, ಓಝೋನ್. ಆಯ್ತಾ? ಹಸಿರುಮನೆ ಅನಿಲಗಳು. ಪ್ಲೀಸ್ ನಾವು ಕಟ್ಕೊಳ್ಳಿ, ಯಾಕೆಂದ್ರೆ ನಾನು ಇದನ್ನ ಒಂದೇ ಸತಿ ಮುಗಿಸ್ಬಿಡ್ಬೋದು, ಬಟ್ ಆದ್ರೆ ನಾನು ಸ್ವಲ್ಪ ನಿಧಾನ ಕೇಳ್ತಾ ಇದ್ದೀನಿ ಅಷ್ಟೇ. ಇವೆಲ್ಲ ಹಸಿರುಮನೆ ಅನಿಲಗಳು. ಇದನ್ನೆಲ್ಲ ಅದು ಮೆಜರ್ ಮಾಡಕ್ಕೆ ರೆಫರೆನ್ಸ್ ಗ್ಯಾಸ್ ಯಾವುದು? ಕಾರ್ಬನ್ ಡೈಆಕ್ಸೈಡ್ ಇಸ್ ರೆಫರೆನ್ಸ್ ಗ್ಯಾಸ್. ಆಯ್ತಾ? ಸೊ ನಾವು ಇವೆಲ್ಲದನ್ನು ಮೆಜರ್ ಮಾಡೋದು ಇದರ ಆಧಾರದ ಮೇಲೆ. ಸೊ ಓಕೆ, ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಕ್ವಲೆಂಟ್ ಗ್ಯಾಸಸ್, ಈ ಈಕ್ವೇಶನ್ ಯೂಸ್ ಮಾಡ್ತೀವಿ ನಾವು. ಒಂದು ಎಷ್ಟು ಹಸಿರುಮನೆ ಅನಿಲಗಳ ಪರಿಣಾಮ ಇರುತ್ತೆ ಅಂದ್ರೆ ಮೆಜರ್ ಮಾಡೋದಕ್ಕೆ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಟಿ ಅಂದ್ರೆ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಕ್ವಲೆಂಟ್ ಗ್ಯಾಸಸ್. ನೋಡಿ, ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಕ್ವಲೆಂಟ್ ಗ್ಯಾಸಸ್. ಆಯ್ತಾ? ಸೊ ನಾವು ಕಟ್ಕೊಳ್ಳಿ. ಸೊ ಈ ಪ್ರತಿಯೊಂದು ಹಸಿರುಮನೆ ಅನಿಲಗಳ ಸಾಮರ್ಥ್ಯ, ಪೊಟೆನ್ಷಿಯಲ್ ಎಷ್ಟು ಅಂತ ಮೆಜರ್ ಮಾಡೋದು ನಾವು ಕಾರ್ಬನ್ ಡೈಆಕ್ಸೈಡ್ ನ ಬಳಸಿ. ಸೊ ಅದನ್ನ ಹೆಂಗ್ ಮೆಜರ್ ಮಾಡ್ತೀವಿ? ಮಿಲಿಯನ್ ಮೆಟ್ರಿಕ್ ಟನ್ಸ್, MMT. ಓಕೆ, ಸೊ ಇದನ್ನ ಯೂಸ್ ಮಾಡ್ತೀವಿ, ಮಿಲಿಯನ್ ಮೆಟ್ರಿಕ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಕ್ವಲೆಂಟ್ ಗ್ಯಾಸಸ್ ಅಂತ ಮೆಜರ್ ಮಾಡ್ತೀವಿ. MMT ಅಂದ್ರೆ ಮಿಲಿಯನ್ ಮೆಟ್ರಿಕ್ ಟನ್. 1 ಮೆಟ್ರಿಕ್ ಟನ್ ಅಂದ್ರೆ 1,000 kg ಅಂತ. 1,000 kg, 1 ಮಿಲಿಯನ್, 1 ಮೆಟ್ರಿಕ್ ಟನ್ ಅಂದ್ರೆ 1,000 kg, ಎಲ್ಲರಿಗೂ ಗೊತ್ತಿದೆ. ಓಕೆ,
ಮೆಟ್ರಿಕ್ ಟನ್ ಅಂದ್ರೆ ಎಷ್ಟು? 1,000 kg. ಮೆಟ್ರಿಕ್ ನಲ್ಲಿ ಟನ್ ಅಂದ್ರೆ 1,000 kg. ಮಿಲಿಯನ್ ಮೆಟ್ರಿಕ್ ಅಂದ್ರೆ 6 ಸೇರಿಸಿ ಅದಕ್ಕೆ. ಓಕೆ, ನಾವು ಕಟ್ಕೊಳ್ಳಿ, ಹೇಳ್ಕೊಡ್ತೀನಿ, ನೋಡ್ ಬರಿ. ಸೊ ಇವಾಗ ನೆಕ್ಸ್ಟ್ ನಾನು ಒಂದು ಇಮೇಜ್ ಆಡ್ ಮಾಡ್ತೀನಿ, ಎಲ್ಲರೂ 2 ನಿಮಿಷ ವೇಟ್ ಮಾಡಿ. ಇದು ನೋಡಿ ಎಲ್ಲರೂ. ಓಕೆ, GWP ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್. ಸೊ ತಾಪಮಾನ ಹೆಚ್ಚಿಸುವ ಸಾಮರ್ಥ್ಯ. ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂದ್ರೆ ತಾಪಮಾನ ಹೆಚ್ಚಿಸುವ ಸಾಮರ್ಥ್ಯ. ಯಾವುಗಳದು? ಹಸಿರುಮನೆ ಅನಿಲಗಳದು. ಹಸಿರುಮನೆ ಅನಿಲಗಳ ಸಾಮರ್ಥ್ಯ, ತಾಪಮಾನ ಹೆಚ್ಚಿಸಲು ಇರುವಂತಹ ಸಾಮರ್ಥ್ಯ, ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್. ಅಟ್ಮಾಸ್ಫಿರಿಕ್ ಲೈಫ್ ಟೈಮ್ ಅಂದ್ರೆ ಒಂದು ಸತಿ ಕಾರ್ಬನ್ ಡೈಆಕ್ಸೈಡ್ ಅಥವಾ ಈ ಅನಿಲಗಳು ರಿಲೀಸ್ ಆದ್ರೆ ಎಷ್ಟು ವರ್ಷ ಇರುತ್ತೆ? ಗೊತ್ತಾಗ್ತಿದೆ ಎಲ್ಲರಿಗೂ? ಒಂದ್ಸತಿ ನಾವು ಆ ಅನಿಲಗಳನ್ನ ರಿಲೀಸ್ ಮಾಡಿಬಿಟ್ರೆ ನಮ್ಮ ವಾಯುಮಂಡಲದಲ್ಲಿ ಎಷ್ಟು ವರ್ಷ ಇರುತ್ತೆ, ಅದನ್ನ ನಾವು ಎ ಲೈಫ್ ಅಂತ ಕರಿತೀವಿ. ಅಟ್ಮಾಸ್ಫಿರಿಕ್ ಲೈಫ್ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಓಕೆ, ಅದರ ಆಯಸ್ಸು, ಅನಿಲಗಳ ಕ್ಷಮತೆ, ನಮ್ಮ ವಾಯುಮಂಡಲದಲ್ಲಿ ಎಷ್ಟು ವರ್ಷ ಇರುತ್ತೆ. ಪ್ರೆಸೆನ್ಸ್ ಆಫ್ ದೀಸ್ ಗ್ಯಾಸಸ್ ಇನ್ ಅವರ್ ಅಟ್ಮಾಸ್ಫಿಯರ್ ಇನ್ ಟರ್ಮ್ಸ್ ಆಫ್ ಇಯರ್ಸ್. ಅದು ನೋಡಿ, ಇವಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತೀವಿ ಅನ್ಕೊಳ್ಳಿ, 50 ರಿಂದ 200 ವರ್ಷಗಳ ಕಾಲ ಹಂಗೆ ಇರ್ತದೆ. ಅದರದ್ದು ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ 1 ಅಂತ ತಗೋತೀವಿ, ಅದನ್ನ 1 ಅಂತ ತಗೋತೀವಿ. ಗೊತ್ತಾಗಲ್ಲ? ಮೀಥೇನ್ ನೋಡಿ 21 ಅಂದ್ರೆ 1 ಮಿಲಿಯನ್ ಮೆಟ್ರಿಕ್ ಟನ್ಸ್ ಆಫ್ ಮೀಥೇನ್ ರಿಲೀಸ್ ಆದ್ರೆ ಅದು ನೋಡಿ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, 1 ಮಿಲಿಯನ್ ಮೆಟ್ರಿಕ್ ಟನ್ಸ್ ಆಫ್ ಮೀಥೇನ್ ರಿಲೀಸ್ ಆದ್ರೆ ಅದು ಎಷ್ಟರ ಸಮ? 21 ಮಿಲಿಯನ್ ಮೆಟ್ರಿಕ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಸಮ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಸ್ವಲ್ಪ ಯೋಚನೆ ಮಾಡಿ. 1 ಟನ್ ಆಫ್ ಮೀಥೇನ್ ರಿಲೀಸ್ ಆದ್ರೆ ಅದು 21 ಮಿಲಿಯನ್ ಮೆಟ್ರಿಕ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಸಮ. ಆ ರೀತಿ ಕಂಪೇರ್ ಮಾಡ್ತೀವಿ. ಈ ತರ ಅರ್ಥ ಆಗ್ತಿದೆ ಸ್ನೇಹಿತರೆ? ಇದನ್ನ ಮೆಜರ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನು. ಕಾರ್ಬನ್ ಡೈಆಕ್ಸೈಡ್ 1 ಟನ್ ಏನ್ ಡ್ಯಾಮೇಜ್ ಮಾಡುತ್ತೆ, ಸಾರಿ 1 ಟನ್ ಮೀಥೇನ್ ಏನ್ ಡ್ಯಾಮೇಜ್ ಮಾಡುತ್ತೆ, ಅದು ಎಷ್ಟು ಸಮ? ಅದು 21 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಸಮ ಅಂತ ಯೋಚನೆ ಮಾಡಿ. ಅಂದ್ರೆ ಮೀಥೇನ್ ಅಷ್ಟು ಪೊಟೆಂಟ್. ಮೀಥೇನ್ ಎಲ್ಲಿಂದ ಬರುತ್ತೆ? ಭತ್ತ ಬೆಳಿತೀವಲ್ಲ ಅಲ್ಲಿಂದ, ಕರೆಕ್ಟಾ? ಲೈಫ್ ಸ್ಟಾಕ್, ಪ್ರಾಣಿಗಳನ್ನ ಸಾಕ್ತಿವಲ್ಲ ಅದರಿಂದ, ಹಸುಗಳು ಮೇನ್ ಆಗಿ ಲೈಫ್ ಸ್ಟಾಕ್ ಇಂದ. ಫಾಸಿಲ್ ಫ್ಯೂಲ್, ಗ್ರೀನ್ ಹೌಸ್ ನ್ಯಾಚುರಲ್ ಗ್ಯಾಸ್ ರಿಲೀಸ್ ಮಾಡ್ತೀವಲ್ಲ ಅದರಿಂದ, ಕೃಷಿ ಭೂಮಿಯಿಂದ, ಪ್ರಾಣಿಗಳಿಂದ ಮೀಥೇನ್ ಹೆಚ್ಚಾಗುತ್ತೆ. ನೈಟ್ರಸ್ ಆಕ್ಸೈಡ್ ಇನ್ನೂ ಡೇಂಜರಸ್ ನೋಡಿ, 3 ಟನ್ ಇದೆ ನೋಡಿ ಅದರದ್ದು ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಫಸ್ಟ್ ಅಟ್ಮಾಸ್ಫಿರಿಕ್ ಲೈಫ್ ಅಂದ್ರೆ ಎಷ್ಟು ವರ್ಷ ಅದು ನಮ್ಮ ವಾಯುಮಂಡಲದಲ್ಲಿ ಇರುತ್ತೆ, ಒಂದು. ಎರಡನೇದು ಅದರ ಸಾಮರ್ಥ್ಯ, ಅದನ್ನ ನಾವು ಕಾರ್ಬನ್ ಡೈಆಕ್ಸೈಡ್ ಜೊತೆ ಕಂಪೇರ್ ಮಾಡ್ತೀವಿ. ಸೊ 1 ಟನ್ ನೈಟ್ರಸ್ ಆಕ್ಸೈಡ್ ರಿಲೀಸ್ ಆದ್ರೆ ಅದು 310 ಕಾರ್ಬನ್ ಡೈಆಕ್ಸೈಡ್ ಟನ್ ಅಷ್ಟು ಕೇಪಬಲ್, ಅದು ಅದರಷ್ಟು ಸಾಮರ್ಥ್ಯ ಇದೆ. ಗೊತ್ತಲ್ಲ? ಹಂಗೆ ಹೈಡ್ರೋಫ್ಲೋರೋಕಾರ್ಬನ್, ಕ್ಲೋರೋಫ್ಲೋರೋಕಾರ್ಬನ್, ಪರ್ಫ್ಲೋರೋಕಾರ್ಬನ್, ಸಲ್ಫರ್ ಹೆಕ್ಸಾಫ್ಲೋರೈಡ್ ನೋಡಿ, ಎಲ್ಲಕ್ಕಿಂತ ಡೇಂಜರಸ್ ಇದು ಸಲ್ಫರ್ ಹೆಕ್ಸಾಫ್ಲೋರೈಡ್. ಸೊ ಇದೆಲ್ಲ ನಮ್ಗೆ ಏನಾಗುತ್ತೆ? ಸೊ ಮೆಗ್ನೀಷಿಯಂ ಮತ್ತು ಸೆಮಿಕಂಡಕ್ಟರ್ ಇಂಡಸ್ಟ್ರೀಸ್ ಇಂದ ಹಾರ್ಡ್ವೇರ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ, ಎಲೆಕ್ಟ್ರಿಕ್ ಪವರ್ ಟ್ರಾನ್ಸ್ಮಿಷನ್ ಇರುತ್ತಲ್ಲ, ಎಲೆಕ್ಟ್ರಿಕ್ ವೈರ್, ಅದರಿಂದ ಎಲ್ಲ ರಿಲೀಸ್ ಆಗುತ್ತೆ ಸಲ್ಫರ್ ಹೆಕ್ಸಾಫ್ಲೋರೈಡ್. ಈ ಸಲ್ಫರ್ ಹೆಕ್ಸಾಫ್ಲೋರೈಡ್ ನೋಡಿ ಅಟ್ಮಾಸ್ಫಿಯರ್ ನಲ್ಲಿ ತುಂಬಾ ವರ್ಷಗಳಿರುತ್ತೆ. ಅದರ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಹೈಯೆಸ್ಟ್. ಎಕ್ಸಾಂಪಲ್ ಏನ್ ಮಾಡ್ತಾರೆ ನೋಡಿ, 1, 2, 3, 4 ಈ ತರ ಕೊಟ್ಟು, ಅಥವಾ ABCD ಅಂತ ಕೊಟ್ಟು ಯಾವುದರ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಹೈಯೆಸ್ಟ್ ಅಂತ ಕೇಳ್ತಾರೆ. ಹೋಗಿ ಯಾವ್ದು ಬರೀತೀರಾ? sulfur hexafluoride highest, then comes nitrous oxide, then comes methane, then comes CO2.
ಇದೇ UPSC ಕೇಳೋ ಕ್ವಶನ್ ಇದು, ಇನ್ನೂ ಬಂದಿಲ್ಲ ಬಟ್ ಕೇಳ್ತಾರೆ. ಸೊ ಯಾವ ಅನಿಲದ್ದು ಸಾಮರ್ಥ್ಯ ಜಾಸ್ತಿ? ತಾಪಮಾನ ಹೆಚ್ಚಿಸುವ ಸಾಮರ್ಥ್ಯ ಜಾಸ್ತಿ. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? ಸ್ವಲ್ಪ ಟೆಕ್ನಿಕಲ್ ಆಯ್ತು ಇವಾಗ, ಹೌದಾ? ಒಂದು ಅನಿಲಗಳೇ ಅರ್ಥ ಆಗ್ತಿಲ್ಲ ಅಷ್ಟೇ, ಇದ್ರ ಜೊತೆಗೆ ಇದು ಬೇರೆ ಸೇರ್ಕೋತೀಗ. ಪ್ಲೀಸ್ ಟೆಲ್ ಮಿ ಇಫ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಆಗ್ತಾ ಇದೆಯಾ ಅನ್ನೋದನ್ನ ಹೇಳಿ ಎಲ್ಲರೂ. ಹಾ, ಸ್ವಲ್ಪ ಟೆಕ್ನಿಕಲ್ ಇದೆ, ಹೌದಾ? ಸೊ ಅದಕ್ಕೆ ನೋಡಿ, ನಾವು ಏನ್ ಮಾಡ್ತಿದೀವಿ, ಇದ್ರ ಬಗ್ಗೆ ಎಲ್ಲ ನಾವು ಇವಾಗ ಗಮನಿಸ್ತಾ ಇಲ್ಲ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಇದೇ ದೊಡ್ಡ ಸಮಸ್ಯೆ ಆಗುತ್ತೆ ನಮ್ಗೆ. ಸೊ ಅಟ್ಮಾಸ್ಫಿಯರಿಕ್ ಲೈಫ್ ಎಷ್ಟು, ಗ್ಲೋಬಲ್ ವಾರ್ಮಿಂಗ್ ಸಾಮರ್ಥ್ಯ ಎಷ್ಟಿದೆ, ಇವುಗಳದ್ದು ಇದು ಫಾರ್ಮುಲಾ ಯೂಸ್ ಮಾಡೋದು ನಾವು ಯಾವಾಗ್ಲೂ. ನಾವು ಕಟ್ಕೊಂಡಿದ್ದೀವಿ, 1 ಟನ್ ಮೀಥೇನ್ ರಿಲೀಸ್ ಆದ್ರೆ ಅದು 21 ಟನ್ ಸಮ ಕಾರ್ಬನ್ ಡೈಆಕ್ಸೈಡ್ ಸಮ. ಹಂಗೆ 1 ಟನ್ ಸಲ್ಫರ್ ಹೆಕ್ಸಾಫ್ಲೋರೈಡ್ ರಿಲೀಸ್ ಆದ್ರೆ ಅದು ಎಷ್ಟು ಡ್ಯಾಮೇಜ್ ಮಾಡುತ್ತೆ ಅಂದ್ರೆ 23,800 ಕಾರ್ಬನ್ ಡೈಆಕ್ಸೈಡ್ ಅಷ್ಟು ಡ್ಯಾಮೇಜ್ ಮಾಡುತ್ತೆ. ಮೆಟ್ರಿಕ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಷ್ಟು ಡ್ಯಾಮೇಜ್ ಮಾಡುತ್ತೆ. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಡ್ಯಾಮೇಜ್ ಮಾಡುತ್ತೆ ಅದರ ಅಷ್ಟು ಪಟ್ಟು ಜಾಸ್ತಿ ಅದು ಸಲ್ಫರ್ ಹೆಕ್ಸಾಫ್ಲೋರೈಡ್. ಹಂಗೆ ನೋಡಿ, ಇದ್ರದ್ದು ನೋಡಿ, ಪರ್ ಫ್ಲೋರೋಕಾರ್ಬನ್ ಡೇಂಜರಸ್ ಇದೆ ನೋಡಿ, ಇದು ಜಾಸ್ತಿ ಇದೆ. ಹೈಡ್ರೋಫ್ಲೋರೋಕಾರ್ಬನ್ಸ್ ಡೇಂಜರಸ್ ಇದೆ. ಓಕೆ, CFC ಬ್ಯಾನ್ ಆಗಿದೆ, ಗೊತ್ತಾನೆ ಎಲ್ಲರಿಗೂ. ಕ್ಲೋರೋಫ್ಲೋರೋಕಾರ್ಬನ್ ನ ಮಾಂಟ್ರಿಯಲ್ ಪ್ರೋಟೋಕಾಲ್ ಬ್ಯಾನ್ ಮಾಡಿಬಿಟ್ಟಿದೆ. CFC ಬ್ಯಾನ್ ಆಗಿದೆ ಆಲ್ರೆಡಿ, ಅದಕ್ಕೆ ಅದನ್ನ ನಾವು ಮೆನ್ಷನ್ ಮಾಡಿಲ್ಲ ಇಲ್ಲಿ. ಸೊ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್, ಹಸಿರುಮನೆ ಅನಿಲಗಳ ಸಾಮರ್ಥ್ಯ ಎಷ್ಟಿದೆ? ತಾಪಮಾನ ಹೆಚ್ಚಿಸಲು ಇರುವ ಸಾಮರ್ಥ್ಯಗಳು ಏನು? ಅದನ್ನ ಹೇಳ್ತಾ ಇದ್ದೀನಿ ನಾನು ಇವಾಗ. ಯಾಕೆಂದ್ರೆ ಆ ಕಾನ್ಸೆಪ್ಟ್ ಒಂದೇ ಸತಿ ಮುಗಿಸ್ಬಿಡ್ತಾ ಇದ್ದೀನಿ ನಾನು ಇಲ್ಲಿ, ನೆಕ್ಸ್ಟ್ ಕ್ಲಾಸಿಗೆ ಇಟ್ಕೋತಾ ಇಲ್ಲ. ಸೊ ದಟ್ ಅಲ್ಲೇ ಮುಗಿದೋದ್ರೆ ನಮ್ಗದು ಕ್ಲಿಯರ್ ಆಗಿ ಹೋಗುತ್ತದೆ. ನೆಕ್ಸ್ಟ್ ನೋಡಿ, ಗಾಳಿಯ ಸಾಂದ್ರತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಗಾಳಿಯ ಸಾಂದ್ರತೆ ಅಂದ್ರೆ? ಏರ್ ಡೆನ್ಸಿಟಿ. ನಮ್ಮ ಭೂಮಿಯ ಮೇಲೆ ಗುರುತ್ವಾಕರ್ಷಣೆ ಇಲ್ಲಿ ಜಾಸ್ತಿ ಇದೆಯಾ, ಆಕಾಶದಲ್ಲಿ ಜಾಸ್ತಿ ಇದೆಯಾ? ಅರ್ತ್ ಸರ್ಫೇಸ್ ಅಲ್ಲಿ ಗುರುತ್ವಾಕರ್ಷಣೆ ಜಾಸ್ತಿನಾ, ಆಕಾಶದಲ್ಲಿ ಜಾಸ್ತಿನಾ? ಇದು ಸ್ಕೈ, ಇದು ಆಕಾಶ, ಇದು ಭೂಮಿ. ಹಾ, ಗ್ರಾವಿಟಿ ಜಾಸ್ತಿ ಇರೋದು ನಮ್ಮ ಭೂಮಿ ಮೇಲೆ. ಸೊ ಅದಕ್ಕೆ ಜಾಸ್ತಿ ಅನಿಲಗಳು, ಧೂಳು, ನೀರಾವಿ ಭೂಮಿಗೆ ಹತ್ರ ಇರುತ್ತೆ, ಜಾಸ್ತಿ ಇರುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ. ಕರೆಕ್ಟಾ? ಧೂಳು ಕಣಗಳು ಎಲ್ಲ ಇಲ್ಲಿ ಜಾಸ್ತಿ ಇದೆ ನೋಡಿ, ಇಲ್ಲಿ ಜಾಸ್ತಿ ಇರುತ್ತೆ ಭೂಮಿಯ ಗುರುತ್ವಾಕರ್ಷಣೆ ಇರೋದ್ರಿಂದ. ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಗುರುತ್ವಾಕರ್ಷಣೆ ಗ್ರಾವಿಟಿ ಕಡಿಮೆ ಆಗುತ್ತೆ. ಮೇಲೆ ಹೋಗ್ತಾ 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 ಹೋದಂಗೆ ಗ್ರಾವಿಟಿ ಇರಲ್ಲ ಅಂತ ಹೇಳ್ತಿಲ್ಲ, ಇರುತ್ತೆ, ಬಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಗ್ರಾವಿಟಿ ಕಮ್ಮಿ ಆದಾಗ ಏನಾಗುತ್ತೆ? ಗಾಳಿಯ ಸಾಂದ್ರತೆ, ಧೂಳಿನ ಕಣಗಳು, ನೀರಾವಿ, ಅನಿಲಗಳು ಎಲ್ಲ ಮೇಲೆ ಹೋಗ್ತಾ 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 ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ನಮಗೆ ಜಾಸ್ತಿ ನೀರಾವಿ ಇಲ್ಲೇ ಸಿಗುತ್ತೆ ಭೂಮಿ ಮೇಲೆ. ಮೇಲೆ ಹೋಗ್ತಾ 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 ನೀರಾವಿ ಕಮ್ಮಿ ಆಗುತ್ತೆ, ಅನಿಲಗಳು ಅಷ್ಟೇ ಮೇಲೆ ಹೋಗ್ತಾ 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 ಕಮ್ಮಿ ಆಗುತ್ತೆ. ಅದಕ್ಕೆ ನೋಡಿ, ಬೆಟ್ಟದ ಮೇಲೆ ತುಂಬಾ ಎತ್ತರ ಹೋದ್ರೆ ಏನಾಗುತ್ತೆ, ಆಕ್ಸಿಜನ್ ಸಿಗಲ್ಲ ನಮಗೆ ಉಸಿರಾಡಕ್ಕೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಬೆಟ್ಟದ ಮೇಲೆ ಹೋದ್ರೆ, ಹಿಮಾಲಯ ಬೆಟ್ಟಗಳ ಮೇಲೆ ಹೋಗ್ತಿದ್ರೆ ಗಾಳಿ ತೆಳುವಾಗಿ ಹೋಗುತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ತೆಳು ಅಂದ್ರೆ ಏರ್ ಬಿಕಮ್ಸ್ ತಿನ್ ಆಗೋಗುತ್ತೆ ಆಕಾಶದಲ್ಲಿ. ಸೊ ವಿಮಾನ ಹಾರಾಟ, ವಿಮಾನ ಇಲ್ಲಿ ಹೋಗ್ತಾ ಇದೆ ಅನ್ಕೊಳ್ಳಿ, ಈ ರೀತಿ ಇಲ್ಲಿ ಗಾಳಿ ಸಾಂದ್ರತೆ ಜಾಸ್ತಿ ಇರೋದ್ರಿಂದ ಫ್ರಿಕ್ಷನ್ ಜಾಸ್ತಿ. ಅದೇ ಇಲ್ಲಿ ಗಾಳಿ ಸಾಂದ್ರತೆ ಕಡಿಮೆ ಇರೋದ್ರಿಂದ ಏನಾಗೋಗುತ್ತೆ, ತುಂಬಾ ವೇಗವಾಗಿ ಇಲ್ಲಿ ಚಲನೆ ಮಾಡಬಹುದು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಕರೆಕ್ಟ್. ಮೇಲೆ ಆಕಾಶದ ಮೇಲೆ ಹೋಗ್ತಿದ್ದಂಗೆ, ಟ್ರೋಪೋಸ್ಫಿಯರ್ ಇಂದ ಸ್ವಲ್ಪ ಮೇಲೆ ಟ್ರೋಪೋಸ್ಫಿಯರ್ ಅಂತ ಇದೆ, ಪರಿವರ್ತನಾ ಮಂಡಲದ ಮೇಲೆ ಹೋಗ್ತಿದ್ದಂಗೆ ಇಲ್ಲಿ ಗಾಳಿಯ ಸಾಂದ್ರತೆ ಕಡಿಮೆ. ಸೊ ಈ ವಿಮಾನ ಅಷ್ಟೇ ಇಂಧನ ಬಳಸಿ ಜಾಸ್ತಿ ದೂರ ಸಂಚಾರ ಮಾಡಬಹುದು. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಅಂದ್ರೆ ವಿತ್ ದ ಸೇಮ್ ಅಮೌಂಟ್ ಆಫ್ ಫ್ಯೂಲ್ ದ ಪ್ಲೇನ್ ಕ್ಯಾನ್ ರೀಚ್ ಲಾಂಗರ್ ಡಿಸ್ಟೆನ್ಸ್ ಇನ್ ದಿ ಅಪರ್ ಅಟ್ಮಾಸ್ಫಿಯರ್. ಮೇಲೆ ಕೆಳಮಟ್ಟದಲ್ಲಿ ಗಾಳಿ ಸಾಂದ್ರತೆ ಜಾಸ್ತಿ ಇರೋದ್ರಿಂದ, ಫ್ರಿಕ್ಷನ್ ಜಾಸ್ತಿ ಇರೋದ್ರಿಂದ ಕಡಿಮೆ ಅಂತರ ರೀಚ್ ಆಗುತ್ತೆ, ಡಿಸ್ಟೆನ್ಸ್ ಮೇಲೆ ಜಾಸ್ತಿ. ಅದಕ್ಕೆ ವಿಮಾನ ಸಂಚಾರ ಯಾವಾಗಲೂ ಸ್ವಲ್ಪ ಮೇಲೆ. ಕರೆಕ್ಟಾ? ಸೊ ಹಿಯರ್ ದ ಪ್ಲೇನ್ ಕ್ಯಾನ್ ಯೂಸ್ ಸೇಮ್ ಅಮೌಂಟ್ ಆಫ್ ಫ್ಯೂಲ್ ಅಂಡ್ ರೀಚ್ ಲಾಂಗರ್ ಡಿಸ್ಟೆನ್ಸ್, ಫಾರ್ದರ್ ಡಿಸ್ಟೆನ್ಸ್ ಇನ್ ದ ಸ್ಕೈ. ಓಕೆ,
ಸೊ ಫ್ರಿಕ್ಷನ್ ಕಮ್ಮಿ ಇರುತ್ತೆ, ವಿಸಿಬಿಲಿಟಿ ಜಾಸ್ತಿ ಇರುತ್ತೆ, ಮೋಡಗಳು ಇರೋದಿಲ್ಲ ಮೇಲೆ ಹೋಗ್ತಾ ಹೋದಂಗೆ ಸ್ಟ್ರಾಟೋಸ್ಫಿಯರ್ ನಲ್ಲಿ. ಕರೆಕ್ಟಾ? ಅದೆಲ್ಲ ಬರುತ್ತೆ ನೆಕ್ಸ್ಟ್. ಸೊ ಗಾಳಿಯ ಸಾಂದ್ರತೆ ಮೇಲೆ ಹೋಗ್ತಾ 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 ಕಮ್ಮಿ ಆಗುತ್ತೆ. ಓಕೆ, ಗಮನಿಸಿ ಎಲ್ಲರೂ. ಇಲ್ಲಿ ಸೂರ್ಯನ ತಗೋಣ ಈಗ. ನೆಕ್ಸ್ಟ್ ಸೂರ್ಯ, ಸನ್. ಆಯ್ತಾ? ಇಲ್ಲಿ ಸೂರ್ಯನ ವಿಕಿರಣ ತಗೋಣ. ಸನ್ ಇಂದ ಬರ್ತಾ ಇದೆ ಎನರ್ಜಿ, ಹೌದಾ? ಎಲ್ಲರಿಗೂ ಗೊತ್ತಿದೆ. ಸನ್ ಇಂದ ಬಂದಾಗ ಎನರ್ಜಿ ನೋಡಿ, ಸೌರಜನ್ಯ ಶಾಖ ಹಿಂಗ್ ಭೂಮಿಗೆ ಬಂದಾಗ ಈ ತರ ಭೂಮಿ ಕಾಯುತ್ತೆ, ತಾಪಮಾನ ಹೆಚ್ಚಾಗುತ್ತೆ. ಭೂಮಿ ತಾಪಮಾನ ಹೆಚ್ಚಾದಾಗ ಏನಾಗುತ್ತೆ? ಭೂಮಿ ಬಿಸಿ ಆಗುತ್ತೆ. ಭೂಮಿ ಬಿಸಿ ಆದ ತಕ್ಷಣ ಏನಾಗುತ್ತೆ? ಗಾಳಿ ಬಿಸಿ ಆಗುತ್ತೆ. ಭೂಮಿ ತಾನಿಗೆ ಆ ಶಾಖನ ಉಳಿಸ್ಕೊಳ್ಳಲ್ಲ. ಹೇಳಿದೆ ನಾನಾಗ್ಲೇ, ಭೂಮಿ ಆ ಶಾಖನ ಉಳಿಸ್ಕೊಳ್ಳಲ್ಲ, ವಾಪಸ್ ಕಳಿಸುತ್ತೆ. ಯಾಕೆಂದ್ರೆ ನಮ್ಮ ಭೂಮಿಯ ಮೇಲೆ ಇರೋದೇ ಜಾಸ್ತಿ, ಭೂಮಿ ಒಳಗಿರೋದೆಲ್ಲ ಅಲೋಹಗಳೇ ಜಾಸ್ತಿ, ನಾನ್ ಮೆಟಲ್ಸ್. ಭೂಮಿ ಒಳಗೆ ಸಂವಹನ ಆಗಲ್ಲ. ಭೂಮಿ ಹೊರಭಾಗಕ್ಕೆ ವಾಪಸ್ಸು ವಿಕಿರಣಗಳು ಹೊರಗಡೆ ಬರುತ್ತೆ. ಓಕೆ, ಯಾವಾಗ ಶಾಖ ಹೊರಗಡೆ ಬರುತ್ತೆ ಭೂಮಿಯಿಂದ ಏನಾಗುತ್ತೆ? ಇದನ್ನು ಹೊರ ವಿಕಿರಣ ಅಂತ ಕರಿತೀವಿ, ಔಟ್ ಗೋಯಿಂಗ್ ರೇಡಿಯೇಷನ್. ಇಲ್ಲೆಲ್ಲ ಹಸಿರುಮನೆ ಅನಿಲಗಳಿರ್ತಾ ಜಾಸ್ತಿ, ಯೋಜನೆಕರ್ತ ಆಗ್ತದೆ. ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಇರುತ್ತೆ. ಆ ಹಸಿರುಮನೆ ಅನಿಲಗಳಲ್ಲಿ ಏನ್ ಮಾಡ್ತವೆ ಹೇಳಿ ಎಲ್ಲರೂ? ಶಾಖನ, ಭೂಮಿ ಒಳಗಿಂದ ಬರೋ ಶಾಖನ ತಡಿತವೆ, ಸ್ಟಾಪ್ ಮಾಡ್ತವೆ. ಅವಾಗ ಏನಾಗುತ್ತೆ? ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಜಾಸ್ತಿ ಇರೋದ್ರಿಂದ ಇಲ್ಲಿ ಗಾಳಿ ಉಷ್ಣಾಂಶ ಏನಾಗುತ್ತೆ? ಆ ಶಾಖ ಅಲ್ಲೇ ತಡೆದಾಗ ಟೆಂಪರೇಚರ್ ಗಾಳಿದು ಹೆಚ್ಚಾಗತ್ತೆ. ಗೊತ್ತಾಯ್ತು ಎಲ್ಲರಿಗೂ? ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ನೈಟ್ರಸ್ ಆಕ್ಸೈಡ್ ಇದೆ, ಕರೆಕ್ಟಾ? ಮೀಥೇನ್ ಇದೆ, ಎಲ್ಲ ಇಲ್ಲೇ ಜಾಸ್ತಿ ಇರೋದು. ಸೊ ಏನಾಗುತ್ತೆ? ಜಾಸ್ತಿ ಶಾಖ ಇಲ್ಲೇ ಉಳ್ಕೊಳ್ಳುತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಅದಕ್ಕೆ ಗಾಳಿ ಉಷ್ಣಾಂಶ ಹೆಚ್ಚಾಗುತ್ತೆ. ಇವಾಗ ಎಷ್ಟು ಜನ ಬಸ್ಸಲ್ಲಿ ಓಡಾಡಿದ್ದೀರಾ? ಒಂದ್ಸತಿ ಬಸ್ ಹತ್ಬಿಟ್ಟಿರ್ತೀವಿ ನಾವು, ತುಂಬಾ ಜನ ಇರ್ತಾರೆ ಪ್ಯಾಸೆಂಜರ್ಸ್, ಕರೆಕ್ಟಾ? ಎಲ್ಲರೂ ನಿಂತಿರ್ತಾರೆ. ಅವಾಗ ಹೆಂಗಿರುತ್ತೆ ಹೇಳಿ? ತುಂಬಾ ಜನ ಇದ್ದಾಗ ಬಸ್ಸಲ್ಲಿ ಕ್ರೌಡ್ ಜಾಸ್ತಿ ಇದ್ದಾಗ ಎಲ್ಲ ಸೀಟು ಆಕ್ಯುಪೈ ಆಗೋಗಿದೆ, ಎಲ್ಲ ನಿಂತಿದ್ದಾರೆ ಜನ. ಅವಾಗ ಎಲ್ಲರದು ದೇಹದ ಶಾಖ ಅಲ್ಲೇ ಉಳ್ಕೊಳ್ಳುತ್ತೆ. ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇರುತ್ತೆ, ಅದು ಅಲ್ಲೇ ಉಳ್ಕೊಂಡಿರುತ್ತೆ, ಗಾಳಿ ಇರಲ್ಲ. ಸೆಕೆ ಆಗುತ್ತೆ ಇಲ್ವಾ ಹೇಳಿ ಎಲ್ಲರಿಗೂ? ಆತರ ಇರುತ್ತೆ. ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಅಲ್ಲೇ ಹೀಟ್ ಅಲ್ಲೇ ಟ್ರ್ಯಾಪ್ ಆಗೋಗುತ್ತೆ. ಸೊ ಹೀಟ್ ಹೆಚ್ಚಾಗೋಗುತ್ತೆ. ಸೊ ಸಾಂದ್ರತೆ, ಗಾಳಿ ಸಾಂದ್ರತೆ ಜಾಸ್ತಿ ಇದ್ರೆ ಗಾಳಿ ಉಷ್ಣಾಂಶ ಹೆಚ್ಚಾಗುತ್ತೆ. ಸೊ ಟೆಂಪರೇಚರ್ ಹೆಚ್ಚಾಗಕ್ಕೆ ಕಾರಣ ಏನು ಅಂದ್ರೆ, ಇಲ್ಲಿ ಗಾಳಿಯ ಸಾಂದ್ರತೆ, ಹಸಿರುಮನೆ ಅನಿಲಗಳ ಸಾಂದ್ರತೆ ಜಾಸ್ತಿ. ಹಸಿರುಮನೆ ಅನಿಲಗಳ ಸಾಂದ್ರತೆ ಹೆಚ್ಚಿರೋದ್ರಿಂದ ಇಲ್ಲಿ ಕೆಳಮಟ್ಟದಲ್ಲಿ ತಾಪಮಾನ ಹೆಚ್ಚಾಗುತ್ತೆ. ಹಂಗೆ ಮೇಲೆ ಹೋಗ್ತಾ ಹೋದಾಗ ಏನಾಗುತ್ತೆ? ಗಾಳಿ ಸಾಂದ್ರತೆ ಮೇಲೆ ಹೋಗ್ತಾ ಕಡಿಮೆ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಗಾಳಿ ಸಾಂದ್ರತೆ ನೋಡಿ, ಇಲ್ಲಿ ಕಡಿಮೆ. ಕೆಲವೊಮ್ಮೆ ಬಸ್ಸಲ್ಲಿ ಓಡಾಡಿರ್ತೀವಿ ನಾವು, ಯಾರು ಇರೋದಿಲ್ಲ, ಪ್ಯಾಸೆಂಜರ್ಸ್. ಒಬ್ರು ಡ್ರೈವರ್ ಇರ್ತಾರೆ, ಕರೆಕ್ಟ್, ಒಬ್ರು ಕಂಡಕ್ಟರ್ ಇರ್ತಾರೆ. ಅದ್ ಬಿಟ್ರೆ ಇಲ್ಲೊಬ್ಬ ಪ್ಯಾಸೆಂಜರ್, ಇಲ್ಲೊಬ್ಬ ಕೂತಿರ್ತಾರೆ. ಅವಾಗ ಗಾಳಿ ಚೆನ್ನಾಗಿ ಆಡ್ತಾ ಇರುತ್ತೆ ಎಲ್ಲ ಕಡೆ, ಕರೆಕ್ಟಾ? ಅಷ್ಟು ಸೆಕೆ ಆಗಲ್ಲ. ಆತರ ಇರುತ್ತೆ. ಇಲ್ಲಿ ಗಾಳಿ ಸಾಂದ್ರತೆ ಕಡಿಮೆ ಆದಾಗ ಏನಾಗುತ್ತೆ? ಗ್ರೀನ್ ಹೌಸ್ ಗ್ಯಾಸಸ್ ಕಮ್ಮಿ ಆಗ್ತಾವೆ. ಅವಾಗ ಏನಾಗುತ್ತೆ? ಕಡಿಮೆ ಇರೋದ್ರಿಂದ ಎಲ್ಲ ಶಾಖ ಏನಾಗುತ್ತೆ? ಬೇಗ ಆ ಕಡೆ ಈ ಕಡೆಗೆ, ಅನಿಲಗಳು ದೂರ ಇರೋದ್ರಿಂದ ಶಾಖ ಬೇಗ ಹೊರಗಡೆ ಹೊರಟೋಗುತ್ತೆ. ಸೊ ಟೆಂಪರೇಚರ್ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ನಾವು ಆಕಾಶದಲ್ಲಿ ಮೇಲೆ ಹೋಗ್ತಾ ಉಷ್ಣಾಂಶ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ ಎಷ್ಟು ದರದಲ್ಲಿ ಕಡಿಮೆ ಆಗುತ್ತಲ್ಲ, ಅದನ್ನೇ ನಾವು ಸಾಮಾನ್ಯ ಸ್ಥಗಿತ ದರ, ಲ್ಯಾಪ್ಸ್ ರೇಟ್ ಅಂತ ಕರಿತೀವಿ. 6.5 ಡಿಗ್ರಿ ಸೆಲ್ಸಿಯಸ್ ಫಾರ್ ಎವ್ರಿ 1000 ಮೀಟರ್. ಪ್ರತಿ 1000 ಮೀಟರ್ ನೀವು ಆಕಾಶದಲ್ಲಿ ಮೇಲೆ ಹೋಗ್ತಾ ಹೋದಂಗೆ 6.5 ಡಿಗ್ರಿ ಕಡಿಮೆ ಆಗುತ್ತೆ. ಇದನ್ನ ನಾವು ಸಾಮಾನ್ಯ ಸ್ಥಗಿತ ದರ, ನಾರ್ಮಲ್ ಲ್ಯಾಪ್ಸ್ ರೇಟ್. ಸ್ಥಗಿತ ಅಂದ್ರೇನು? ಕಡಿಮೆ ಆಗೋದು. ದರ ಅಂದ್ರೇನು? ರೇಟ್, ಸಾಮಾನ್ಯ. ಓಕೆ, 6.5 ಡಿಗ್ರಿ ಸೆಲ್ಸಿಯಸ್ ಅಥವಾ 0.65 ಡಿಗ್ರಿ ಸೆಲ್ಸಿಯಸ್ ಫಾರ್ ಎವ್ರಿ 100 ಮೀಟರ್. ಪ್ರತಿ 100 ಮೀಟರ್ ಆಕಾಶದಲ್ಲಿ ನಾವು ಮೇಲೆ ಹೋದಾಗ ಉಷ್ಣಾಂಶ 0.65 ಡಿಗ್ರೀಸ್ ಕಮ್ಮಿ ಆಗುತ್ತೆ.
ಗೊತ್ತಾಯ್ತಾ ಫ್ರೆಂಡ್ಸ್ ಎಲ್ಲರಿಗೂ? ಸೊ ನಾವು ಆಕಾಶದಲ್ಲಿ ಮೇಲೆ ಹೋದಂಗೆ ಏನಾಗುತ್ತೆ, ತಾಪಮಾನ ಕಡಿಮೆ ಆಗುತ್ತೆ. ಏನಕ್ಕೆ ಅಂದ್ರೆ ಗಾಳಿಯ ಸಾಂದ್ರತೆ ಕಡಿಮೆ ಆಗುತ್ತೆ. ಸೊ ಗಾಳಿ ಸಾಂದ್ರತೆ ಕಡಿಮೆ ಆಗೋದ್ರಿಂದ ದೂರ ದೂರ ಸರಿದು ಬಿಡುತ್ತೆ ಅನಿಲಗಳೆಲ್ಲ, ಹಸಿರುಮನೆ ಅನಿಲಗಳೆಲ್ಲ. ಸೊ ಶಾಖ ಬೇಗ ಹೊರಟೋಗುತ್ತೆ ಹೊರಗಡೆಗೆ. ಸೊ ತಾಪಮಾನ ಬೇಗ ಕಮ್ಮಿ ಆಗುತ್ತೆ. ಆ ಬಸ್ ಎಕ್ಸಾಂಪಲ್ ಕೊಟ್ಟರೆ ಜ್ಞಾಪಕ ಇಟ್ಕೊಳ್ಳಿ ಎಲ್ಲರೂ. ಸೊ ಗಾಳಿ ಉಷ್ಣಾಂಶ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಗಾಳಿ ಸಾಂದ್ರತೆ ಮೇಲೆ. ಯಾಕಟ್ಕೊಳ್ಳಿ, ಏರ್ ಟೆಂಪರೇಚರ್ ಡಿಪೆಂಡ್ಸ್ ಅಪಾನ್ ಏರ್ ಡೆನ್ಸಿಟಿ. ಇದನ್ನ ಯಾಕಟ್ಕೊಳ್ಳಿ ಯಾವಾಗಲೂ. ಗಾಳಿಯ ಉಷ್ಣಾಂಶ, ತಾಪಮಾನ ಗಾಳಿಯ ಸಾಂದ್ರತೆ ಮೇಲೆ ನಿರ್ಧಾರವಾಗುತ್ತದೆ ಅಂತ ಆಧರಿಸುತ್ತದೆ. ಅರ್ಥ ಆಯ್ತಾ ಎಲ್ಲರಿಗೂ ಸ್ನೇಹಿತರೆ? ಸೊ ಸಾಮಾನ್ಯ ಸ್ಥಗಿತ ದರ ಅಂದ್ರೆ ಗೊತ್ತಾಯ್ತಾ ಎಲ್ಲರಿಗೂ? ನಾರ್ಮಲ್ ಲ್ಯಾಪ್ಸ್ ರೇಟ್. ಓಕೆ, ಸಾಮಾನ್ಯ ಸ್ಥಗಿತ ದರ 6 ಡಿಗ್ರಿ. ಪ್ರತಿ 1000 ಮೀಟರ್ ಮೇಲೆ ಹೋದ್ರೂ 6 ಡಿಗ್ರಿ ಕಮ್ಮಿ ಆಗುತ್ತೆ. ಸೊ ನೋಡಿ, ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಇವೆಲ್ಲ. ನೀವು ಅನ್ಕೋಬಹುದು ಇವೆಲ್ಲ ಏನು ಇಷ್ಟೊಂದಿದೆ ಅಂತ, ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಿಮ್ಗೆ ಸಖತ್ ಹೆಲ್ಪ್ ಆಗುತ್ತೆ ಈ ಟಾಪಿಕ್ಸ್ಗಳು. ಓಕೆ, ಸೊ ಇವಾಗ ನಾನು ಇನ್ನೊಂದು ವಿಷಯ ಹೇಳಿದೆ, ಧೂಳಿನ ಕಣಗಳು ಅಂತ ಹೇಳಿದೆ. ಓಕೆ ನೋಡಿ, ಆಕಾಶದಲ್ಲಿ ತೇಲುವಂತ ಧೂಳಿನ ಕಣಗಳನ್ನ ನಾವು ಏರೋಸಾಲ್ ಅಂತ ಕರಿತೀವಿ. ಎಷ್ಟು ಜನ ಗೊತ್ತಾಗುತ್ತಿದೆ ಏರೋಸಾಲ್ ಅಂದ್ರೆ? ಆಕಾಶದಲ್ಲಿ ತೇಲುವಂತ ಕಣಗಳನ್ನು ಧೂಳಿನ ಕಣಗಳು ಎಂದು ಕರೆಯುತ್ತೇವೆ. ಏರೋಸಾಲ್ಸ್ ಆರ್ ಫ್ಲೋಟಿಂಗ್ ಪಾರ್ಟಿಕಲ್ಸ್ ಇನ್ ದಿ ಏರ್, ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಇನ್ ದಿ ಏರ್. ಸೊ ಏರೋಸಾಲ್ಸ್ ಅಥವಾ ಡಸ್ಟ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಗಾಳಿಯಲ್ಲಿ ತೇಲುವಂತ ಅಂಶಗಳನ್ನ, ಧೂಳಿನ ಕಣಗಳನ್ನ, ಅವನ್ನ ಏರೋಸಾಲ್. ಇಲ್ಲಿ ನೋಡಿ, ಹಾ, ಸೊ ಈ ಧೂಳಿನ ಕಣಗಳು ನೋಡಿ ಗಾಳಿಯಲ್ಲಿ ತೇಲ್ತಾ ಇದೆ, ಆಯ್ತಾ? ಅವುಗಳನ್ನ ಏರೋಸಾಲ್ ಅಂತ ಕರಿತೀವಿ. ಇದ್ರಲ್ಲಿ 2 ತರ, ಘನ ರೂಪದಲ್ಲಿರುತ್ತೆ, ಇನ್ನೊಂದು ದ್ರವ ರೂಪದಲ್ಲಿರುತ್ತೆ. ಲಿಕ್ವಿಡ್ ಮತ್ತು ಸಾಲಿಡ್, ಆಯ್ತಾ? ಲಿಕ್ವಿಡ್ ಏನಿದೆ ಅದು ದ್ರವ ರೂಪದಲ್ಲಿರೋದೇನಿದೆ
ಘನ ರೂಪದಲ್ಲಿ ಏನಿದೆ ಗಮನಿಸಿ. ಲಿಕ್ವಿಡ್ ಏನಿದೆ, ಲಿಕ್ವಿಡ್ ಏರೋಸಾಲ್ಸ್ ನಾವು ಮಾತಾಡುವಾಗ ಬರುತ್ತೆ ಬಾಯಿಂದ, ಅಥವಾ ಉಗುಳ್ದಾಗ, ಇಲ್ಲ ಕೆಮ್ದಾಗ ಬರುತ್ತೆ ಲಿಕ್ವಿಡ್ ಏರೋಸಾಲ್ಸ್. ಓಕೆ, ನೀರಿನ ಅಂಶ ಇರುತ್ತೆ ಅದರಲ್ಲಿ, ಕರೆಕ್ಟಾ? ಸೊ ಅದಕ್ಕೆ ನಾವು ಮಾಸ್ಕ್ ಹಾಕ್ಬೇಕು ಅಂತ ಹೇಳೋದು, ಯಾಕೆಂದ್ರೆ ಇನ್ ಕೇಸ್ ನಮಗೆ ಏನಾದ್ರು ಜ್ವರ ಇದೆ, ವೈರಲ್ ಫೀವರ್ ಇದೆ, ಬೇರೆಯವರು ಸ್ಪ್ರೆಡ್ ಆಗುತ್ತೆ, ಕರೆಕ್ಟಾ? when you sneeze or when you cough or when you speak, so a lot of liquid drops come out. ಹಂಗೆ ಸ್ಟೀಮ್, ಪ್ರೆಷರ್ ಕುಕ್ಕರ್ ಇಂದ ಸ್ಟೀಮ್, ಕೈಗಾರಿಕೆಗಳ ಇಂಡಸ್ಟ್ರೀಸ್ ಇಂದ ಅವಾಗೆಲ್ಲ ಸೈರನ್ಗಳು, ಅದರಿಂದೆಲ್ಲ ಇಂಡಸ್ಟ್ರೀಸ್ ಇಂದ ಹೊಗೆ ಬರುತ್ತಲ್ಲ, ಅದರಿಂದೆಲ್ಲ ಲಿಕ್ವಿಡ್ ಏರೋಸಾಲ್ಸ್ ರಿಲೀಸ್ ಆಗುತ್ತೆ. ಸಾಲಿಡ್ ಏರೋಸಾಲ್ಸ್ ಇರುತ್ತಲ್ಲ ಘನ, ಅದನ್ನ ನಾವು ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಕರಿತೀವಿ. ತುಂಬಾ ಚಿಕ್ಕ ಅಂಶಗಳು ಪಾರ್ಟಿಕ್ಯುಲೇಟ್ ಮ್ಯಾಟರ್. ನೋಡಿ, ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂದ್ರೆ ಘನ ರೂಪದಲ್ಲಿರುವಂತ ತುಂಬಾ ಚಿಕ್ಕ ಧೂಳಿನ ಕಣಗಳನ್ನ ಇಂಗ್ಲಿಷ್ ಅಲ್ಲಿ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಕರಿತೀವಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಪಾರ್ಟಿಕ್ಯುಲೇಟ್ ಮ್ಯಾಟರ್? ಗೊತ್ತಲ್ಲ, ಧೂಳಿನ ಕಣಗಳು. ಧೂಳಿನ ಕಣಗಳು, ಇದರಲ್ಲಿ ಕೆಲವು ಧೂಳಿನ ಕಣಗಳನ್ನ ಉಸಿರಾಡಿದ್ರು ನಮ್ಗೆ ಅಷ್ಟೊಂದು ಸಮಸ್ಯೆ ಆಗಲ್ಲ, ಕರೆಕ್ಟಾ? ಅದನ್ನ ನಾವು ಗಾಳಿಯಲ್ಲಿ ತೇಲುವಂತ ಸಸ್ಪೆಂಡೆಡ್, ಓಕೆ, ಸಸ್ಪೆಂಡೆಡ್ ರೆಸ್ಪಿರಬಲ್, ಉಸಿರಾಟಕ್ಕೆ ಸಮಸ್ಯೆ ಆಗದ ರೆಸ್ಪಿರಬಲ್ ಸಸ್ಪೆಂಡೆಡ್ ಪಾರ್ಟಿಕ್ಯುಲೇಟ್ ಮ್ಯಾಟರ್, PM ಅಂತ ಕರೀತೀವಿ. ಕೆಲವು ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಅದು ನಾನ್ ರೆಸ್ಪಿರಬಲ್. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? ಸ್ವಲ್ಪ ಕಷ್ಟ ಆಗ್ತಿದೆ, ಗೊತ್ತಾಗುತ್ತೆ ನನಗೆ. ಉಸಿರಾಟಕ್ಕೆ ಸಮಸ್ಯೆ ಆಗುವಂತ, ಗಾಳಿಯಲ್ಲಿ ತೇಲುವಂತ ಘನ ವಸ್ತುಗಳು. ಇವಾಗ ಎಷ್ಟು ಜನ ನೋಡಿದಿರಾ, ನಾವು ಎಷ್ಟೊಂದ್ ಸತಿ ಚಾಕ್ ಪೀಸ್ ಅಲ್ಲಿ ಬೋರ್ಡ್ ಅಲ್ಲಿ ಬರೀತಾ ಇರ್ಬೇಕಾದ್ರೆ ಅಳಿಸಿದಾಗ ಧೂಳು ಬರುತ್ತೆ, ನೋಡಿದಿರಾ? ಟೀಚರ್ಸ್ ಗಳಿಗೆ ಅದು ಡಸ್ಟ್ ಅಲರ್ಜಿ ಅಂತ ಕರಿತೀವಿ ನಾವು. ಎಷ್ಟೋ ಜನಕ್ಕೆ ಅದು ಸಮಸ್ಯೆ ಆಗಿದೆ, ಕರೆಕ್ಟಾ? ಆತರ ಕೆಲವರಿಗೆ ಏನೂ ಆಗಲ್ಲ. ಹಂಗೆ ಬೂದಿಯಿಂದ ಬರುವಂತ ಧೂಳು, ಮನೆ ಮುಂದೆ ರಸ್ತೆಗಳಿಂದ ಬರುವಂತ ಧೂಳು, ಎಷ್ಟು ಜನ ನೋಡಿದಿರಾ? ಕರೆಕ್ಟಾ? ಹೊರಗಡೆ ಮನೆ ಮುಂದೆ ಏನಕ್ಕೆ ನೀರ್ ಹಾಕ್ತಿವಿ ಹೇಳಿ ಎಲ್ಲರೂ? ಬೆಳಿಗ್ಗೆ ಎದ್ದು ನೀರ್ ಹಾಕ್ತಿವಲ್ಲ, ಯಾಕೆ? ಧೂಳಿದಳ್ದೇ ಇರ್ಲಿ ಅಂತ. ಇಲ್ಲಾಂದ್ರೆ ಏನಾಗುತ್ತೆ, ಗಾಡಿ ಹೋಗೋರೆಲ್ಲ ಏನಾಗುತ್ತೆ, ಜೋರಾಗಿ ಹೋಗ್ತಾ ಇರ್ತಾರೆ, ಎಲ್ಲಾ ಕಡೆ ಧೂಳಿದಳ್ತಾ ಇರುತ್ತೆ. ಅದು ದೊಡ್ಡ ಸಮಸ್ಯೆ ನಮ್ಗೀಗ, ಕರೆಕ್ಟಾ? ಅಂಗಡಿ ಮುಂದೆ, ಮನೆ ಮುಂದೆ ನೀರ್ ಹಾಕದೆ ಆ ಧೂಳು ಬರದೇ ಇರ್ಲಿ. ಹಂಗೆ ಮರ ಕಟ್ ಮಾಡ್ತಾರಲ್ಲ, ಕರೆಕ್ಟಾ? ಎಸ್ ಚೇತನ್, ಸಾಡಸ್ಟ್, ಅದು ಅಷ್ಟೇ, ಮರ ಕಟ್ ಮಾಡೋದ್ರಿಂದ ಬರುವಂತದ್ದು. ಗಿಡಗಳು, ಹೂವಿನ ಗಿಡಗಳು, ಪಾಲನ್ಸ್ ಬರುತ್ತಲ್ಲ, ದಾಸವಾಳ ಹೂವಿಂದ ಚಿಕ್ಕ ಚಿಕ್ಕ ಪಾಲನ್ಸ್ಗಳು ಬರ್ತಾವೆ ಗಾಳಿಗೆ. ಸೊ ಅವೆಲ್ಲ ಏನಾಗುತ್ತೆ, ಕೆಲವುದು ರೆಸ್ಪಿರಬಲ್, ಸಮಸ್ಯೆ ಆಗಲ್ಲ, ಕೆಲವುದು ಸಮಸ್ಯೆ ಆಗುತ್ತೆ, ಗೊತ್ತಾಯ್ತಲ್ಲ? ರೆಸ್ಪಿರಬಲ್, ನಾನ್ ರೆಸ್ಪಿರಬಲ್, ಉಸಿರಾಟಕ್ಕೆ ತೊಂದರೆ ಆಗೋದು ಇರುತ್ತಲ್ಲ, ಯಾವ್ದು ಸಮಸ್ಯೆ ಆಗಲ್ಲ, ಅಷ್ಟೊಂದು ಸಮಸ್ಯೆ ಆಗದೆ ಇರೋದು ಇದು. ಮಣ್ಣಿಂದ ಬರೋಂಥದ್ದು, ಮರ ಕಟ್ ಮಾಡಿದಾಗ ಬರೋಂಥದ್ದು, ಪಾಲನ್ಗಳು, ಧೂಳು, ಹೊಗೆಯಿಂದ ಬರೋ ಧೂಳು, ಅವೆಲ್ಲ. ಓಕೆ, ಚಾಕ್ ಡಸ್ಟ್ ಎಲ್ಲ. ನಾನ್ ರೆಸ್ಪಿರಬಲ್ ಏನು, ವಿಚ್ ಇಸ್ ವೆರಿ ಡೇಂಜರಸ್, ಸಿಗರೆಟ್ ಇಂದ ಬರುವಂತದ್ದು, ಹೈಡ್ರೋಕಾರ್ಬನ್ಸ್ ಇಂದ ಬರುವಂತದ್ದು, ಡೀಸೆಲ್ ವಾಹನಗಳು, ಮೇನ್ ಆಗಿ ಡೀಸೆಲ್ ಇಂಜಿನ್, ಡೀಸೆಲ್ ಜನರೇಟರ್ ಇಂದ ಬರುವಂತದ್ದು, ಕೈಗಾರಿಕೆಗಳು, ಎಸ್ಪೆಷಲಿ ಸಿಮೆಂಟ್ ಕೈಗಾರಿಕೆಗಳು, ಮತ್ತು ಪ್ಲಾಸ್ಟಿಕ್, ಭಾರಿ ಡೇಂಜರಸ್ ಇವೆಲ್ಲ, ಆಯ್ತಾ? ಇದು ಸ್ಟಬಲ್ ಬರ್ನಿಂಗ್, ನಾವು ಮೆದೆ ಸುಡೋದು ಅಂತ ಕರಿತೀವಿ. ಕೇಳಿದ್ರೆ ಎಲ್ಲರೂ ಹಳ್ಳಿಗಳ ಕಡೆ ಒಂದು ಫಸಲು ತೆಗೆದ್ಮೇಲೆ ಕರೆಕ್ಟ್ ಅದ್ರ ಉಳ್ಕೊಳ್ಳುತ್ತಲ್ಲ ಮೆದೆ, ಅದನ್ನ ಸುಟ್ಬಿಡ್ತಾರೆ ಎಷ್ಟೊಂದ್ ಕಡೆ. ನಾವು ಎಷ್ಟೊಂದ್ ಕಡೆ ಅದನ್ನ ಮೇವಾಗಿ ಇಟ್ಕೊಂಡಿರ್ತಾರೆ ಜಾನುವಾರುಗಳಿಗೆ, ಎಷ್ಟೊಂದ್ ಕಡೆ ಅದನ್ನ ಸುಟ್ಟಿ ಅದನ್ನ ಮತ್ತೆ ಬೂದಿನ ಏನಾಗುತ್ತೆ, ಫಲವತ್ತತೆ ಹೆಚ್ಚಾಗುತ್ತೆ, ಮತ್ತೆ ಕೃಷಿಗೆ ಹೋಗುತ್ತೆ, ನೆಕ್ಸ್ಟ್ ಫಸಲಿಗೆ ಹೋಗುತ್ತೆ ಭೂಮಿ, ಕರೆಕ್ಟಾ? ಪಂಜಾಬ್, ಹರಿಯಾಣ, UP ಕಡೆ ಎಲ್ಲ ಜಾಸ್ತಿ ಅದು. ಒಂದು ಋತು ಮುಗಿದು ಇನ್ನೊಂದು ಅಗ್ರಿಕಲ್ಚರಲ್ ಸೀಸನ್ ಶುರು ಆಗುತ್ತಲ್ಲ, ಖಾರೀಫ್ ಇಂದ ರಾಬಿ, ರಾಬಿಯಿಂದ ಝೇಡ್, ಅವ್ರಿಗೆ ಮಾಡ್ತಾರೆ, ಎಲ್ಲ ಸುಟ್ಬಿಡ್ತಾರೆ. ಸೊ ಸ್ಟಬಲ್ ಬರ್ನಿಂಗ್ ಅಂತ ಕರಿತೀವಿ. ಇನ್ನೊಂದು ಪಟಾಕಿ. ಇವಾಗ ಏನೋ ಪಟಾಕಿ ಎಲ್ಲ ಕಡೆ ಹೊಡಿತಾರೆ, ಈಗ ಯಾರ ಸತ್ರು ಹೊಡಿತಾರೆ, ಯಾರು ಹುಟ್ಟಿದ್ರು ಹೊಡಿತಾರೆ, ದೀಪಾವಳಿಗೆ ಹೊಡಿತೀವಿ, ಹಂಗೆ ಕ್ರಿಕೆಟ್, ಒಲಿಂಪಿಕ್ಸ್ ಎಲ್ಲ ಅದಕ್ಕೆ ಹೊಡಿತೀವಿ ಪಟಾಕಿ ನಾವು, ಕರೆಕ್ಟಾ? ಪಟಾಕಿ ಇದರಿಂದೆಲ್ಲ ಏನಾಗುತ್ತೆ, ಹಲವಾರು ರಾಸಾಯನಿಕ ಅಂಶಗಳು ರಿಲೀಸ್ ಆಗುತ್ತೆ ಗಾಳಿಗೆ. ಇದರಿಂದ ಏನಾಗುತ್ತೆ, ಉಸಿರಾಟದ ಸಮಸ್ಯೆಗಳು ಬರ್ತವೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಉಸಿರಾಟದ ಸಮಸ್ಯೆಗಳು? ನಾ ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾಯ್ತು ಎಲ್ಲರಿಗೂ? ಈ ಪಾರ್ಟಿಕ್ಯುಲೇಟ್ ಮ್ಯಾಟರ್, ತುಂಬಾ ಚಿಕ್ಕ ಘನ ಕಣಗಳು, ಧೂಳಿನ ಕಣಗಳು ಇಂದ ನಮಗೆ ಉಸಿರಾಟದ ಸಮಸ್ಯೆ ಬರ್ತಾ ಇದೆ, ಏರ್ ಪೊಲ್ಯೂಷನ್ ಆಗ್ತಾ ಇದೆ, ಗೊತ್ತಾಗ್ತಿದೆ ಎಲ್ಲರಿಗೂ?
ಇದು ಅರ್ಥ ಆದ್ರೆ ನಮ್ಗೆ ಏರ್ ಪೊಲ್ಯೂಷನ್ ಅರ್ಥ ಆಗುತ್ತೆ. ಏರ್ ಪೊಲ್ಯೂಷನ್, ಪಾರ್ಟಿಕ್ಯುಲೇಟ್ ಮ್ಯಾಟರ್ ಪೊಲ್ಯೂಷನ್ ಅಂತ ಕರೀತಾರೆ. PM ಪೊಲ್ಯೂಷನ್ ಅಂತ ಕೇಳ್ಬಿಡ್ತಾರೆ ಎಕ್ಸಾಮ್ ಅಲ್ಲಿ. PM ಪೊಲ್ಯೂಷನ್ ಇನ್ ಅರ್ಬನ್ ಏರಿಯಾ, ನಗರಗಳಲ್ಲಿ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ, ಇದ್ರ ಬಗ್ಗೆ ಬರೀರಿ. ಅದರಿಂದ ಜನಗಳ ಮೇಲೆ, ಆರೋಗ್ಯದ ಮೇಲೆ ಆಗುವಂತ ಪರಿಣಾಮ ಅಂತ ಕೇಳ್ಬಿಡ್ತಾರೆ. ಹೌದಾ? ಸೊ ಈ ರೀತಿ ನಿಮ್ಗೆ ಒಂದು ಹೊಸ ಕ್ವಶನ್ ಕೇಳ್ತಾರೆ. ಏರ್ ಕ್ವಾಲಿಟಿ ಇಂಡೆಕ್ಸ್. ಎಸ್ ಚಂದ್ರಶೇಖರ್, ವೆರಿ ಗುಡ್. ನಗರಗಳಲ್ಲಿ ಗಾಳಿಯ ಸ್ವಚ್ಛತೆ ಯಾವ ರೀತಿ ಇರುತ್ತೆ. ಓಕೆ, ಸೊ ಇವಾಗ ನಾನೊಂದು ಲಿಂಕ್ ಕೊಡ್ತೀನಿ ಎಲ್ಲರಿಗೂ, ನೀವು ನೋಡ್ಬೇಕು ಅದನ್ನ, ಆಯ್ತಾ? ಒಂದು ನಿಮಿಷ ವೇಟ್ ಮಾಡಿ ಎಲ್ಲರೂ. ಒಂದು ಲಿಂಕ್ ಕೊಟ್ಟಿದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ ಎಲ್ಲರೂ. ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಇದು. ಓಕೆ, ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂದ್ರೆ ನಮ್ಮ ಗಾಳಿಯ ಸ್ವಚ್ಛತೆ ಬಗ್ಗೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಇರುವಂತಹ ಒಂದು ಇಂಡೆಕ್ಸ್ ಇದು. ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಪರಿಸರ, ಅರಣ್ಯ ಮತ್ತು ಕ್ಲೈಮೇಟ್ ಚೇಂಜ್ ಕೇಂದ್ರಾಲಯಕ್ಕೆ ಬರುತ್ತೆ. ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಡಿಯಲ್ಲಿ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಇದೆ. ಓಕೆ, ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಎಷ್ಟು ಸ್ವಚ್ಛವಾಗಿದೆ ಅಂತ. ಈ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಲ್ಲಿ 0 to 500 ಮೆಜರ್ ಮಾಡ್ತಾರೆ. 0 ಇಂದ 500. 0 ಇದ್ರೆ ಗುಡ್, ಗುಡ್, ವೆರಿ ಗುಡ್ ಅಂತ. 0 ಇದ್ರೆ ವೆರಿ ಗುಡ್. 500 ಇದ್ರೇನು ವೆರಿ ಪೂರ್, ವೆರಿ ಪೂರ್ ಏರ್ ಕ್ವಾಲಿಟಿ. ಈ ತರ ಎಲ್ಲಾ ನಗರಗಳದ್ದು ಏರ್ ಕ್ವಾಲಿಟಿ ಚೆಕ್ ಮಾಡ್ತಾ ಇದೀವಿ ನಾವು. 8 ಪೊಲ್ಯೂಟೆಂಟ್ ನ ಮೆಜರ್ ಮಾಡ್ತೀವಿ ನಾವು ಮೇನ್ ಆಗಿ. ಓಕೆ, ಇಲ್ಲಿ ಬರೀತೀವಿ ನೋಡಿ. ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಆಯ್ತಾ, ಓಝೋನ್, ಲೆಡ್, PB, ಅಮೋನಿಯಾ, ಆಯ್ತಾ, PM10, PM2.5. ಏನಪ್ಪ ಇದು PM10, PM2.5 ಅಂದ್ರೆ PM 3 ತರ, ಪಾರ್ಟಿಕ್ಯುಲೇಟ್ ಮ್ಯಾಟರ್ 3 ತರ. PM10 ಅಂದ್ರೆ PM2.5 ಅಂತ ಇನ್ನೊಂದು PM less than 1. PM less than 1. 10 ಅಂದ್ರೆ 10 ಮೈಕ್ರಾನ್. ಓಕೆ, 2.5 ಮೈಕ್ರಾನ್ ಅಂತ ಇದು. ಮೈಕ್ರಾನ್ ಅಂದ್ರೆ ಅದರ ಗಾತ್ರ, ಡಯಾಮೀಟರ್, ಧೂಳಿನ ಡಯಾಮೀಟರ್ ಅದು. ಇದು ಲೆಸ್ ದೆನ್ 1 ಮೈಕ್ರಾನ್. ನೋಡಿ ಎಷ್ಟು ಕಮ್ಮಿ ಇದೆ ಸೈಜು. ನಮ್ಮ ಕೂರ್ಲಿದೆಯಲ್ಲ, ಅದು ಕೂರ್ಲು 60 ಮೈಕ್ರಾನ್. ನಮ್ದು ಕೂರ್ಲನ್ನ ಕಟ್ ಮಾಡಿದ್ರೆ ನಾವು ಹಿಂಗೆ ಕಟ್ ಮಾಡಿದ್ರೆ ಹಿಂಗೆ ಕತ್ರಿ ತಗೊಂಡು ಅದು 60 ಮೈಕ್ರಾನ್ ಇರುತ್ತೆ. ವರ್ನಿಯರ್ ಕ್ಯಾಲಿಪರ್ಸ್ ಅಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ. ಡಯಾಮೀಟರ್ ಚೆಕ್ ಮಾಡಿದ್ರೆ ಅಷ್ಟಿರುತ್ತೆ. ಗೊತ್ತಾಗ್ತಿದೆ ಎಲ್ಲರಿಗೂ? ಸೊ PM10, PM2.5, PM less than 1 ಅಂತ ಕರಿತೀವಿ. ಸಿಗರೆಟ್ ಸ್ಮೋಕ್ ಇಂದ ಬರೋದು ಇವೆಲ್ಲ. ಸಿಗರೆಟ್ ಸ್ಮೋಕು, ಸಿಮೆಂಟ್ ಇಂಡಸ್ಟ್ರಿ, ಪ್ಲಾಸ್ಟಿಕ್, ಅದರಿಂದೆಲ್ಲ ಎಷ್ಟು ಚಿಕ್ಕದಿರುತ್ತೆ. ಆಯ್ತಾ? ನೋಡಿ ಇಲ್ಲಿ ಹಾಕಿದೆ ನೋಡಿ. PM10 ಇದರಿಂದ ಬರುತ್ತೆ ವಾಹನಗಳು, ಕರೆಕ್ಟ್. ಸೊ ಅದರಿಂದ ಧೂಳು ಮತ್ತು ಸಲ್ಫರ್ ಡೈಆಕ್ಸೈಡ್ ಎಲ್ಲ ಜಾಸ್ತಿ ಇರುತ್ತೆ PM10. ನನಗೆ ಸಿಗರೆಟ್ ಇಂದ ಬರೋದು ಇದು ತುಂಬಾ ಚಿಕ್ಕ ಕಣ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದೆ ನೋಡಿ, ಸೈಜ್ ಗೊತ್ತಾಗೋಗುತ್ತೆ ನಿಮ್ಗೆ ಎಷ್ಟು ಚಿಕ್ಕ ಚಿಕ್ಕ ಕಣಗಳು. ಮೈಕ್ರಾನ್ ಅಂದ್ರೆ ಏನು? 10 to the power of -6 ಅಂತ ಮೈಕ್ರಾನ್ ಅಂದ್ರೆ. PM10 ಅಂದ್ರೆ. PM2.5 ಅಂದ್ರೆ 2 into 10 to the power of -6 ಅಂತ. 0.1 into 10 to the power of -6 ಅಂತ. ಗೊತ್ತಾಯ್ತು ಎಲ್ಲರಿಗೂ? ಈ ರೀತಿ ನಾವು ಧೂಳನ್ನ ಮೆಜರ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ? ನಮ್ಮ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಇವಾಗ ನಾನು ತೋರಿಸ್ತೀನಿ ನೋಡಿ ಇವಾಗ ಎಲ್ಲರಿಗೂ. ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ನೋಡೋಣ ಈಗ ಒಂದು ನಿಮಿಷ.
ಎಲ್ಲರೂ ಇದನ್ನು ಗಮನಿಸಿ. ಓಕೆ, ಸೊ ನಾನು ಇವಾಗ ನಾನು ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದಲ್ಲ, ಅದನ್ನ ಓಪನ್ ಮಾಡಿದ್ದೀನಿ ಈಗ. ಅದರಲ್ಲಿ ನ್ಯಾಷನಲ್ ಏರ್ ಕ್ವಾಲಿಟಿ ಡೆಲ್ಲಿ ತಗೊಂಡಿದ್ದೀನಿ. ಡೆಲ್ಲಿ ಸ್ಟೇಟ್, ಡೆಲ್ಲಿ ಸಿಟಿ, ಡೆಲ್ಲಿ. ಇವಾಗ 14ನೇ ತಾರೀಕು ಅಕ್ಟೋಬರ್, ಇಲ್ಲಿ 14 ಅಕ್ಟೋಬರ್, ಈಗ 8 ಗಂಟೆ. ಇವಾಗ 8 ಗಂಟೆ ಅಲ್ವಾ, 8 ಗಂಟೆ ತಗೊಂಡಿದ್ದೀನಿ. ಯಾರು ಕೊಟ್ಟಿರೋದು? ಇದು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ನೋಡಿ, ಕೇಂದ್ರಾಲಯ ಪರಿಸರ, ಅರಣ್ಯ ಮತ್ತು ಕ್ಲೈಮೇಟ್ ಚೇಂಜ್. ಇಲ್ಲಿ ನೋಡಿ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಬರ್ತಿದ್ರು, CPCB, ಕರೆಕ್ಟಾ? ಸೊ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿದೆ ಅವ್ರಿಗೆ ಬರುತ್ತೆ. ಇಲ್ಲಿ ನೋಡಿ ಎಷ್ಟಿದೆ, 0 to 500. ನಾ ಹೇಳಿದ್ದು 0 ಅಂದ್ರೆ ಗುಡ್ ಅಂತ, 0 ಅಂದ್ರೆ 500 ಅಂದ್ರೆ ನೋಡಿ ವೆರಿ ಹೈ. ಗೊತ್ತಾಗ್ತಿದೆ ಎಲ್ಲರಿಗೂ? ಸೊ 0 to 500. 500 ಅಲ್ಲಿ ನೋಡಿ 318 ಇದೆ. ನೋಡಿ ಎಷ್ಟು ಎಲ್ಲ ಜಾಸ್ತಿ ಇದೆ ಈ ಊರಲ್ಲಿ, ಎಲ್ಲಿ? ಡೆಲ್ಲಿನಲ್ಲಿ. ಓಕೆ, ತುಂಬಾ ಜಾಸ್ತಿ ಪೊಲ್ಯೂಷನ್ ಅಂತ ಅರ್ಥ. ಗಾಳಿನಲ್ಲಿ ಎಲ್ಲ ನೋಡಿ, PM 2.5, PM 10, ನೈಟ್ರೋಜನ್ ಡೈಆಕ್ಸೈಡ್, ಅಮೋನಿಯಾ, ಸಲ್ಫರ್ ಡೈಆಕ್ಸೈಡ್, ಓಝೋನ್, ಕಾರ್ಬನ್ ಮೊನಾಕ್ಸೈಡ್ ಎಲ್ಲ ಇದೆ ನೋಡಿ. ಇಲ್ಲಿ ಕೆಳಗೆ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಇದು ಕಲರ್ ಇಂಡೆಕ್ಸ್ ಅಂತ. 0 to 50 ಅಂದ್ರೆ ಗುಡ್, ಕಡಿಮೆ ಇದ್ದಷ್ಟು ಒಳ್ಳೇದು. 51 to 100 ನೋಡಿ ಹೆಚ್ಚಾಗ್ತಾ ಇದೆ ನೋಡಿ. 400ರಿಂದ 500 ಹೋದ್ರೆ ನೋಡಿ ಸಿವಿಯರ್, ವೆರಿ ಪೂರ್, ಸಿವಿಯರ್. ಬಣ್ಣ ನೋಡಿ, ಏರ್ ಕ್ವಾಲಿಟಿ ಚೆನ್ನಾಗಿದ್ರೆ ಗ್ರೀನ್ ಇರುತ್ತೆ, ಏರ್ ಕ್ವಾಲಿಟಿ ತುಂಬಾ ಕೆಟ್ಟದಾದ್ರೆ ಮರೂನ್ ಇರುತ್ತೆ, ಮರೂನ್ ಬಣ್ಣ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಉಸಿರಾಟದ ಸಮಸ್ಯೆ ಬರುತ್ತೆ ಎಲ್ಲರಿಗೂ. ಗೊತ್ತಲ್ಲ, ನಾವು ಗಾಳಿನೇ ಹಾಳು ಮಾಡ್ಕೊಂಡ್ರೆ ನಮ್ಗೆ ಉಸಿರಾಟಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವರು ಇದ್ರ ಮುಖಾಂತರ. ನೀವು ನಿಮ್ಮ ಊರನ್ನ ಚೆಕ್ ಮಾಡ್ತೀರಾ ಎಲ್ಲರೂ? ನಿಮಗೆ ನಿಮ್ಮ ಊರುಗಳನ್ನ ಚೆಕ್ ಮಾಡ್ತೀರಾ ಎಲ್ಲರೂ? ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ನಿಮ್ಮ ಊರು ಯಾವ್ದಾದಿದೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಎಲ್ಲರೂ. ಗೊತ್ತಾಯ್ತಲ್ಲ, ಉಸಿರಾಟದ ಸಮಸ್ಯೆ ಬಂದ್ಬಿಡ್ತಿದ್ರಿಂದ. ಈ ಇಂಡೆಕ್ಸ್ ನ ಮುಖ್ಯ ಉದ್ದೇಶ ಏನು ಅಂದ್ರೆ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ಜನಗಳಿಗೆ. ನೋಡಿ, ವಾಯು ಮಾಲಿನ್ಯದಿಂದ ಆಗುವಂತ ಸಮಸ್ಯೆಗಳು. ಚಂದ್ರು, ಅದು PM 10 ಅಂದ್ರೆ 10 ಮೈಕ್ರಾನ್, ಸ್ವಲ್ಪ ದೊಡ್ಡದಿರುತ್ತೆ. PM 2.5 ಚಿಕ್ಕದು, ಕರೆಕ್ಟಾ? ಇದು ಮೇನ್ ಆಗಿ ನಮಗೆ ಕಂಬಷನ್ ಆಫ್ ವುಡ್ ಇಂದ ಎಲ್ಲ ಬರುವಂತದ್ದು. ಗೊತ್ತಾಯ್ತಲ್ಲ, ಕುಕಿಂಗ್, ಮರ ಯೂಸ್ ಮಾಡ್ತೀವಲ್ಲ, ಸೌದೆ, ಅವಾಗ ಬರುತ್ತಿದ್ದು. ನಮಗೆ ವಾಹನಗಳು, ಡೀಸೆಲ್ ವಾಹನಗಳಿಂದ. 2.5 ಏನಿದೆ ಅದು ಜ್ವಾಲಾಮುಖಿಗಳು, ಸ್ಟಬಲ್ ಬರ್ನಿಂಗ್ ಇರುತ್ತೆ ನೋಡಿ, ಇದು ಬೆಂಕಿ ಹಚ್ಚಿದಾಗ ಮೆದೆ ಸೊಡೋದು ಅಂದಲ್ಲ, ಅದರಿಂದ ಬರ್ತಿದ್ದು PM 2.5. PM <1 ಇದೆಯಲ್ಲ, ಅದು ಸಿಗರೆಟ್, ಪ್ಲಾಸ್ಟಿಕ್ ಬರ್ನಿಂಗ್ ಇಂದ ಬರೋದು ಇದು. ಆಯ್ತಾ? ಗೊತ್ತಾಯ್ತು ಎಲ್ಲರಿಗೂ? ಇಲ್ಲಿ ಬರ್ತೀವಿ ನೋಡಿ ಯಾವ್ಯಾವ್ದ್ರಿಂದ ಬರುತ್ತೆ ಅಂತ. ಇದೇ ಎಕ್ಸಾಂಪಲ್ ಕೇಳ್ತಾರೆ, ಇದನ್ನ. ವೆರಿ ಇಂಪಾರ್ಟೆಂಟ್ ಇದು, ವೆರಿ ಇಂಪಾರ್ಟೆಂಟ್ ಸ್ಲೈಡ್. ಗೊತ್ತಾಗ್ತಿದೆ ಎಲ್ಲರಿಗೂ? ಸೊ ಹೌದು, ಈ ತರ ಡೀಸೆಲ್ ವಾಹನಗಳನ್ನ ಎಷ್ಟೋ ನಗರಗಳಲ್ಲಿ ಬ್ಯಾನ್ ಮಾಡ್ತಾ ಇದ್ದಾರೆ. ಯಾಕೆ? ಸೊ ತುಂಬಾ ಜಾಸ್ತಿ ಡೀಸೆಲ್ ವಾಹನಗಳಿದ್ರೆ ಎಷ್ಟು ಜಾಸ್ತಿ ಅನ್ಬರ್ನ್ಡ್ ಹೈಡ್ರೋಕಾರ್ಬನ್ಸ್ ರಿಲೀಸ್ ಆಗುತ್ತೆ ಡೀಸೆಲ್ ಇಂದ. ಡೀಸೆಲ್ ಇಸ್ ನಾಟ್ ಎಫಿಷಿಯಂಟ್ ಫ್ಯೂಲ್. ಪೆಟ್ರೋಲು, CNG ಚೆನ್ನಾಗಿ ಬರ್ನ್ ಆಗುತ್ತೆ ಕಂಬಷನ್ ಚೇಂಬರ್ ಒಳಗೆ, ಎನರ್ಜಿ ಜಾಸ್ತಿ ರಿಲೀಸ್ ಆಗುತ್ತೆ, ಸೊ ಅಷ್ಟು ಸಮಸ್ಯೆ ಇರಲ್ಲ. ಆದ್ರೆ ಡೀಸೆಲ್ ಸರಿಗೆ ಬರ್ನ್ ಆಗಲ್ಲ, ಹೈಡ್ರೋಕಾರ್ಬನ್ಸ್ ಒಳಗೆ ರಿಲೀಸ್ ಮಾಡುತ್ತೆ, ಬ್ಯೂಟೇನ್, ಪ್ರೊಪೇನ್ ಎಲ್ಲ. ಸಮಸ್ಯೆ ಇದೆ. ಆಕಾಶ್, ಪ್ರತಿದಿನ ನಾವು ಕ್ಲಾಸು ಮಂಡೇ ಟು ಫ್ರೈಡೆ ಯೂಶಲಿ 6:30 to 8:30 ಟೈಮಲ್ಲಿ ಇರುತ್ತೆ, ಆ ರೇಂಜಲ್ಲಿ. ಓಕೆ, ಸೊ ಗುರು ಏನಾಗಿದೆ ಅಂದ್ರೆ ಒಂದೇ ಸತಿ ಡೀಸೆಲ್ ವೆಹಿಕಲ್ ನ ನಿಲ್ಲಿಸ್ಬಿಡಿ ಅಂದ್ರೆ ನಿಲ್ಸಕ್ಕಾಗತ್ತಾ ಹೇಳಿ? ಯೋಚನೆ ಮಾಡಿ. ಇವಾಗ ನಾಳೆ ಹೇಳ್ತೀವಿ ಡೀಸೆಲ್ ವೆಹಿಕಲ್ ಇಂದ ಸಮಸ್ಯೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ, ಆದ್ರೂ ನಾಳೆ ಕಾರಲ್ಲೇ ಹೋಗ್ತಿರ್ತೀವಿ, ಡೀಸೆಲ್ ವಾಹನದಲ್ಲೇ ಹೋಗ್ತಿರ್ತೀವಿ. ನಿಲ್ಸಕ್ಕಾಗತ್ತಾ ಒಂದೇ ಸತಿ? ಲಂಡನ್ ನಗರ 2030 ಮೇಲೆ ಡೀಸೆಲ್ ವಾಹನಗಳಿರಲ್ಲ ಲಂಡನ್ ನಲ್ಲಿ. ಇಲ್ಲ, ನೀವು BS4 ಆರು ತಗೊಳ್ಳಿ, BS5 ಆರು ತಗೊಳ್ಳಿ, ಎಷ್ಟೇ ಫ್ಯೂಲ್ ಎಮಿಷನ್ ಎಷ್ಟೇ ಹೆಚ್ಚಾಗ್ಲಿ ಅದು ಸಮಸ್ಯೆನೆ. ಗೊತ್ತಲ್ಲ,
ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅದನ್ನೆಲ್ಲ ನಾವು ಫೇಸ್ ಔಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಏಕೆಂದ್ರೆ ನೋಡಿ, ನಮ್ಮ ಜನಸಂಖ್ಯೆ ಎಷ್ಟಿದೆ, ಮುಕ್ಕಾಲು ಭಾಗ ಜನಸಂಖ್ಯೆ ಹತ್ರ ವಾಹನಗಳಿರೋದೆಲ್ಲ ತುಂಬಾ ಹಳೆಯ ವಾಹನಗಳು. ಒಂದೇ ಸತಿ ನಿಲ್ಸ್ಬಿಡಿ ಅಂದ್ರೆ ಏನಾಗುತ್ತೆ, ಕಷ್ಟ, ಎಲ್ಲ ಗುಜರಿಗೆ ಹೋಗುತ್ತೆ. ಅದು ಇನ್ನೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ತುಂಬಾ ಬೇರೆ ಬೇರೆ ಸಮಸ್ಯೆಗಳು ಶುರು ಹೋಗ್ತವೆ ಅವಾಗ. ಗೊತ್ತೈತೆ ಎಲ್ಲರಿಗೂ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಹೆಂಗ್ ನೋಡೋದು ಅಂತ ಹೇಳ್ಕೊಟ್ಟಿದ್ದೀನಿ ನಾನು ನಿಮ್ಗೆ. ಒಂದು ಒಳ್ಳೆ ಲಿಂಕ್ ಕೊಟ್ಟಿದ್ದೀನಿ. ಸೊ ನಿಮ್ಮ ನಗರಗಳ ವಾಯು ಮಾಲಿನ್ಯ ಚೆಕ್ ಮಾಡ್ಕೋಬಹುದು. ಸೊ ಈ ತರ ಗಾಳಿ ಸ್ವಚ್ಛತೆ ಹಾಳಾದಾಗ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಾ ಇಲ್ವಾ ಹೇಳಿ? ಆದ್ರೂ ನಾವು ನಗರಗಳಲ್ಲಿ ವಾಸ ಮಾಡ್ತೀವಿ, ಹೌದಾ? ಇದರಿಂದೆಲ್ಲ ಸಮಸ್ಯೆಗಳಿದೆ ನಗರಗಳಲ್ಲಿ. ಸೊ ಇದರಿಂದ ಆರೋಗ್ಯದ ಮೇಲೆ ಸಮಸ್ಯೆ ಉಂಟಾಗುತ್ತೆ. ನಾವೇನ್ ಮಾಡ್ಬೇಕು ಅವಾಗ? ಈ ಹಸಿರು ಮನೆ ಅನಿಲಗಳನ್ನ ಕಡಿಮೆ ಮಾಡ್ತಾ ಇದೀವ? ಇಲ್ಲ, ಜಾಸ್ತಿ ಆಗ್ತಾ ಇದೆ. ಸೊ ರೆಸ್ಪಿರೇಟರಿ ಅಂದ್ರೆ ಉಸಿರಾಟದ ಸಮಸ್ಯೆಗಳು, ಬ್ರಾಂಕೈಟಿಸ್ ಆಗಿರ್ಬೋದು, ರೆನೈಟಿಸ್ ಆಗಿರ್ಬೋದು, ಕರೆಕ್ಟಾ? ಅವೆಲ್ಲ ಸಮಸ್ಯೆಗಳು ಬರುತ್ತೆ. ಲಂಗ್ ಕ್ಯಾನ್ಸರ್ ಬರುತ್ತೆ, ಅಸ್ತಮ ಬರುತ್ತೆ. ಇದು ನಗರಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ತುಂಬಾ ತುಂಬಾ ಡೇಂಜರ್ ಇದು. ಎಷ್ಟೋ ನಗರಗಳಲ್ಲಿ ಆಕ್ಸಿಜನ್ ಬಾರ್ ತರ ಮಾಡಿದ್ದಾರೆ. ಸೊ ಬಾರ್ ಅಂತ ತಕ್ಷಣ ಎಲ್ಲರಿಗೂ ನೆನಪು ಬರೋದೇ ಬೇರೆ, ಹೋಗಿ ಬಾರ್ ಅಂತ. ಆದ್ರೆ ಇಲ್ಲಿ ಆಕ್ಸಿಜನ್ ಬಾರ್ ಶುರು ಮಾಡಿದ್ದಾರೆ ಡೆಲ್ಲಿನಲ್ಲಿ, ಹೌದಾ? ಏರ್ ಕ್ವಾಲಿಟಿ ಹೆಚ್ಚು ಮಾಡೋದಕ್ಕೋಸ್ಕರ. ಸೊ ಅದು ಸಮಸ್ಯೆ ಆಗಿದೆ ಈಗ. ನಾನು ನೋಡಿ ಒಂದು ಫೋಟೋ ತೆಗೆದು ಕಳಿಸ್ತೀನಿ, ಅಪ್ಲೋಡ್ ಒಂದು ಫೋಟೋ. ನೋಡಿ ಅಪ್ಲೋಡ್ ಮಾಡ್ತಾ ಇದೀನಿ ಈಗ. ಓಕೆ, ಬೆಂಗಳೂರಲ್ಲಿ ಬಂದಿದೆ ಈಗ ಆಕ್ಸಿಜನ್ ಬಾರ್. ನೋಡಿ ಈ ರೀತಿ, ಈ ತರ ಆಕ್ಸಿಜನ್ ಹೋಗಿ ಅಲ್ಲಿ ಕುತ್ಕೊಂಡು ಆಕ್ಸಿಜನ್ ತಗೊಳ್ಳೋದು. ನೋಡಿ ಎಂತ ಸಮಸ್ಯೆ ಬಂದಿದೆ, ನೋಡಿ ಎಂತ ಕಾಲ ಬಂದಿದೆ. ನಾವು ಇದನ್ನ ಇನ್ನೇ ಏನೇ ನೋಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನಮ್ಗಳಿಗೆ, ಕರೆಕ್ಟಾ? ಸೊ ಎಷ್ಟೋ ಹೆಂಗಾಗಿದೆ ಅಂದ್ರೆ, ಇವಾಗ ಎಷ್ಟು ಒಳ್ಳೆ ಪರಿಸರದಲ್ಲಿ ಇರ್ತಿದ್ವಿ, ಹಳ್ಳಿಗಳಲ್ಲಿ ಇರ್ತಿದ್ವಿ, ನಾವು ಕಾಡುಗಳಲ್ಲಿ ಇರ್ತಿದ್ವಿ. ಈಗ ಹೆಂಗಾಗಿದೆ ಅಂದ್ರೆ ಈ ತರ ಆಕ್ಸಿಜನ್ ಬಾರ್ಗಳಲ್ಲಿ ಕುತ್ಕೊಂಡು ಆಕ್ಸಿಜನ್ ತಗೊಳ್ಳೋ ಪರಿಸ್ಥಿತಿ ಬಂದಿದೆ ಈಗ. ಯಾಕೆಂದ್ರೆ ಉಸಿರಾಡದೆ ಅಂತೂ ಇರಕ್ಕಾಗಲ್ಲ, ಕರೆಕ್ಟಾ? ನೋಡಿ ಇಷ್ಟೊಂದು ಗಾಳಿ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇರೋದ್ರಿಂದ ಉಸಿರಾಡಬೇಡಿ ಅಂತ ಹೇಳಕ್ಕೂ ಆಗಲ್ಲ ಯಾರಿಗೂ, ಕರೆಕ್ಟಾ? ಸೊ ಹೌ ಮೆನಿ ಆಫ್ ಯು ಅಂಡರ್ಸ್ಟ್ಯಾಂಡ್? ಆಯ್ತು, ಒಂದು ಕ್ವಶನ್ ಕೇಳ್ತೀನಿ ನೋಡಿ. ಸೊ ವಾಟ್ ಇಸ್ ಲೈಫ್? ಒಂದಿನ ಒಂದು ಕ್ವಶನ್ ಕೇಳಿದ್ದೆ ಇದನ್ನ ನಾನು. ಲೈಫ್ ಅಂದ್ರೆ ಏನು ನಿಮ್ ಪ್ರಕಾರ? ಕರೆಕ್ಟಾ ಹೇಳಿದ್ದೆ ಇದನ್ನ ನಾನು ನಿಮ್ಗೆ, ಹೇಳಿದ್ದೆ. ಐ ಥಿಂಕ್ ಲಾಸ್ಟ್ ಸ್ಟಾರ್ಟಿಂಗ್ ಕ್ಲಾಸ್ ಅಲ್ಲೇ ಹೇಳಿದ್ದೆ ನಾನು ನಿಮ್ಗೆ ಇದನ್ನ. ಪರಿಸರದ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಲೈಫ್ ಇಸ್ ಚಾಯ್ಸ್ ಅಂಡ್ ಡಿಗ್ನಿಟಿ. ಸತೀಶ್, ಲೈಫ್ ಇಸ್ ಏರ್ ಅಂತ ಇದ್ದಾರೆ ರಾಜು ಅವರು. ಹೇಳಿ ನೋಡೋಣ, ಇನ್ನು ಎಷ್ಟು ಜನ ಆನ್ಸರ್ ಬರ್ತಾರೆ. ಲೈವಿಂಗ್ ಇಸ್ ಲಿವಿಂಗ್ ಇನ್ ದ ಮೂಮೆಂಟ್. ಅಬ್ಬಬ್ಬಾ, ಪರವಾಗಿಲ್ಲ, ನಮ್ಮ ಕ್ಲಾಸಲ್ಲಿ ಒಳ್ಳೊಳ್ಳೆ ಫಿಲಾಸಫರ್ಸ್ ಇದ್ದಾರೆ ಕ್ಲಾಸಲ್ಲಿ. ನೋಡೋಣ ಇನ್ಯಾರು ಹೇಳ್ತೀರಾ? ಅಷ್ಟೇನು ಆನ್ಸರ್ಗಳು ಯಾರು ರಿಪ್ಲೈ ಮಾಡ್ತಿಲ್ಲ, ಯಾಕೆ? ಪ್ಲೀಸ್ ರಿಪ್ಲೈ. ವಾಟ್ ಇಸ್ ಲೈಫ್? ಓಕೆ, ಫ್ರೀಡಮ್. ಆಯ್ತು, ನಾಳೆ ಅವ್ರಿಗೆ ಟೈಮ್ ಕೊಡ್ತೀನಿ. ಎಲ್ಲರೂ ನಾಳೆ ಆನ್ಸರ್ ಮಾಡಿ, ನಾನು ನಾಳೆ ಹೇಳ್ತೀನಿ. ಇವಾಗ ಹೇಳಿದ್ರೆ ಏನು ಮಜಾ ಇಲ್ಲ. ಲೈಫ್ ಇಸ್ ಪ್ರೆಸೆಂಟ್ ಅಂಡ್ ಫ್ಯೂಚರ್. ಓಕೆ,
ಹಾ ಎಸ್, ನಾನು ಅವಾಗಲೇ ಹೇಳಿದ್ದೆ ಇದನ್ನ, ಕರೆಕ್ಟ್. ನಾನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ನಾನು ಏನ್ ಹೇಳ್ತೀನಿ ಅದ್ರ ಯೋಚನೆ ಮಾಡಿಲ್ಲ. ಸೊ ಲೈಫ್ ತುಂಬಾ ಸಿಂಪಲ್ ಆಗಿದೆ ಆಯ್ತಾ, ನಾವು ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಬಿಟ್ಟಿದೀವಿ ನಾವು. ಲೈಫ್ ಇಸ್ ಎವ್ರಿ ಬ್ರೆತ್ ಆಫ್ ಏರ್ ವಿ ಇನ್ಹೇಲ್ ಎಕ್ಸೇಲ್. ಪ್ರತಿಯೊಂದು ಉಸಿರಾಟ, ಪ್ರತಿಯೊಂದು ಕ್ಷಣ ನಾವೇನು ಉಸಿರಾಡ್ತಾ ಇದೀವಲ್ಲ ಅದೇ ಲೈಫ್ ಅಷ್ಟೇ. ನಾವೇನ್ ಮಾಡ್ಬಿಟ್ಟಿದೀವಿ, ಸೊ ಸಕ್ಸಸ್ ಅಂತೆ, ಟೈಮ್ ಅಂತೆ, ಕರೆಕ್ಟಾ, ಅದರಿಂದೆಲ್ಲ ಓಡಾಡ್ತಾ ಇದೀವಿ, ದುಡ್ಡಂತೆ. ಸೊ ಪ್ರತಿಯೊಂದು ಕ್ಷಣ ನೀವು ಏನು ಉಸಿರಾಡ್ತಾ ಇದ್ರಲ್ಲ ಭೂಮಿ ಮೇಲೆ ಅಷ್ಟೇ. ಲೈಫ್ ಇಸ್ ವೆರಿ ಸಿಂಪಲ್, ವೆರಿ ವೆರಿ ಈಸಿ ಗೋಯಿಂಗ್ ಲೈಫ್. ಏನು ಪ್ರತಿಯೊಂದು ಉಸಿರಾಟ, ಆ ಕ್ಷಣನ ನೀವು ಏನು ಉಸಿರಾಡ್ತಾ ಇದ್ರ ಅದು. ಈ ಗಾಳಿನ ನಾವು ಹಾಳು ಮಾಡಿಕೊಂಡು ಆ ತ್ಯಾಜ್ಯವಾದಂತ ಗಾಳಿಯನ್ನು ನಾವು ಉಸಿರಾಡ್ದಾಗ ಏನಾಗುತ್ತೆ, ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಅದಕ್ಕೆ ನಾವು ಒಳ್ಳೆ ಸ್ವಚ್ಛವಾದಂತ ವಾತಾವರಣದಲ್ಲಿ ಇರಬೇಕು ಅಂತ. ಲೈಫ್ ಇಸ್ ಎವ್ರಿ ಮೂಮೆಂಟ್, ಲೈಫ್ ಇಸ್ ಎವ್ರಿ ಬ್ರೆತ್, ಪ್ರತಿಯೊಂದು ಉಸಿರಾಟ. ಗೊತ್ತಾಯ್ತಲ್ಲ, ಅಷ್ಟೇ. ನಾವೇನ್ ಮಾಡ್ತಾ ಇದೀವಿ, ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊಂಡಿದೀವಿ. ಮಂಜು ಉಪ್ಪಿ ಅಂದ್ರೆ ಯಾರಪ್ಪ? ಉಪೇಂದ್ರಣ್ಣ. ಹಾ ಕರೆಕ್ಟ್, ಅವರು ಯಾರೋ ಇದೇ ತರ ಏನೋ ಮಾತಾಡ್ತಾ ಇದ್ರು, ನಾನು ನೆನಪ ಇದ್ದೆ, ನಾನು ನೋಡಿದ್ದೀನಿ ಅದನ್ನ. ಆ ಕ್ಷಣ ಅಂತ ಏನೋ ಹೇಳ್ತಾ ಇದ್ರು ಅವರು, ನೆನಪ ಇದೆ ನನಗೆ, ನೋಡಿದ್ದೀನಿ ಅದನ್ನ. ಸೊ ಗೊತ್ತಾಯ್ತಲ್ಲ. ಸೊ ನಾವೇನ್ ಮಾಡ್ತಾ ಇದೀವಿ ನೋಡಿ, ನಮ್ಮ ಗಾಳಿಯಲ್ಲಿ ಈ ತರ ತ್ಯಾಜ್ಯವಾದಂತ ವಸ್ತುಗಳನ್ನ ಸೇರಿಸ್ತಾ ಇದೀವಿ, ಅನಿಲಗಳನ್ನ ಸೇರಿಸ್ತಾ ಇದೀವಿ, ಅದನ್ನು ಉಸಿರಾಡಕ್ಕೆ ಟ್ರೈ ಮಾಡ್ತಿದ್ವಿ. ಸೊ ಅದರಿಂದ ನಮ್ಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗಿವೆ. ಸೊ ನಾವು ಕಟ್ಕೊಳ್ಳಿ ಸ್ನೇಹಿತರೆ. ಓಕೆ, ಲೈಫ್ ಇಸ್ ಎವ್ರಿ ಬ್ರೆತ್. ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಕೇಳ್ತಾರೆ ನೋಡಿ. ಇವತ್ತಿನ ತರಗತಿಯಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಕವರ್ ಮಾಡಿದೀವಿ. ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ಹೇಳಿದ್ದೀನಿ, ಎಕ್ಸಾಂಪಲ್ ಬರೋಂಥ ಟಾಪಿಕ್ಸ್ಗಳೆಲ್ಲ ಹೇಳಿದ್ದೀನಿ ನಾನು. ಆಮೇಲೆ ಹಸಿರುಮನೆ ಅನಿಲಗಳ ಬಗ್ಗೆ ಹೇಳಿದ್ದೀನಿ. ಆಮೇಲೆ ಜೊತೆಗೆ ನೋಡಿ ಆಲ್ಬಿಡೋ ಅಂತ ಹೇಳಿದ್ದೀನಿ, ನಮ್ಮ ಗ್ರೀನ್ ಹೌಸ್ ಫಿನಾಮಿನಾ ಬಗ್ಗೆ ಹೇಳಿದೀವಿ. ಈ ರೀತಿ ಹಲವಾರು ಟಾಪಿಕ್ಸ್ಗಳನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ನಾಳೆ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ಏನು ಈ ಟಾಪಿಕ್ಸ್ಗಳನ್ನ ನಾವು ಕವರ್ ಮಾಡೋಣ, ಅಂಶಗಳನ್ನ ಗಮನಿಸೋಣ. ಸೊ ಇವತ್ತಿನ ತರಗತಿ ಇಲ್ಲೇ ಮುಕ್ತಾಯ ಆಗುತ್ತೆ ಸ್ನೇಹಿತರೆ. ಸೊ ದಯವಿಟ್ಟು ಮತ್ತೆ ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಹೇಳಿ. ಯಾಕೆಂದ್ರೆ ನಾವು ಅನ್ಕೊಂಡಾಗ ಏನು ರೆಸ್ಪಾನ್ಸ್ ಇಲ್ಲ. ಯೂಶಲಿ ನಾವು ಬರೀ ಕೋರ್ಸ್ ಆಪ್ ಫೀ ಅಷ್ಟೇ ತಗೋತಾ ಇರೋದ್ರಿಂದನೂ ಎಷ್ಟೋ ಜನ ವಿದ್ಯಾರ್ಥಿಗಳು ಗೊತ್ತಿಲ್ಲ ನಾವು ಮಾಡ್ತಾ ಇದೀವಿ ಈ ತರ ಅಂತ. ಇವತ್ತು ಎಷ್ಟೊಂದು ಜನ ನೀವು ಮಾಡ್ತಾ ಇರ ಅಂತಾನೆ ಗೊತ್ತಿಲ್ಲ ಅಂತ ಫೋನ್ ಮಾಡಿದ್ರು ನನಗೆ. ಸೊ ಆ ಕಾರಣದಿಂದ ತಾವು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ನನ್ನ ತರಗತಿ ಬಗ್ಗೆ. ಓಕೆ, ಸೊ ಜಾಗ್ರಫಿ ಎನ್ವೈರನ್ಮೆಂಟ್ ಫುಲ್ ಕೋರ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಇನ್ನು ಕೆಲವೇ ದಿವಸಗಳಲ್ಲಿ ನಾವು ಪರಿಸರ ಶಾಸ್ತ್ರದಲ್ಲಿ ಅಥವಾ ಕ್ಲೈಮೆಟಾಲಜಿ ಮುಗಿದೋಗುತ್ತೆ. ಕ್ಲೈಮೆಟಾಲಜಿ ಮುಗಿದೋದ್ಮೇಲೆ ಮತ್ತೆ ಪರಿಸರ ಶಾಸ್ತ್ರ ಟಾಪಿಕ್ಸ್ ಕಂಟಿನ್ಯೂ ಮಾಡ್ತೀನಿ ನಾನು, ಗೊತ್ತಲ್ಲ. ಸೊ ಆ ಕಾರಣದಿಂದ ತಾವು ಎಲ್ಲರೂ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಹೇಳಿ. ಸೊ ನನಗೆ ಪ್ರೋತ್ಸಾಹ ಕೊಡಿ, ಮತ್ತೆ ನನ್ನ ಕೋರ್ಸ್ನ ಲೈಕ್ ಮಾಡಿ. ಇನ್ನು ಕೆಲವು ದಿವಸಗಳಲ್ಲಿ ಆ್ಯಪ್ ಬರುತ್ತೆ, ಡೈರೆಕ್ಟ್ ಆಗಿ ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಬೋದು. ಜೊತೆಗೆ ಸೊ ಅಲ್ಲಿವರೆಗೂ ನಿಮ್ಗೆ ಏನಾದ್ರು ನಿಮ್ಮ ಆ್ಯಪ್ ಅಲ್ಲಿ ಸಮಸ್ಯೆ ಬಂದ್ರೆ ನಿಮ್ಗೆ ನೋಡ್ತಾ ಇರೋದ್ರಲ್ಲಿ ಬ್ರೌಸರ್ ಸ್ವಿಚ್ ಆಗಿ ಕರೆಕ್ಟ್ ಗೂಗಲ್ ಬ್ರೌಸರ್ ಅಲ್ಲಿ ನೋಡ್ಬೋದು, ನಿಮ್ಮ ಇಮೇಲ್ ಐಡಿ ಹಾಕಿ ಕಂಟಿನ್ಯೂ ಮಾಡ್ಬೋದು. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ಎಲ್ಲರಿಗೂ. ದಯವಿಟ್ಟು ಓದಿ. ನಾವು ನಿನ್ನೆ ತರಗತಿವರೆಗೂ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಕವರ್ ಮಾಡಿದ್ವಿ. ಕರ್ನಾಟಕ ರಿವರ್ಸ್, ದೆನ್ ಇಂಡಿಯನ್ ರಿವರ್ಸ್, ಭೂಸ್ವರೂಪ ವಲಯಗಳು ಎಲ್ಲ. ಸೊ ಅದನ್ನೆಲ್ಲ ಓದಿ ಬೇಗ. ಥ್ಯಾಂಕ್ ಯು ಎಲ್ಲರಿಗೂ. ದಯವಿಟ್ಟು ಇವತ್ತಿನ ತರಗತಿ ಇಲ್ಲೇ ಮುಕ್ತಾಯ ಆಗುತ್ತೆ. ನಾಳೆ ತರಗತಿಯಲ್ಲಿ ಮತ್ತೆ ಮುಂದುವರಿಯೋಣ, ಆಯ್ತಾ? ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಹಾ ರಾಹುಲ್, ಇವಾಗ ಮುಗೀತು ಕ್ಲಾಸ್. ನಾವು 6:30ಗೆ ಶುರು ಮಾಡಿದೀವಿ.